ಹಾಯ್ ಗೆಳೆಯರೆ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ಇವತ್ತಿನ ಸ್ಟಾಕ್ ಮಾರ್ಕೆಟ್ ಲೆಸನ್ನಲ್ಲಿ ನಾನು ನಿಮಗೆ ಯಾವುದೇ ಒಂದು ಸ್ಟಾಕಿನ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡುವುದು ಹೇಗೆ ಎಂಬುದನ್ನು ಕಲಿಸುತ್ತಿರುವೆ. ಸ್ಟಾಕ್ ಮಾರ್ಕೆಟ್ ಕೋರ್ಸ್ನಲ್ಲೇ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಲೆಸನ್ ಆಗಿದೆ. ಅದಕ್ಕಾಗಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಶನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.comಗೆ ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ನೀವು ಕೂಡ ವಾರೆನ್ ಬಫೆಟ್ ಅವರಂತೆ ಇಲ್ಲವೇ ರಾಕೇಶ್ ಜುಂಜುನ್ವಾಲಾ ಅವರಂತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಬಿಲಿಯನಿಯರ್ ಆಗಬೇಕೆಂದರೆ ನೀವು ಒಂದು ಸ್ಕಿಲ್ಲನ್ನು ಕಂಪಲ್ಸರಿಯಾಗಿ ಬೆಳೆಸಿಕೊಳ್ಳಲೇಬೇಕು, ಅದನ್ನು ಕಲಿಯಲೇಬೇಕು. ಆ ಸ್ಕಿಲ್ ಯಾವುದಪ್ಪ ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸ್ ಆಗಿದೆ. ನಿಮಗೆ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಲು ಬಂದರೆ ನೀವು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೀರಾ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ನಷ್ಟ ಹೋಗುವ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತದೆ. ಅದಕ್ಕಾಗಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿಯೇ ಹೂಡಿಕೆ ಮಾಡಬೇಕು. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಮೊದಲಿಗೆ ಏನು ಮಾಡ್ತೀರಾ? ಚೌಕಾಸಿಯನ್ನು ಮಾಡ್ತೀರೋ ಅಥವಾ ಇಲ್ವೋ? ನೀವು ಆ ವಸ್ತು ಹೆಂಗಿದೆ, ಆ ವಸ್ತುವಿನ ಬೆಲೆ ಹೆಂಗಿದೆ ಅಂತ ಹೇಳಿ ಚೌಕಾಸಿಯನ್ನು ಮಾಡಿಯೇ ಮಾಡ್ತೀರಾ. ನಾನು ಈ ಟಿ ಶರ್ಟನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಚೌಕಾಸಿಯನ್ನು ಮಾಡಿಯೇ ಖರೀದಿ ಮಾಡಿರುವೆ. ಸೊ ನೀವು ಕೂಡ ಈ ರೀತಿ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಚೌಕಾಸಿಯನ್ನು ಮಾಡೇ ಮಾಡುತ್ತೀರಾ. ಸೊ ಅದೇ ಒಂದು ಪ್ರಿನ್ಸಿಪಲನ್ನು, ಅದೇ ಒಂದು ಟೆಕ್ನಿಕನ್ನು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಅಪ್ಲೈ ಮಾಡಬೇಕು. ನೀವು ಯಾವುದೇ ಒಂದು ಸ್ಟಾಕನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಆ ಸ್ಟಾಕಿನ ಇಂಟ್ರೆನ್ಸಿಕ್ ವ್ಯಾಲ್ಯೂವಿನ ಬಗ್ಗೆ ಅನಾಲಿಸಿಸನ್ನು ಮಾಡಲೇಬೇಕು. ಬಿಫೋರ್ ಬಾಯಿಂಗ್ ಎನಿ ಸ್ಟಾಕ್ಸ್, ಅನಾಲಿಸಿಸ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಮಸ್ಟ್ ಸ್ಟೆಪ್. ನೀವು ಯಾವುದೇ ಒಂದು ಸ್ಟಾಕನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆ ಅಂತ ಅನಾಲಿಸಿಸನ್ನು ಮಾಡಲೇಬೇಕು. ಇದು ಕಂಪಲ್ಸರಿ ಆಗಿರುವ ಸ್ಟೆಪ್ ಆಗಿದೆ. ಇಲ್ಲಿ ನಿಮಗೆ ಒಂದು ಡೌಟ್ ಕಂಪಲ್ಸರಿಯಾಗಿ ಬಂದೇ ಬರುತ್ತದೆ. ಆ ಡೌಟ್ ಏನಪ್ಪ ಅಂತಂದರೆ, ಸರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನು ಅನ್ನೋ ಡೌಟು ನಿಮ್ಮ ತಲೆಯಲ್ಲಿ ಬರುತ್ತೆ. ನೀವು ಸಿಂಪಲ್ ಆಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ವರ್ತ್ ವ್ಯಾಲ್ಯೂ ಅಂತ ಅಂದುಕೊಂಡ್ಬಿಡಿ. ವರ್ತ್ ವ್ಯಾಲ್ಯೂ ಅಂದರೆ ಸಿಂಪಲ್ ಆಗಿದೆ. ಅದನ್ನು ನಾನು ಒಂದು ಎಕ್ಸಾಂಪಲ್ದೊಂದಿಗೆ ಹೇಳ್ತೀನಿ, ಡೋಂಟ್ ವರಿ. ನಾನು 849 ರೂಪಾಯಿಯನ್ನು ಕೊಟ್ಟು ಈ ಟಿ ಶರ್ಟನ್ನು ಖರೀದಿ ಮಾಡಿರುವೆ. ಒಂದು ವೇಳೆ ನಾನು ಕೊಟ್ಟಿರುವ ಹಣಕ್ಕೆ ಈ ಟಿ ಶರ್ಟು ಯೋಗ್ಯದಾಗಿದ್ದರೆ, ಕ್ವಾಲಿಟಿ ಇದ್ದರೆ, ಅಲ್ಲಿ ನಾನು ಕೊಟ್ಟಿರುವ ಹಣಕ್ಕೆ ಇದು ವರ್ತ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಇದರ ಕ್ವಾಲಿಟಿ ಖರಾಬ್ ಆಗಿದ್ದರೆ, ಬೇಗನೆ ಕಲರ್ ಹೋಗಿದ್ದರೆ, ಇದು ನಾನು ಕೊಟ್ಟಿರುವ ಹಣಕ್ಕೆ ಯೋಗ್ಯವಾಗಿಲ್ಲ ಅಂತ ಅರ್ಥ, ಇದು ವರ್ತ್ ಇಟ್ ಆಗಿಲ್ಲ ಅಂತ ಅರ್ಥ. ಅದೇ ರೀತಿ ನಾನು ಈ ಮಾರ್ಕರನ್ನು ಖರೀದಿ ಮಾಡುವುದಕ್ಕಾಗಿ 25 ರೂಪಾಯಿಯನ್ನು ಕೊಟ್ಟಿರುವೆ. 25 ರೂಪಾಯಿಗೆ ಇದು ಯೋಗ್ಯವಾಗಿದ್ದರೆ, ಚೆನ್ನಾಗಿದ್ದರೆ ಇದು ವರ್ತ್ ಇಟ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಇದು ವೇಸ್ಟ್ ಆದರೆ ಇದು ವರ್ತ್ ಇಟ್ ಆಗಿಲ್ಲ ಅಂತ ಅರ್ಥ. ನೀವು ಕೊಡ್ತಾ ಇರುವ ಹಣಕ್ಕೆ ನೀವು ಖರೀದಿ ಮಾಡಿರುವ ಸ್ಟಾಕು ವರ್ತ್ ಇಟ್ ಆಗಿದೆನಾ ಅಥವಾ ಇಲ್ವಾ ಎಂಬುದನ್ನು ತಿಳಿಸುವ ಒಂದು ವ್ಯಾಲ್ಯೂ ಇದೆಯಲ್ಲ, ಅದಕ್ಕೇನೆ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಒಟ್ಟಿನಲ್ಲಿ ನೀವು ಸಿಂಪಲ್ ಆಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ನೀವು ಕೊಟ್ಟಿರುವ ಹಣಕ್ಕೆ ನೀವು ಖರೀದಿ ಮಾಡ್ತಾ ಇರುವ ಸ್ಟಾಕು ವರ್ತ್ ಇಟ್ ಆಗಿದೆನಾ ಅಥವಾ ಇಲ್ವಾ ಎಂಬುದನ್ನು ಪತ್ತೆ ಹಚ್ಚುವ ವಿಧಾನ ಅಂತ ಅಂದುಕೊಂಡ್ಬಿಡಿ, ಸಾಕು. ಇನ್ನು ಈ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಪತ್ತೆ ಹಚ್ಚಲು ನಮ್ಮ ಹತ್ರ 2 ವಿಧಾನಗಳಿವೆ. ಅದರಲ್ಲಿ ಮೊದಲನೇ ವಿಧಾನ ಯಾವುದಪ್ಪ ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸನ್ನು ಯೂಸ್ವಲಿ ಯಾರು ಮಾಡ್ತಾರೆ ಮತ್ತು ಇದು ಯಾರಿಗೆ ಯೂಸ್ಫುಲ್ ಆಗಿದೆಯಪ್ಪ ಅಂತಂದರೆ ಇನ್ವೆಸ್ಟರ್ಗಳಿಗೆ ಯೂಸ್ಫುಲ್ ಆಗಿದೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಪತ್ತೆ ಹಚ್ಚಲು ಇರುವ 2ನೇ ವಿಧಾನ ಯಾವುದಪ್ಪ ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸು ಟ್ರೇಡರ್ಸ್ಗಳಿಗೆ ಮೋಸ್ಟ್ ಯೂಸ್ಫುಲ್ ಆಗಿದೆ. ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಅಂತ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿದುಕೊಳ್ಳೋಣ. ಫೈಂಡಿಂಗ್ ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಎನಿ ಸ್ಟಾಕ್ಸ್ by studying the fundamental factors is known as fundamental analysis. Suppose we found out the intrinsic value of any stock by technical factors, then it is called as technical analysis. ಇದು ನಿಮಗೆ ಏನೂ ಅರ್ಥ ಆಗಿಲ್ಲ ಅಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ನಾನು ಇದನ್ನು ಸಿಂಪಲ್ ಆದ ಭಾಷೆಯಲ್ಲಿ ಹೇಳುವೆ.
ನೀವು ಯಾವುದೇ ಒಂದು ಸ್ಟಾಕಿನ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಫಂಡಮೆಂಟಲ್ ಫ್ಯಾಕ್ಟರ್ಸ್ಗಳನ್ನು ಸ್ಟಡಿ ಮಾಡಿ ಪತ್ತೆ ಹಚ್ಚಿದರೆ ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಇದರಲ್ಲಿ ಯಾವ ಯಾವ ಫಂಡಮೆಂಟಲ್ ಫ್ಯಾಕ್ಟರ್ಸ್ಗಳು ಬರುತ್ತವೆ ಅಪ್ಪ ಅಂತಂದರೆ, ಮೊದಲನೇದಾಗಿ ಎಕಾನಮಿಕ್ ಫ್ಯಾಕ್ಟರ್ಸ್ಗಳು ಬರುತ್ತವೆ, ಎರಡನೇದಾಗಿ ಫೈನಾನ್ಷಿಯಲ್ ಫ್ಯಾಕ್ಟರ್ಸ್ಗಳು ಬರುತ್ತವೆ, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ಗಳು ಬರುತ್ತವೆ, ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ಗಳು ಬರುತ್ತವೆ, ಮಾರ್ಕೆಟ್ ಸೆಂಟಿಮೆಂಟು ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಬರುತ್ತದೆ. ಈ 5 ಬೇಸಿಕ್ ಆಗಿರುವ ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ನೀವು ಯಾವುದಾದ್ರೂ ಒಂದು ಶೇರಿನ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಅನಾಲಿಸಿಸನ್ನು ಮಾಡಿದರೆ ಅದಕ್ಕೇನೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೇವೆ. ಸಿಂಪಲ್ ಆಗಿ ನೀವು ಫಂಡಮೆಂಟಲ್ ಫ್ಯಾಕ್ಟರ್ಸ್ಗಳನ್ನು ಸ್ಟಡಿ ಮಾಡೋದಕ್ಕೇನೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಅರ್ಥ ಮಾಡ್ಕೊಂಡ್ಬಿಡಿ ಸಾಕು. ಇನ್ನು ನೀವು ಯಾವುದಾದ್ರೂ ಒಂದು ಸ್ಟಾಕಿನ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಟೆಕ್ನಿಕಲ್ ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ಅದನ್ನು ಅನಾಲಿಸಿಸನ್ನು ಮಾಡಿದರೆ, ಫೈಂಡ್ ಔಟ್ ಮಾಡಿದರೆ ಅದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಇಲ್ಲಿ ಯಾವ ಯಾವ ಟೆಕ್ನಿಕಲ್ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಪ್ಪ ಅಂತಂದರೆ, ಪ್ರೈಸ್ ಟ್ರೆಂಡ್ಸ್ಗಳನ್ನು ಕನ್ಸಿಡರ್ ಮಾಡ್ತೇವೆ, ಚಾರ್ಟ್ ಪ್ಯಾಟರ್ನ್ಸ್ಗಳನ್ನು ಕನ್ಸಿಡರ್ ಮಾಡ್ತೇವೆ, ವ್ಯಾಲ್ಯೂಮ್ ಆ್ಯಂಡ್ ಮೂಮೆಂಟಮನ್ನು ಕನ್ಸಿಡರ್ ಮಾಡುತ್ತೇವೆ, ಆಸಿಲೇಷನ್ಸ್ಗಳನ್ನು ಕನ್ಸಿಡರ್ ಮಾಡುತ್ತೇವೆ, ಮೂವಿಂಗ್ ಎವರೇಜಸ್ಗಳನ್ನು ಸ್ಟಡಿ ಮಾಡುತ್ತೇವೆ, ಇನ್ನು ಕೊನೆಯದಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ ರೀತಿ ಇದೆ ಅಂತೇಳಿ ಸ್ಟಡಿ ಮಾಡ್ತೇವೆ. ಈ ರೀತಿ ಟೆಕ್ನಿಕಲ್ ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಪತ್ತೆ ಹಚ್ಚೋದಕ್ಕೇನೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೇವೆ. ಇಲ್ಲಿ ನಾವು ಫಂಡಮೆಂಟಲ್ ಆಗಿರುವ 5 ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಪತ್ತೆ ಹಚ್ತೇವೆ. ಅದಕ್ಕಾಗಿಯೇ ನಾವು ಇದಕ್ಕೆ ಏನಂತ ಕರಿತೀವಿ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ ಗೆಳೆಯರೆ, ಫೈನ್. ಸದ್ಯಕ್ಕೆ ನಿಮಗೀಗ ಯಾವುದೇ ಒಂದು ಸ್ಟಾಕನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಯಾಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಅನಾಲಿಸಿಸನ್ನು ಮಾಡಬೇಕು ಅನ್ನೋದು ಅರ್ಥವಾಗಿದೆ ಅಂತ ಅನ್ಕೋತೀನಿ. ಮತ್ತು ಈ ಅನಾಲಿಸಿಸ್ನಲ್ಲಿರುವ ಮುಖ್ಯವಾದ ವಿಧಗಳಾದ ಫಂಡಮೆಂಟಲ್ ಅನಾಲಿಸಿಸು ಮತ್ತು ಟೆಕ್ನಿಕಲ್ ಅನಾಲಿಸಿಸು ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಇಲ್ಲಿ ತನಕ ನಾನು ಹೇಳಿದ್ದು ನಿಮಗೆ ಎಲ್ಲವೂ ಕೂಡ ಅರ್ಥವಾಗಿದ್ದರೆ ಈಗಲೇ ಫಟಾಫಟ್ ಅಂತೇಳಿ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಈ ವಿಡಿಯೋಗೆ ಲೈಕ್ ಮಾಡಿದ ನಂತರ ನಾನು ಮುಂದಿನ ಡಿಸ್ಕಷನನ್ನು ಸ್ಟಾರ್ಟ್ ಮಾಡುವೆ. ಈಗಲೇ ಫಟಾಫಟ್ ಅಂತೇಳಿ ಈ ವಿಡಿಯೋಗೆ ಲೈಕ್ ಮಾಡಿ. ಗೆಳೆಯರೆ, ನಿಮಗೀಗ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಮುಖ್ಯವಾಗಿ 4 ಸ್ಟೆಪ್ಗಳು ಬರುತ್ತವೆ. ಆ 4 ಸ್ಟೆಪ್ಗಳು ಯಾವುವು ಅಂತಂದರೆ, ಮೊದಲೇ ಸ್ಟೆಪ್ ಯಾವುದಪ್ಪ ಅಂತಂದರೆ ಸ್ಟಡಿ ಅಬೌಟ್ ಕಂಪ್ನಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ ಮಾಡೆಲ್. ಮೊದಲನೇ ಸ್ಟೆಪ್ಪಲ್ಲಿ ನೀವು ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ತೀರಾ ಮತ್ತು ಕಂಪನಿಯ ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡಿಕೊಳ್ತೀರಾ. ಎರಡನೇ ಸ್ಟೆಪ್ ಯಾವುದಪ್ಪ ಅಂತಂದರೆ ಚೆಕ್ ದ ಫೈನಾನ್ಷಿಯಲ್ ಹೆಲ್ತ್ ಆಫ್ ದ ಕಂಪ್ನಿ. ಎರಡನೇ ಸ್ಟೆಪ್ಪಲ್ಲಿ ನೀವು ಕಂಪನಿಯ ಫೈನಾನ್ಷಿಯಲ್ ಹೆಲ್ತನ್ನು ಚೆಕ್ ಮಾಡ್ತೀರಾ. ಅಂದರೆ ಕಂಪನಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದೆನಾ ಅಥವಾ ಇಲ್ವಾ ಎಂಬುದನ್ನು ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ನೀವು ಟೆಸ್ಟ್ ಮಾಡ್ತೀರಾ. ಇನ್ನು ಮೂರನೇ ಸ್ಟೆಪ್ ಯಾವುದಪ್ಪ ಅಂತಂದರೆ ಫೈಂಡ್ ದಿ ಕಂಪನೀಸ್ ಕಾಂಪಿಟೇಟರ್ ಆ್ಯಂಡ್ ರಿಸ್ಕ್ಸ್. ಕಂಪನಿಯ ಕಾಂಪಿಟೇಟರ್ಗಳು ಯಾರ್ಯಾರಾಗಿದ್ದಾರೆ ಮತ್ತು ಕಂಪನಿಯೊಂದಿಗೆ ಯಾವ ಯಾವ ರಿಸ್ಕ್ಗಳಿವೆ ಎಂಬುದನ್ನು ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಇನ್ನು ನಾಲ್ಕನೇ ಸ್ಟೆಪ್ಪು ಮತ್ತು ಕೊನೆಯದಾಗಿರುವ ಸ್ಟೆಪ್ ಯಾವುದಪ್ಪ ಅಂತಂದರೆ ಫ್ಯೂಚರ್ ಆಫ್ ದ ಕಂಪನಿ. ನೀವು ಈ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಈ ಕಂಪನಿಗೆ ಫ್ಯೂಚರ್ನಲ್ಲಿ ವ್ಯಾಲ್ಯೂ ಇದೆನಾ ಅಥವಾ ಇಲ್ವಾ ಎಂಬುದನ್ನು ಈ ನಾಲ್ಕನೇ ಸ್ಟೆಪ್ಪಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಸೊ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಬರುವ 4 ಮುಖ್ಯವಾದ ಸ್ಟೆಪ್ಗಳು ಇವೇ ಆಗಿವೆ. ಇವುಗಳ ಬಗ್ಗೆ ನಾವೀಗ ಒಂದೊಂದಾಗಿ ಸ್ಟಡಿ ಮಾಡೋಣ. ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಮೊದಲ ಸ್ಟೆಪ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಮೊದಲ ಸ್ಟೆಪ್ ಯಾವುದಾಗಿದೆ? ಸ್ಟಡಿ ಅಬೌಟ್ ಕಂಪ್ನಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ ಮಾಡೆಲ್. ಮೊದಲ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನಿದೆ ಎಂಬುದನ್ನು ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀವು ಈ ಕಂಪನಿಯ ಸ್ಟಾಕ್ಸ್ಗಳನ್ನು ಖರೀದಿ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲನೇದಾಗಿ ಕಂಪನಿಯ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಎರಡನೇದಾಗಿ ಈ ಕಂಪನಿ ಏನು ಮಾಡುತ್ತೆ, ಹೇಗೆ ಹಣ ಗಳಿಸುತ್ತೆ, ಅದರ ಬಿಸ್ನೆಸ್ ಮಾಡೆಲ್ ಏನು ಎಂಬುದು ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಬೇಕು. ಒಂದು ವೇಳೆ ನಿಮಗೆ ಈ ಕಂಪನಿಯ ಬಗ್ಗೆ ಮತ್ತು ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥವಾದರೆ ಮಾತ್ರ ಈ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಬೇಕು. ಒಂದು ವೇಳೆ ಕಂಪನಿಯ ಬಗ್ಗೆ ಮತ್ತು ನಿಮಗೆ ಬಿಸ್ನೆಸ್ ಮಾಡೆಲ್ ಬಗ್ಗೆ ಏನೂ ಅರ್ಥವಾಗದಿದ್ದರೆ ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಬಾರ್ದು. ಸೊ ಈಗ ಈ ಫಸ್ಟ್ ಸ್ಟೆಪ್ನಲ್ಲಿ ಕಂಪನಿಯನ್ನು ಸ್ಟಡಿ ಮಾಡುವಾಗ ನಾವು ಏನೇನನ್ನು ಸ್ಟಡಿ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ನೀವು ಏನು ಸ್ಟಡಿ ಮಾಡಬೇಕಪ್ಪ ಅಂತಂದರೆ ಕಂಪನಿಯ ಪ್ರಮೋಟರ್ಸ್ಗಳು ಯಾರು ಎಂಬುದನ್ನು ನೋಡಬೇಕು. ಪ್ರಮೋಟರ್ಸ್ ಎಂದರೆ ಫೌಂಡರ್ಸ್ ಅಂತ ಅರ್ಥ.
ಅಂದರೆ ಈ ಕಂಪನಿಯನ್ನು ಯಾರು ಸ್ಟಾರ್ಟ್ ಮಾಡಿದರು, ಯಾವಾಗ ಸ್ಟಾರ್ಟ್ ಮಾಡಿದರು, ಹೆಂಗೆ ಸ್ಟಾರ್ಟ್ ಮಾಡಿದರು, ಈಗ ಸ್ಟಾರ್ಟ್ ಮಾಡಿದವರೇ ಕಂಪನಿಯ ಮಾಲೀಕರಾಗಿದ್ದಾರಾ, ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಾರಾ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಇದಾದ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಹೆಂಗಿದೆ, ಮ್ಯಾನೇಜ್ಮೆಂಟ್ನಲ್ಲಿರುವ ಮುಖ್ಯವಾದ ವ್ಯಕ್ತಿಗಳು ಯಾರು ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಇದಾದ ನಂತರ ನೀವು ಈ ಕಂಪನಿಯಲ್ಲಿ ಯಾರಾದರೂ ದೊಡ್ಡ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟನ್ನು ಮಾಡಿದ್ದಾರಾ ಎಂಬುದನ್ನು ಕೂಡ ಚೆಕ್ ಮಾಡಬೇಕು. ಯಾಕೆ ನೀವು ಕಂಪನಿಯ ಫೌಂಡರ್ಸ್ ಯಾರು, ಮ್ಯಾನೇಜ್ಮೆಂಟ್ ಹೆಂಗಿದೆ, ಇನ್ವೆಸ್ಟರ್ಸ್ ಯಾರು ಎಂಬುದನ್ನು ಚೆಕ್ ಮಾಡಬೇಕಪ್ಪ ಅಂತಂದರೆ ಯಥಾ ರಾಜ ತಥಾ ಪ್ರಜೆ, ಇದು ಎಲ್ಲ ಕಡೆಗೆ ಅಪ್ಲೈ ಆಗುತ್ತದೆ. ರಾಜ ಯಾವ ರೀತಿ ಇರ್ತಾನೋ ಪ್ರಜೆಗಳು ಕೂಡ ಅದೇ ರೀತಿ ಇರ್ತಾರೆ. ಈ ಕಂಪನಿಯ ಮಾಲೀಕರು ಚೆನ್ನಾಗಿದ್ದರೆ, ಸಿಸ್ಟಮ್ಯಾಟಿಕ್ ಆಗಿದ್ದರೆ, ಡಿಸಿಪ್ಲಿನಡ್ ಆಗಿದ್ದರೆ, ಹಾರ್ಡ್ ವರ್ಕನ್ನು ಮಾಡ್ತಿದ್ದರೆ ಮಾತ್ರ ಈ ಕಂಪನಿ ಲಾಂಗ್ ಟರ್ಮ್ನಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಆದರೆ ಈ ಕಂಪನಿಯ ಮಾಲೀಕರು ಶೋಕಿ ಲಲಗಳಾಗಿದ್ದರೆ, ಟೈಮ್ ವೇಸ್ಟ್ ಮಾಡುತ್ತಿದ್ದಾರೆ, ಬರೀ ಶೋ ಅಪ್ಗಾಗಿ, ಬಿಲ್ಡಪ್ಗಾಗಿ, ಸ್ಕ್ಯಾಮನ್ನು ಮಾಡುವುದಕ್ಕಾಗಿ, ಫ್ರಾಡನ್ನು ಮಾಡುವುದಕ್ಕಾಗಿ ಕಂಪನಿಯನ್ನು ಓಪನ್ ಮಾಡಿದ್ದಾರೆ, ನೀವು ಇಂಥ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿದರೆ ನಿಮ್ಮ ಹಣವೇ ಏನಾಗುತ್ತೆ, ಲಾಸಿಗೆ ಹೋಗುತ್ತೆ. ಅದಕ್ಕಾಗಿ ಮೊದಲು ನೀವು ಕಂಪನಿಯ ಕಲ್ಚರ್ ಹೆಂಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಕಂಪನಿಯ ಕಲ್ಚರು, ಮ್ಯಾನೇಜ್ಮೆಂಟು, ಟೀಮು ಎಲ್ಲ ಗೊತ್ತಾಗಬೇಕೆಂದರೆ ನೀವು ಫೌಂಡರ್ಸ್ಗಳು ಯಾರು, ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರಿದ್ದಾರೆ, ಇನ್ವೆಸ್ಟರ್ಸ್ಗಳು ಯಾರು ಎಂಬುದನ್ನು ಸ್ಟಡಿ ಮಾಡಬೇಕು. ಇಷ್ಟಾದ ನಂತರ ನೀವು ಕಂಪನಿಯ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ಕಂಪನಿಯ ಮುಖ್ಯವಾಗಿರುವ ಪ್ರಾಡಕ್ಟ್ಸ್ಗಳೇನು ಅಥವಾ ಸರ್ವಿಸಸ್ಗಳೇನು ಎಂಬುದನ್ನು ಸ್ಟಡಿ ಮಾಡಬೇಕು. ನೀವು ಯಾವ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕಂಪನಿಯಲ್ಲಿ ಮುಖ್ಯವಾಗಿ ಏನು ಮಾರಾಟ ಮಾಡುತ್ತಾರೆ, ಕಂಪನಿಗೆ ಯಾವ ವಸ್ತುವನ್ನು ಮಾರಾಟ ಮಾಡಿದಾಗ ಇಲ್ಲವೇ ಯಾವ ಸರ್ವಿಸನ್ನು ಕೊಟ್ಟಾಗ ಹಣ ಬರುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಉದಾಹರಣೆಗಾಗಿ ಈಗ ಟಾಟಾ ಮೋಟಾರ್ಸಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಟಾಟಾ ಮೋಟಾರ್ಸ್ ಏನು ಮಾಡುತ್ತದೆ, ಕಾರನ್ನು ರೆಡಿ ಮಾಡುತ್ತದೆ, ಮಾರಾಟ ಮಾಡುತ್ತದೆ. ಇಷ್ಟಾದರೂ ನಿಮಗೆ ಗೊತ್ತಾಗಬೇಕು. ಇನ್ಫೋಸಿಸ್ನಲ್ಲಿ ಹೂಡಿಕೆ ಮಾಡುವರಿದ್ದೀರಾ ಅಂತ ಅಂದ್ಕೊಳ್ಳಿ. ಇನ್ಫೋಸಿಸ್ ಏನಾಗಿದೆ, ಟೆಕ್ ಸರ್ವಿಸಸ್ಗಳನ್ನು ಕೊಡುತ್ತದೆ, ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಿ ಬೇರೆ ಬೇರೆ ಕಂಪನಿಗಳಿಗೆ, ಗೋರ್ಮೆಂಟ್ಗಳಿಗೆ ಕೊಡುತ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಇಷ್ಟಾದರೂ ನಿಮಗೆ ಅರ್ಥ ಆಗಬೇಕು. ಕಂಪನಿಯ ಪ್ರಾಡಕ್ಟ್ಗಳೇನು, ಸರ್ವಿಸಸ್ಗಳೇನು ಎಂಬುದು ನಿಮಗೆ ಅರ್ಥ ಆಗಬೇಕು. ಇನ್ನು ಕಂಪನಿಯ ಪರ್ಫಾರ್ಮೆನ್ಸ್ ಹೆಂಗಿದೆ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಕಂಪನಿಯ ಫಾಸ್ಟ್ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಸದ್ಯಕ್ಕೆ ಯಾವ ರೀತಿ ಈ ಕಂಪನಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ ಎಂಬುದನ್ನು ನೀವು ಸ್ಟಡಿ ಮಾಡಲೇಬೇಕು. ಈ ಕಂಪನಿ ರೈಟ್ ವೇನಲ್ಲಿ ಹೋಗ್ತಾ ಇದೆಯಾ, ರಾಂಗ್ ವೇನಲ್ಲಿ ಹೋಗ್ತಾ ಇದೆಯಾ ಎಂಬುದನ್ನು ಕೂಡ ನೀವು ಸ್ಟಡಿ ಮಾಡಲೇಬೇಕು. ಕಂಪನಿಯ ಎಲ್ಲ ಡಿಸಿಷನ್ಗಳು ಸರಿಯಾಗಿದೆನಾ, ಕಂಪನಿ ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆನಾ, ಮೇಲೆ ಹೋಗ್ತಾ ಇದೆನಾ ಅಥವಾ ರಾಂಗ್ ರೂಟಲ್ಲಿ ಹೋಗಿ ಕೆಳಗಡೆ ಬೀಳ್ತಾ ಇದೆನಾ ಎಂಬುದನ್ನು ನೀವು ಇಲ್ಲೇ ಸ್ಟಡಿ ಮಾಡಬೇಕು. ಇದಾದ ನಂತರ ಕಂಪನಿಯ ಪ್ಲ್ಯಾನ್ಸ್ಗಳೇನು, ಗೋಲ್ಸ್ಗಳೇನು, ಡಿಸಿಷನ್ಗಳೇನು ಎಂಬುದನ್ನು ನೀವು ಕ್ಲಿಯರ್ ಆಗಿ ಸ್ವಲ್ಪ ಟೈಮ್ ತೆಗೆದುಕೊಂಡು ತಾಳ್ಮೆಯಿಂದ ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಈಗ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಬರುತ್ತೆ, ಸರ್ ನೀವು ಹೇಳೋದೆಲ್ಲ ಸರಿಯಾಗಿದೆ, ಕಂಪನಿಯ ಬಗ್ಗೆ ಸ್ಟಡಿ ಮಾಡಬೇಕು, ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಫಸ್ಟ್ ಸ್ಟೆಪ್ಪಲ್ಲಿ. ಆದರೆ ಇದನ್ನು ಹೇಗೆ ಸ್ಟಡಿ ಮಾಡೋದು, ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ನಿಮ್ಮ ತಲೆಯಲ್ಲಿ ಡೌಟ್ ಬಂದೇ ಬರುತ್ತದೆ. ಗೆಳೆಯರೇ, ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಸ್ಗಳು, ಗೋಲ್ಸ್ಗಳು, ಡಿಸಿಷನ್ಸ್ಗಳು ನಿಮಗೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಗೊತ್ತಾಗುತ್ತದೆ. ನೀವು ಯಾವ ಕಂಪನಿಯ ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರೋ ಮೊದಲು ಆ ಕಂಪನಿಯ ಆಫಿಷಿಯಲ್ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಬೇಕು. ನೀವು ಉದಾಹರಣೆಗಾಗಿ ನೈಕಾದಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ನೈಕಾದ ಷೇರುಗಳನ್ನು ಖರೀದಿ ಮಾಡುವವರಿದ್ದೀರಾ ಅಂತಂದರೆ ನೈಕಾದ ಮಾಲೀಕರು ಯಾರು, ಮ್ಯಾನೇಜ್ಮೆಂಟ್ ಹೆಂಗಿದೆ, ಪ್ರಾಡಕ್ಟ್ ಏನು, ಸರ್ವಿಸ್ ಏನು, ಪರ್ಫಾರ್ಮೆನ್ಸ್ ಏನು, ಪ್ಲ್ಯಾನು, ಗೋಲು, ಡಿಸಿಷನ್ ಹೆಂಗಿದೆ ಎಂಬುದು ನಿಮಗೆ ಅರ್ಥವಾಗಬೇಕೆಂದರೆ ನೀವು ಮೊದಲು ಆ ಕಂಪನಿಯ ಆಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ಅಂದರೆ ನೈಕಾದ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಅಲ್ಲಿ ಸಂಪೂರ್ಣವಾಗಿ A to Z ಎಲ್ಲವನ್ನ ನೀವು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಟಾಪ್ ಟು ಬಾಟಮ್ ಏನೇನು ಇನ್ಫಾರ್ಮೇಷನ್ಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೋ ಅದನ್ನೆಲ್ಲವನ್ನ ನೀವು ಸರಿಯಾಗಿ ಗಮನಿಸಬೇಕು, ಸ್ಟಡಿ ಮಾಡಬೇಕು. ಇದು ಬರೀ 1 ಗಂಟೆ 1 ನಿಮಿಷದಲ್ಲಿ ಆಗೋ ಕೆಲಸ ಅಲ್ಲ. ಇದು ಸಿಕ್ಕಾಪಟ್ಟೆ ಟೈಮನ್ನು ತೆಗೆದುಕೊಳ್ಳುತ್ತದೆ. ವಾರನ್ ಬಫೆಟ್ ಅವರು ಪ್ರತಿದಿನ 500 ಪೇಜ್ಗಳನ್ನು ಓದುತ್ತಾರೆ. ಅವರು ಯಾವುದೇ ಕತೆ ಕವನಗಳನ್ನು ಓದಲ್ಲ, ಕಂಪನಿಯ ಬಗ್ಗೆ ಇರುವ ಡೀಟೇಲ್ಸ್ಗಳನ್ನು, ಬ್ಯಾಲೆನ್ಸ್ ಶೀಟ್ಗಳನ್ನು ಓದುತ್ತಾರೆ. ಸೊ ಇದು ತುಂಬಾನೇ ಟೈಮ್ ತೆಗೆದುಕೊಳ್ಳುವ ಕೆಲಸವಾಗಿದೆ. ನಾನು ಸಾಧ್ಯವಾದಷ್ಟು ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಹೇಳಿಕೊಡ್ತಾ ಇರುವೆ.
ನೀವು ಕಂಪನಿಯ ಬಗ್ಗೆ ಮತ್ತು ಅದರ ಬಿಸ್ನೆಸ್ ಮಾಡೆಲನ್ನು ತಿಳಿದುಕೊಳ್ಳಬೇಕೆಂದರೆ ಮೊದಲನೇದಾಗಿ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಇನ್ನು ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಸು ಗೋಲ್ಸ್ಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕೆಂದರೆ ಕಂಪನಿಯ ವೆಬ್ಸೈಟ್ನಲ್ಲಿ ಅವರು ಫ್ಯೂಚರ್ ಪ್ಲ್ಯಾನ್ಸ್ಗಳನ್ನ ಡಿಸ್ಪ್ಲೇ ಮಾಡಿರ್ತಾರೆ. ಅಪ್ ಕಮಿಂಗ್ ಪ್ರಾಡಕ್ಟ್ಸ್ ಅಂತ, ಅಪ್ ಕಮಿಂಗ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂತ ಏನಾದರೂ ಒಂದು ಹೆಡ್ಡಿಂಗನ್ನು ಕೊಟ್ಟು ಅವರು ಡಿಸ್ಪ್ಲೇ ಮಾಡಿರ್ತಾರೆ, ಅಲ್ಲಿ ನೋಡಬೇಕು. ಇನ್ನು ಕಂಪನಿಯ ತನ್ನ ವೆಬ್ಸೈಟ್ನಲ್ಲಿ ಡಿಸ್ಪ್ಲೇ ಮಾಡಿರುವ ಎಲ್ಲ ಡಾಟಾ ಕರೆಕ್ಟ್ ಆಗಿದೆನಾ ಅಥವಾ ಇಲ್ವಾ ಎಂಬುದು ನಿಮಗೆ ಒಂದು ಸರ್ತಿ ಕನ್ಫರ್ಮ್ ಆಗಬೇಕೆಂದರೆ ನೀವು MCA ವೆಬ್ಸೈಟಿಗೆ ಹೋಗಿ ಒಂದು ಸರ್ತಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕು. ಕಂಪನಿಯ ಬಿಸ್ನೆಸ್ ಮಾಡಲು ಗೋಲ್ಸು ಮತ್ತು ಪರ್ಫಾರ್ಮೆನ್ಸು ನಿಮಗಲ್ಲಿ ಗೊತ್ತಾಗಲ್ಲ. ಬಟ್ ನೀವು MCA ಸೈಟಿಗೆ ವಿಸಿಟ್ ಮಾಡಿದಾಗ ಕಂಪನಿಯ ನಿಜವಾದ ಓನರ್ಸ್ಗಳು ಯಾರು, ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಕಂಪನಿಯ ತಲೆ ಮೇಲೆ ಯಾವುದಾದ್ರೂ ಸಾಲ ಇದೆ ಅಥವಾ ಇಲ್ವಾ, ಎಕ್ಸಾಕ್ಟಾಗಿ ಕಂಪನಿ ಎಲ್ಲಿ ಸಿಚುವೇಟೆಡ್ ಆಗಿದೆ, ಹೇಗೆ ಆಪರೇಟ್ ಮಾಡುತ್ತಿದೆ ಎಂಬಿತ್ಯಾದಿ ಡಾಟಾಗಳೆಲ್ಲವೂ ಕೂಡ ನಿಮಗೆ MCA ವೆಬ್ಸೈಟ್ನಲ್ಲಿ ಸಿಗುತ್ತವೆ. ಹೇಗೆ ಸೆಬಿ ಸ್ಟಾಕ್ ಮಾರ್ಕೆಟಿಗೆ ಬಾಪ್ ಆಗಿದೆನೋ ಭಾರತದಲ್ಲಿರುವ ಎಲ್ಲ ಕಂಪನಿಗಳಿಗೆ MCA ಏನಾಗಿದೆ, ಬಾಪ್ ಆಗಿದೆ. ನೀವು MCA ಸೈಟಿಗೆ ವಿಸಿಟ್ ಮಾಡಿ ಕಂಪನಿಯ ಮಾಸ್ಟರ್ ಡಾಟಾವನ್ನು ಚೆಕ್ ಮಾಡಿದರೆ ನಿಮಗೆ ಈ ಫಸ್ಟ್ ಸ್ಟೆಪ್ಪು ಕ್ಲಾರಿಫೈ ಆಗುತ್ತದೆ. ಇದು ಥಿಯರಿ ಆಯಿತು. ನಾನು ಇದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸುವುದಕ್ಕಾಗಿ ಈಗ ಡ್ಯಾಶ್ಬೋರ್ಡ್ನಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡುವೆ, ಪ್ರಾಕ್ಟಿಕಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡುವೆ. ಗೆಳೆಯರೇ, ನಾವೀಗ ನೈಕಾ ಕಂಪನಿಯ ಬಗ್ಗೆ ತಿಳಿದುಕೊಳ್ಳುವರಿದ್ದೇವೆ ಮತ್ತು ಅದರ ಬಿಸ್ನೆಸ್ ಮಾಡೆಲ್ ಅನ್ನು ತಿಳಿದುಕೊಳ್ಳುವರಿದ್ದೇವೆ. ಅದಕ್ಕಾಗಿ ನಾನು ಗೂಗಲ್ನಲ್ಲಿ ನೈಕಾ ಅಂತೇಳಿ ಸರ್ಚ್ ಮಾಡ್ತಾ ಇರುವೆ. ನೈಕಾ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಮೊದಲಿಗೆ ನೋಡಿ AD ಅಂತ ಬಿದ್ದಿದೆ, Nykaa.com ಆಗಿದೆ. ಅಂದರೆ ಇದು ನೈಕಾ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಇವರು ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಸೇಲ್ ಮಾಡಿ ಜಾಸ್ತಿ ಹಣವನ್ನು ಗಳಿಸಬೇಕು ಎಂಬ ಇಂಟೆನ್ಷನ್ನಲ್ಲಿ ಇದ್ದಾರೆ ಅಂತ ಅರ್ಥ. ಇದು ಒಂದು ಪಾಸಿಟಿವ್ ಸೈನ್ ಆಗಿದೆ. ಸೊ ನೀವು ಹುಡುಕಾಡುವಾಗ ಇದೇ ರೀತಿ ನೋಡಬೇಕು, ಸರಿನಾ. ಇಲ್ಲಿ ಗೂಗಲ್ನಲ್ಲಿ ಸೈಡಲ್ಲಿ ನೋಡಿ ಅವರು ಈ ರೀತಿ ಸೈಡ್ ಬಾರ್ಗಳಲ್ಲಿ ಕೂಡ ತಮ್ಮ ಪ್ರಾಡಕ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇದು ಏನಾಗಿದೆ, ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಬರುವ ಒಂದು ಸ್ಟ್ರಾಟರ್ಜಿ ಆಗಿದೆ. ಸೊ ಯಾರು ನೈಕಾದ ಬಗ್ಗೆ ಹುಡುಕಾಡ್ತಾ ಇರ್ತಾರೋ ಅವರಿಗೆ ಮಾತ್ರ ಈ ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತದೆ. ನೀವು ಬೇರೆ ವೆಬ್ಸೈಟ್ಗಳಲ್ಲಿ ಹುಡುಕಾಡುವಾಗ ಇದು ಗೊತ್ತಾಗಲ್ಲ. ಸೊ ಅವರು ಸಿಕ್ಕಾಪಟ್ಟೆ ತಮ್ಮ ಬ್ರ್ಯಾಂಡಿಂಗ್ ಮೇಲೆ ಮತ್ತು ಮಾರ್ಕೆಟಿಂಗ್ ಮೇಲೆ ಸೀರಿಯಸ್ ಆಗಿದ್ದಾರೆ ಎಂಬುದನ್ನು ಇದು ತೋರಿಸುತ್ತೆ. ಅವರ ದುಡ್ಡನ್ನು ವೇಸ್ಟ್ ಮಾಡೋದು ಬೇಡ. ಅದಕ್ಕಾಗಿ ನಾನು ನ್ಯಾಚುರಲ್ ಆಗಿ ಬಿದ್ದಿರುವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಇರುವೆ. ಇಲ್ಲಿದೆ ನೋಡಿ, www.nykaa.com ಅಂತ ಇದೆಯಲ್ಲ. ಸೊ ಇದೇ ನೈಕಾದ ವೆಬ್ಸೈಟ್ ಆಗಿದೆ. ಸೊ ಇಲ್ಲೇ ನಿಮಗೆ ಮೇಲ್ಗಡೆನೆ ಕಾಣಿಸ್ತಾ ಇದೆ ನೋಡಿ, ಆಫರ್ ಅಂತ ಇದೆ, ನೈಕಾ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಂತ ಇದೆ, ಆನ್ಲೈನ್ ಆಫರ್ಸ್ ಅಂತ ಇದೆ, ಪಿಂಕ್ ಫ್ರೈಡೆ ಸೇಲ್ ಅಂತ ಇದೆ. ಇಲ್ಲೇ ನಿಮಗೆ ನೈಕಾದ ಬಿಸ್ನೆಸ್ ಮಾಡೆಲ್ ಏನಾಗಿದೆ ಎಂಬುದರ ಬಗ್ಗೆ ಒಂದು ಸಣ್ಣ ಐಡಿಯಾ ಸಿಗುತ್ತೆ. ಅವರು ಆಲ್ರೆಡಿ ಬರೆದಿದ್ದಾರೆ ನೋಡಿ, ನೈಕಾ ಬ್ರಿಂಗ್ಸ್ ಮೇಕಪ್, ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಆಫರ್ಸ್ ಅಂತೇಳಿ ಬರೆದಿದ್ದಾರೆ. ಸೊ ಇದೇನಾಯಿತು, ಇಲ್ಲೇ ನಿಮಗೆ ಕನ್ಫರ್ಮ್ ಆಯಿತು. ನೈಕಾ ಏನಾಗಿದೆ, ಬ್ಯೂಟಿ ಪ್ರಾಡಕ್ಟ್ಗಳನ್ನು, ಫ್ಯಾಷನ್ ಎಕ್ಸೆಸರೀಸ್ಗಳನ್ನು ಮತ್ತು ಮೇಕಪ್ ಐಟಮ್ಸ್ಗಳನ್ನು ಮಾರುವ ಒಂದು ಆನ್ಲೈನ್ ಕಂಪನಿಯಾಗಿದೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಈಗ ನಿಮಗೆ ನೈಕಾದ ಬಗ್ಗೆ ಒಂದು ಸಣ್ಣ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಈಗ ನೈಕಾದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ನಾನು ಥಿಯರಿಯಲ್ಲಿ ಹೇಳಿದಂಗೆ ಟಾಪ್ದಿಂದ ಬಾಟಮ್ವರೆಗೂ ಟೈಮನ್ನು ತೆಗೆದುಕೊಂಡು ಎಲ್ಲವನ್ನು ಕೂಡ ಕರೆಕ್ಟಾಗಿ, ಕ್ಲಿಯರ್ ಆಗಿ, ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಬೇಕು. ಟಾಪ್ನಲ್ಲಿ ಈ ಲೋಗೋದ ಪಕ್ಕದಲ್ಲಿ ನೋಡಿ ಕೆಟಗರಿಗಳನ್ನು ಮಾಡಿದ್ದಾರೆ, ಯಾವ ಯಾವ ಬ್ರ್ಯಾಂಡ್ಸ್ಗಳಿವೆ ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೈಕಾ ಫ್ಯಾಷನ್ನ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಥಿಯರಿಯಲ್ಲಿ ಹೇಳಿದ್ನಲ್ಲ, ಕಂಪನಿಯ ಪ್ರಾಡಕ್ಟ್ಗಳೇನು, ಸರ್ವಿಸ್ಗಳೇನು ಎಂಬುದನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಂತ. ಸೊ ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಇವೆ, ಅವುಗಳನ್ನು ನೀವು ಕೂಡ ಹೋಮ್ವರ್ಕ್ ಮಾಡುವಾಗ, ಅಂದರೆ ಇವನ್ನು ಸ್ಟಡಿ ಮಾಡುವಾಗ ನೋಡಬೇಕು. ಇಲ್ಲಿ ವೆಸ್ಟರ್ನ್ ವೇರ್ ಇದೆ, ಬ್ಯಾಗ್ಸ್ಗಳ ಬಗ್ಗೆ ಇದೆ, ಇಂಡಿಯನ್ ವೇರ್ಸು, ಜ್ಯುವೆಲರಿ, ಫುಟ್ವೇರ್ಸು, ಮೆನ್ನು, ಕಿಡ್ಸು ಎಲ್ಲರಿಗಾಗಿ ಇದೆ. ಸೊ ಕ್ಲಾತಿಂಗ್ನಲ್ಲಿ ಕೂಡ ಇಲ್ಲಿ ಅವರು ಸೆಪರೇಟ್ ಆದ ಕೆಟಗರಿಗಳನ್ನು ಮಾಡಿಕೊಟ್ಟಿದ್ದಾರೆ, ನೀವು ನೋಡಬಹುದು. ಬ್ಯಾಗ್ಸ್, ಫುಟ್ವೇರ್ ಸೆಕ್ಷನ್ನಲ್ಲಿ ನೋಡಬಹುದು. ಈ ರೀತಿ ನೀವು ಒಂದೊಂದಾಗಿ ಎಲ್ಲವನ್ನ ನೋಡಬಹುದು. ಇನ್ನು ಬ್ಯೂಟಿ ಅಡ್ವೈಸ್ ಅಂತೇಳಿ ಅವರದ್ದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಬ್ಯೂಟಿ ಅಡ್ವೈಸ್ಗಳನ್ನು ಅವರು ಕ್ರಿಯೇಟರ್ಗಳನ್ನು ಹೈರ್ ಮಾಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿದೆ. ಇನ್ನು ನೈಕಾದ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಸರಿನಾ. ನೈಕಾದ ನೆಟ್ವರ್ಕ್ನಲ್ಲಿ ಅವರು ತಮ್ಮ ನ್ಯೂಸ್ಗಳನ್ನು ಮತ್ತು ಜನರ ಫೀಡ್ಬ್ಯಾಕ್ಗಳನ್ನು ಇಲ್ಲಿ ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಕಸ್ಟಮರ್ಗಳು ಸ್ಯಾಟಿಸ್ಫೈ ಆಗಿದ್ದಾರಾ ಅಥವಾ ಇಲ್ವಾ ಎಂಬುದನ್ನು ತಿಳಿದುಕೊಳ್ಳಲು ತುಂಬಾ ಹೆಲ್ಪ್ಫುಲ್ ಆಗುತ್ತದೆ. ಸೊ ಈ ವೆಬ್ಸೈಟನ್ನು ಇಲ್ಲೇ ನೋಡಿ, ಹೆಡ್ಡರ್ನಲ್ಲೇ ಈ ಸ್ಲೈಡ್ಗಳು ಮೂವ್ ಆಗ್ತಾ ಇವೆ. ಈ ಮೂವಿಂಗ್ ಸೈಡ್ನಲ್ಲೇ ನೋಡಿ ಎಲ್ಲ ಇಲ್ಲಿ ಏನಿದ್ದಾರೆ, ಬ್ಯೂಟಿಫುಲ್ ಆಗಿರುವ ವುಮನ್ಸ್ಗಳಿದ್ದಾರೆ, ಅಂದರೆ ಮಾಡೆಲ್ಸ್ಗಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಆಲ್ ಇವರೆಲ್ಲ ಹೀರೋಯಿನ್ಸ್ಗಳಿದ್ದಾರೆ. ಹೀರೋಯಿನ್ಸ್ಗಳ ಜೊತೆಗೆ ಅವರು ಯೂಟ್ಯೂಬರ್ಸ್ಗಳನ್ನು ಕೂಡ ಇಲ್ಲಿ ಫೀಚರ್ ಮಾಡ್ತಾ ಇರ್ತಾರೆ, ಒಟ್ಟಿನಲ್ಲಿ ಸೇಲ್ ಮಾಡುವುದಕ್ಕಾಗಿ. ಇಲ್ಲಿ ನೋಡಿ, ಸದ್ಯಕ್ಕೆ ಇಷ್ಟು ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿದ್ದೇವೆ, ಯಾವುದೇ ಥರನಾದ ಮೇಲ್ ಮಾಡೆಲ್ ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ.
ಇಲ್ಲಿ ಅವರ ಟಾರ್ಗೆಟ್ ಯಾರ ಮೇಲೆ ಜಾಸ್ತಿ ಇದೆಯಪ್ಪ ಅಂತಂದರೆ ಲೇಡೀಸ್ಗಳ ಮೇಲೆ ಇದೆ, ಹುಡುಗಿಯರ ಮೇಲಿದೆ. ಇಲ್ಲಿ ಐಟಮ್ಗಳನ್ನು ಕೂಡ ನೋಡಿ, ಅಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಕಾಣಿಸ್ತಾ ಇವೆ, ಬ್ಯೂಟಿ ಪ್ರಾಡಕ್ಟ್ಗಳು ಕಾಣಿಸ್ತಾ ಇವೆ, ಲಿಪ್ಸ್ಟಿಕ್ ಕಾಣಿಸ್ತಾ ಇದೆ. ಅಂದರೆ ಇದು ಅವರ ಟಾರ್ಗೆಟು ಹುಡುಗಿಯರ ಮೇಲೇ ಇದೆ ಎಂಬುದನ್ನು ತೋರಿಸುತ್ತದೆ. ಕೆಳಗಡೆ ಸ್ಲೈಡ್ ಮಾಡೋಣ. ಇಲ್ಲಿ ಜಾನ್ವಿ ಕಪೂರ್ ಅವರ ಫೋಟೋವನ್ನೇ ಜಾಸ್ತಿ ಹಾಕಿದ್ದಾರೆ ಅಂತಂದರೆ ಜಾನ್ವಿ ಕಪೂರ್ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಬಹುದು. ನೀವು ಇದನ್ನು ಕ್ಲಾರಿಫೈ ಮಾಡಿಕೊಳ್ಳಬೇಕಂದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು, ಇಲ್ಲವೇ ನೈಕಾದ ಸೋಷಿಯಲ್ ಮೀಡಿಯಾಗಳನ್ನು ಫಾಲೋ ಮಾಡಿದರೆ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ನೈಕಾದ ಪ್ರಾಡಕ್ಟ್ಗಳು ಏನಿವೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ವೆಬ್ಸೈಟನ್ನು ಸ್ಕ್ರೋಲ್ ಡೌನ್ ಮಾಡುತ್ತಾ ಹೋಗಿ. ಸೊ ಇಲ್ಲಿ ಲಕ್ಮೆ ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡ್ ಆಗಿದೆ. ಸೊ ಇದು ಕೂಡ ನೈಕಾದಲ್ಲಿದೆ ಅಂದರೆ ಅದು ಪ್ಲಸ್ ಪಾಯಿಂಟ್ ಆಯಿತು ನೈಕಾಗೆ. ಸೊ ಇಲ್ಲಿ ಬೇರೆ ಬೇರೆ ಥರನಾದ ಪ್ರಾಡಕ್ಟ್ಗಳಿವೆ. ಸೊ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ಡವ್ ಬಂದಿದೆ, ನೈಕಾದ ಸ್ವಂತ ಪ್ರಾಡಕ್ಟ್ಗಳು ಕೂಡ ಇವೆ ಎಂಬುದು ನಿಮಗಿಲ್ಲಿ ಗೊತ್ತಾಗುತ್ತದೆ ನೋಡಿ. ಸೊ ಇಲ್ಲಿ ಅವರು ಬೇರೆ ಕಂಪನಿಯ ಪ್ರಾಡಕ್ಟ್ಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಾರೆ. ನೈಕಾದ ವತಿಯಿಂದ ನೈಕಾ ನ್ಯಾಚುರಲ್ಸ್ ಅಂತೇಳಿ ಸ್ವಂತ ಪ್ರಾಡಕ್ಟ್ಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಾರೆ. ಇದು ನೈಕಾಗಿರುವ ಒಂದು ಪ್ಲಸ್ ಪಾಯಿಂಟೇ ಅಂತ ಹೇಳಬಹುದು. ಸೊ ನೈಕಾ ಜಾಸ್ತಿ ಸ್ವಂತ ಪ್ರಾಡಕ್ಟ್ಗಳನ್ನು ರೆಡಿ ಮಾಡುತ್ತಾ ಹೋದರೆ ನೈಕಾದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತದೆ, ಪ್ರಾಫಿಟ್ ಕೂಡ ಹೆಚ್ಚಾಗುತ್ತದೆ. ಇದನ್ನು ಬಿಟ್ಟು ನೈಕಾ ಬರೀ ಬೇರೆಯವರ ಬ್ರ್ಯಾಂಡ್ಗಳನ್ನೇ ಮಾರಾಟ ಮಾಡ್ತಾ ಕುಂತ್ರೆ, ಬೇರೆ ಯಾವುದಾದ್ರೂ ಇ ಕಾಮರ್ಸ್ ಸೈಟ್ ಬಂದರೆ ಈ ಡವ್ ಮತ್ತು ಲಕ್ಮೆ, ಈ ಕ್ಲೇರ್ಸ್, ಈ ಎಲ್ಲ ಪ್ರಾಡಕ್ಟ್ಗಳು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋದರೆ ನೈಕಾ ಅಲ್ಲಿ ಡಲ್ ಆಗುವ ಚಾನ್ಸಸ್ ಇರುತ್ತದೆ. ಸೊ ನೈಕಾ ಸ್ವಂತ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿದಷ್ಟು ತುಂಬಾ ಒಳ್ಳೆಯದಾಗಿದೆ. ಸೊ ನೈಕಾದ ಹತ್ರ ಆಲ್ಮೋಸ್ಟ್ ಆಲ್ ಟಾಪ್ ಬ್ರ್ಯಾಂಡ್ಗಳು ಕೂಡ ಎಲ್ಲ ಇಲ್ಲಿ ಬಂದಿವೆ. ಇಲ್ಲಿ ಕ್ಯಾಟಗರೀಸ್ ಇನ್ ಫೋಕಸ್ ಅಂತ ಇದೆ ನೋಡಿ, ಆಲ್ ನ್ಯಾಚುರಲ್ ಸೇಲ್ ಅಂತ ಇದೆ. ಸೊ ಅವ್ರೇನು ಮಾಡ್ತಾ ಇದ್ದಾರೆಪ್ಪ ಅಂತಂದರೆ ಈ ಪತಂಜಲಿ ಅವರು ಹೆಂಗೆ ಎಲ್ಲ ಆಯುರ್ವೇದ ನ್ಯಾಚುರಲ್ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾರೋ, ಸೊ ಅದೇ ಸ್ಟ್ರಾಟಜಿಯನ್ನು ಇವರು ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೀವು ಈ ರೀತಿ ಎಲ್ಲವನ್ನ ಕೂಡ ಟೈಮ್ ಕೊಟ್ಟು ನೋಡ್ತಾ ಹೋಗಬೇಕು. ಇಲ್ಲಿ ಪಾಪಪ್ ಸ್ಟೋರೀಸ್ ಅಂತ ಮಾಡಿದ್ದಾರೆ. ವಿಂಟರ್ ಈಗ ಬಂದಿದೆ ಅಲ್ಲ, ಈಗ ಚಳಿಗಾಲ ಬಂದಿದೆ. ಸೊ ಚಳಿಗಾಲಕ್ಕೆ ಸುಟೇಬಲ್ ಆಗುವ ಥರ ಈ ರೀತಿ ಡ್ರೆಸ್ಸಸ್ಗಳಿವೆ, ಅವುಗಳನ್ನು ತೆಗೆದುಕೊಳ್ಳಿ ಅಂಥೇಳಿ ಅವರು ಅಡ್ವರ್ಟೈಸನ್ನು ಮಾಡೋಕ್ಕೆ ಪ್ಲ್ಯಾನಿಂಗನ್ನು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲವನ್ನು ನೋಡಿದಾಗ ನಿಮಗೆ ನೈಕಾ ಏನು ಮಾಡುತ್ತದೆ, ನೈಕಾದ ಬಿಸ್ನೆಸ್ ಮಾಡೆಲ್ ಏನು, ನೈಕಾದ ಹತ್ರ ಯಾವ ಯಾವ ಪ್ರಾಡಕ್ಟ್ಗಳಿವೆ ಎಂಬುದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಸೊ ಇಷ್ಟಾದ ನಂತರ ನೀವೇನು ಮಾಡಬೇಕು, ನೈಕಾದ ಓನರ್ಸ್ಗಳು ಯಾರು, ಮ್ಯಾನೇಜ್ಮೆಂಟ್ನಲ್ಲಿ ಯಾರ್ಯಾರಿದ್ದಾರೆ, ಫೌಂಡರ್ಸ್ ಯಾರು, CEO ಯಾರು, ಮಾರ್ಕೆಟಿಂಗ್ ಹೆಡ್ ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕೆಂದರೆ ಇಲ್ಲಿ ಒಂದು ಹೂ ಆರ್ ವಿ ಅಂತೇಳಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೈಕಾದ ಫೌಂಡರ್ಸ್ ಟೀಮು, ಮ್ಯಾನೇಜ್ಮೆಂಟಿನ ಬಗ್ಗೆ ಡೀಟೇಲ್ಸ್ ಆಗಿರುವ ಮಾಹಿತಿ ಸಿಗುತ್ತದೆ. ಇಲ್ಲಿ ಅವರೇ ಬರೆದಿದ್ದಾರೆ, ನೀವು ಟೈಮ್ ಸಿಕ್ಕಾಗ ನೋಡಿ. ನೈಕಾ ಎಲ್ಲಿ ರೆಡಿ ಆಯಿತು, ಹೆಂಗೆ ರೆಡಿ ಆಯಿತು, ಅದರ ಸ್ಟೋರಿ ಏನು, ವಿಷನ್ ಏನು, ಮಿಷನ್ ಏನು, ನೈಕಾದ ವ್ಯಾಲ್ಯೂಸ್ಗಳೇನು ಎಂಬುದನ್ನು ನೀವಿಲ್ಲಿ ನೋಡಬಹುದು. ಬಿ ಬೋಲ್ಡ್ ಆ್ಯಂಡ್ ಗುಡ್, ಬಿ ಬೆಟರ್ ಎವ್ರಿ ಡೇ. ಪ್ರತಿದಿನ ಇವರು ಇಂಪ್ರೂವ್ ಮಾಡಲು ಟ್ರೈ ಮಾಡ್ತಾ ಇದ್ದಾರೆ. ಕಸ್ಟಮರ್ಸ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವ ಕ್ವಾಲಿಟಿ ಸರ್ವಿಸನ್ನು, ಪ್ರಾಡಕ್ಟನ್ನು ಕೊಡುವುದಕ್ಕೆ ಅವರು ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ. ಒನ್ ನೈಕಾ ಅಂದರೆ ನೈಕಾ ಒಂದೇ ಇರಬೇಕು, ಹುಡುಗಿಯರ ಫಸ್ಟ್ ಪ್ರಿಫರೆನ್ಸ್ ಅದೇ ಆಗಿರಬೇಕು ಅನ್ನೋದನ್ನು ಇವರ ಈ ಲೈನ್ ತೋರಿಸುತ್ತೆ. ಅವರ ಮೈಂಡ್ ಸೆಟ್ನಲ್ಲಿ ಅದೇ ಇದೆ, ಅದಕ್ಕಾಗಿ ಅವರು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಅವರ ಟೋಟಲ್ ಫೌಂಡರ್ಸ್ಗಳ ಟೀಮನ್ನು ಕೂಡ ನೀವು ನೋಡಬಹುದು. ಇಲ್ಲಿ ಏನು ಮಿಡಲ್ನಲ್ಲಿ ಇದ್ದಾರಲ್ಲ, ಇವರೇ ಇದರ ಫೌಂಡರ್ಸ್ ಆಗಿದ್ದಾರೆ. ಫಾಲ್ಗುನಿ ನಾಯರ್ ಇವರ ಹೆಸರು, ಇವರೇ ಫೌಂಡರ್ ಆ್ಯಂಡ್ CEO ಆಗಿದ್ದಾರೆ. ನೈಕಾವನ್ನು ಇವರೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಓನರ್ಗಳಲ್ಲಿ ದಮ್ ಇದೇನಾ ಅಥವಾ ಇಲ್ವಾ ಎಂಬುದನ್ನು ನಾನು ಟೆಸ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಟೆಸ್ಟ್ ಮಾಡೋಕ್ಕೆ ಇಲ್ಲಿ ನಿಮಗೆ ಒಂದು ಕ್ಲೂ ಸಿಗುತ್ತೆ. ಫಾಲ್ಗುನಿ ನಾಯರ್ ಅವರು ಮುಂಚೆ ಏನಾಗಿದ್ದರು ನೋಡಿ, ಫಾರ್ಮರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕೋಟಕ್ ಮಹೀಂದ್ರಾ ಕ್ಯಾಪಿಟಲ್ ಕಂಪನಿ. ಕೋಟಕ್ ಮಹೀಂದ್ರಾ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಇದೆ. ಸೊ ಅದರಲ್ಲಿ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಸೊ ಅವರಿಗೆ ಫೈನಾನ್ಷಿಯಲ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಇತ್ತು. ಸೊ ಅದಕ್ಕಾಗಿ ಅವರು ಕಂಪನಿಯನ್ನು ತೆಗೆದು ಹುಡುಗಿಯರ ಮೇಲೇ ಜಾಸ್ತಿ ಟಾರ್ಗೆಟ್ ಮಾಡಿದರು. ಅಂದರೆ ಅವರು ಕೂಡ ಒಬ್ಬ ಲೇಡೀಸ್ಗಳಿಗೆ ಏನು ಬೇಕು, ಏನನ್ನು ಕೊಟ್ಟರೆ ಲೇಡೀಸ್ಗಳು ಪರ್ಚೇಸ್ ಮಾಡ್ತಾರೆ ಎಂಬುದು ಅವರಿಗೆ ಗೊತ್ತಿತ್ತು. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿದರು, ಅಲ್ಲಿ ಅವರಿಗೆ ಸಕ್ಸಸ್ ಸಿಕ್ಕಿದೆ. ಸೊ ಈ ರೀತಿ ನೀವು ಫೌಂಡರ್ಗಳ ಬಗ್ಗೆ ಸ್ಟಡಿ ಮಾಡಿದಾಗ ನಿಮಗೆ ಒಂದೊಂದಾಗಿ ಡೀಟೇಲ್ಸ್ಗಳು ಹೋಗುತ್ತವೆ. ಇನ್ನು ಇಲ್ಲಿ ನೋಡಿ, ಅದ್ವೈತ ನಾಯರ್ ಅಂತ ಇದ್ದಾರೆ, ಇವರು ಕೂಡ ಈ ನೈಕಾದ ಫ್ಯಾಷನ್ಗೆ CEO ಆಗಿದ್ದಾರೆ. ಇಲ್ಲಿ ಅಂಚಿತ್ ನಾಯರ್ ಅಂತ ಇದ್ದಾರೆ, ಇವರು Nykaa.comಗೆ CEO ಆಗಿದ್ದಾರೆ. ಇಲ್ಲಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತದೆ. ನಾವೀಗ Nykaa.comನಲ್ಲಿ ನೋಡ್ತಾ ಇದ್ದೀವಿ, ಇದು ಸೇಲ್ ಮಾಡುತ್ತದೆ. ನೈಕಾದವರದ್ದೇ ನೈಕಾ ಫ್ಯಾಷನ್ ಅಂತ ಹೇಳಿ ಒಂದು ಬೇರೆ ಕಂಪ್ನಿ ಇದೆ. ಸೊ ನನಗನ್ನಿಸುತ್ತದೆ ಇವರು ಇಲ್ಲಿರುವ ಅದ್ವೈತ ನಾಯರ್ ಅವರು ಫಾಲ್ಗುನಿ ನಾಯರ್ ಅವರ ಡಾಟರ್ ಆಗಿರಬಹುದು, ಮತ್ತು ಈ ಅಂಚಿತ್ ನಾಯರ್ ಅವರು ಸನ್ ಆಗಿರಬಹುದು.
ಸೊ ಇದನ್ನು ವಿಕಿಪೀಡಿಯಾದಲ್ಲಿ ಕನ್ಫರ್ಮ್ ಮಾಡಿ ನೋಡಿ, ನಿಮಗೆ ಡೌಟ್ ಕ್ಲಿಯರ್ ಆಗುತ್ತದೆ. ನಾನು ಗೆಸ್ಸಿಂಗನ್ನು ಮಾಡ್ತಾ ಇರುವೆ. ಅವರು ಒಂದೊಂದು ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಈ ಕಂಪನಿ ಫ್ಯೂಚರ್ನಲ್ಲಿ ಇರುತ್ತಾ ಅಥವಾ ಇಲ್ವಾ ಎಂಬುದು ಗೊತ್ತಾಗಬೇಕೆಂದರೆ ಇವರ ಬಿಹೇವಿಯರ್ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು. ಇವರ ಸೋಷಿಯಲ್ ಮೀಡಿಯಾಗಳಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ವಿಸಿಟ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಓನರ್ಗಳು ಕೂಡ ಡಿಸೆಂಟ್ ಆಗಿದ್ದಾರೆ, ಅವರ ಮಕ್ಕಳು ಕೂಡ ಡಿಸೆಂಟ್ ಆಗಿದ್ದಾರೆ, ಅವರ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ಡಿಸೆಂಟ್ ಆಗಿದೆ. ಸೊ ಇಲ್ಲಿ ನೋಡಿದಾಗ ಯಾರೂ ಕೂಡ ಸಿಕ್ಕಾಪಟ್ಟೆ ಶೋಕಿ ಲಾಲಗಳ ಥರ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಸಿಂಪಲ್ ಆಗಿದ್ದಾರೆ, ವರ್ಕ್ ಮೇಲೇ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇರೋದ್ರಿಂದ ಕಂಪನಿಯ ಕಲ್ಚರ್ ಚೆನ್ನಾಗಿದೆ ಅಂತ ಅರ್ಥ. ಇನ್ನು ಕಂಪನಿಯ ಮತ್ತೆ ಬೇರೆ CEO ಗಳು, ಫೈನಾನ್ಷಿಯಲ್ ಆಫೀಸರ್ಗಳು ಯಾರ್ಯಾರಿದ್ದಾರೆ ಅಂತ ಇಲ್ಲಿ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇವರನ್ನು ನೀವು ನೋಡಿ ಇವರ ವರ್ಕನ್ನು, ಇವರ ಬಿಹೇವಿಯರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗಿ ಟೆಸ್ಟ್ ಮಾಡಿದಾಗ ನಿಮಗೆ ಮ್ಯಾನೇಜ್ಮೆಂಟಿನ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿರುವ ಗ್ರಿಪ್ ಸಿಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಇಲ್ಲಿ ನಿಮಗೆ ನೈಕಾದ ಓನರ್ಸ್ಗಳು ಯಾರು ಎಂಬ ಇತ್ಯಾದಿ ವಿಷಯಗಳು ಎಲ್ಲ ಕೂಡ ಗೊತ್ತಾಗಿವೆ. ಸೊ ಇದನ್ನು ನೀವು ಕನ್ಫರ್ಮ್ ಮಾಡುವವರಿದ್ದರೆ ನೈಕಾ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಕಂಪನಿಯ ಹೆಸರು ಕ್ಲಿಯರ್ ಆಗಿ ಗೊತ್ತಾಗಬೇಕೆಂದರೆ ಈ ವೆಬ್ಸೈಟ್ನ ಫುಟ್ಟರಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತದೆ. ಇಲ್ಲಿದೆ ನೋಡಿ, ನೈಕಾ ಇ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ. ಸೊ ಇದನ್ನೇ ನೀವು ಗೂಗಲ್ನಲ್ಲಿ ರೈಟ್ ಕ್ಲಿಕ್ ಮಾಡಿ ಸರ್ಚ್ ಮಾಡಿದಾಗ ಈ ಕಂಪನಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಗೂಗಲ್ನಿಂದಲೂ ಕೂಡ ಪಡೆದುಕೊಳ್ಳಬಹುದು. ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ವಿಕಿಪೀಡಿಯಾದ್ದು. ಸೊ ಈ ವಿಕಿಪೀಡಿಯಾದ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ ಬೇರೆ ಟ್ಯಾಬಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ಕೂಡ ಅದನ್ನು ಸ್ಟಡಿ ಮಾಡಬಹುದು. ಅಂದರೆ ನೈಕಾ ಏನು ಮಾಡುತ್ತದೆ ಮತ್ತು ಇದರ ಹೆಡ್ ಕ್ವಾರ್ಟರ್ಸು ಮುಂಬೈನಲ್ಲಿದೆ. ಸೊ ಇದು ಬ್ಯೂಟಿ, ವೆಲ್ನೆಸ್ಸು, ಫ್ಯಾಷನ್ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡುತ್ತೆ. ಇದಕ್ಕೆ ನೀವು ಮತ್ತೊಂದು ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ ಇದೆ ನೋಡಿ, 76 ಆಫ್ಲೈನ್ ಸ್ಟೋರ್ಸ್ಗಳಿವೆ. ಸರಿನಾ? 76 ಅಂದರೆ ಇವರು ಆನ್ಲೈನಲ್ಲಿ ಕೂಡ ಇದ್ದಾರೆ, ಆಫ್ಲೈನಲ್ಲಿ ಕೂಡ ಇದ್ದಾರೆ. ಸೊ ಇಲ್ಲೇ ನೋಡಿ, ಇಲ್ಲಿ ಟ್ರೇಡೆಡ್ ಆ್ಯಸ್ ನೈಕಾ ಅಂತ ಇದೆ. ಈಗ BSEಯಲ್ಲಿ ಮತ್ತು NSEಯಲ್ಲಿ ಎಷ್ಟು ಇದರ ಟ್ರೇಡಿಂಗ್ ವ್ಯಾಲ್ಯೂ ಇದೆ ಎಂಬುದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ನೀವು ರಿಸರ್ಚನ್ನು ಮಾಡಬೇಕು. ಇದೇ ಫಂಡಮೆಂಟಲ್ ಅನಾಲಿಸಿಸ್ ಆಗಿದೆ. ಇದು ಸಿಕ್ಕಾಪಟ್ಟೆ ಟೈಮನ್ನು ತೆಗೆದುಕೊಳ್ಳುತ್ತದೆ. ಟೈಮ್ ತೆಗೆದುಕೊಂಡರೂ ಕೂಡ ಇಲ್ಲಿ ಟೈಮನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿದರೂ ಕೂಡ ವರ್ತ್ ಇಟ್ ಆಗಿದೆ. ಸರಿನಾ? ಇಲ್ಲಿ ಹಿಸ್ಟ್ರಿ ಇದೆ, IPO ಯಾವಾಗ ಬಂತು, ಹೆಂಗಿದೆ ಅಂತಿದೆ, ಆಪ್ರೇಷನ್ಸ್ ಹೆಂಗಿದೆ ಅಂತಿದೆ, ಅಂದರೆ ಅವರ ಬಿಸ್ನೆಸ್ ಮಾಡೆಲ್ ಹೆಂಗಿದೆ ಎಂಬುದು ಕೂಡ ಗೊತ್ತಾಗುತ್ತದೆ. ಇಲ್ಲಿ ಪುಣೆ, ನ್ಯೂ ಡೆಲ್ಲಿ, ಮುಂಬೈ, ಹರಿಯಾಣ, ಕೋಲ್ಕತ್ತಾ, ಬೆಂಗಳೂರುಗಳಲ್ಲಿ ಇವರ ಆಫ್ಲೈನ್ ಸ್ಟೋರ್ಸ್ಗಳು ಕೂಡ ಇವೆ. ವೇರ್ ಹೌಸಸ್ಗಳು ಅಂದರೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಗೋಡೌನ್ಸ್ಗಳು ಕೂಡ ಇವೆ. ನಿಮಗೇನಾಗಬೇಕಾಗಿದೆ, ನೈಕಾ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಗೊತ್ತಾಗಿದೆ. ಅದಕ್ಕಾಗಿ ಈ jobacorp.com ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಇದು ಕಂಪನಿಯ ಲಿಸ್ಟಿಂಗ್ ಬಗ್ಗೆ ಹೇಳುವ ಮತ್ತು ಮಾಹಿತಿಗಳನ್ನು ಕೊಡುವ ಒಂದು ವೆಬ್ಸೈಟ್ ಆಗಿದೆ. ಸೊ ನೀವು ಇಲ್ಲಿಂದಲೂ ಕೂಡ ನೋಡಬಹುದು. ಇಲ್ಲವೇ ಈ ಕಂಪನಿಯ CIN ಅಂದರೆ ಈ ನಂಬರನ್ನು, ರಿಜಿಸ್ಟ್ರೇಷನ್ ನಂಬರನ್ನು ಕಾಪಿ ಮಾಡಿಕೊಳ್ಳಿ. ಕಾಪಿ ಮಾಡಿಬಿಟ್ಟು ಡೈರೆಕ್ಟಲ್ಲಿ ಗೂಗಲ್ನಲ್ಲಿ MCA ಅಂತ ಸರ್ಚ್ ಮಾಡಿ. ಸರಿನಾ? MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ. ಈಗ MCA ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. MCA ಎಲ್ಲ ಕಂಪನಿಗಳ ಬಾಪ್ ಆಗಿದೆ. ಇಲ್ಲಿ ನಿಮಗೆ ಕಂಪನಿಗಳ ಬಗ್ಗೆ A to Z ಆಗಿರುವ ಮಾಹಿತಿ ಇದೇ ವೆಬ್ಸೈಟ್ನಲ್ಲಿ ಸಿಗುತ್ತದೆ. ಇಲ್ಲಿ MCA ಸರ್ವಿಸಸ್ ಅಂತ ಇದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಮಾಸ್ಟರ್ ಡಾಟಾ ಅಂತ ಇದೆ. ಮಾಸ್ಟರ್ ಡಾಟಾದ ಮೇಲೆ ಒಂದು ಸ್ವಲ್ಪ ಹೋಲ್ಡ್ ಮಾಡಿ. ವ್ಯೂ ಕಂಪನಿ ಡಾಟಾ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪನಿಯ ಹೆಸರು ಗೊತ್ತಿದ್ದರೆ ನೀವು ಹೆಸರನ್ನು ಟೈಪ್ ಮಾಡಿ ನೋಡಬಹುದು. ಇಲ್ಲವೇ ನೀವು ಆಲ್ರೆಡಿ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಬರ್ತಾ ಇದ್ದರೆ ಬರೋವಾಗ ಗೂಗಲ್ನಲ್ಲಿ ಹುಡುಕಾಡಿ ಕಂಪನಿಯ CIN ನಂಬರ್ ಅಂದರೆ ಯುನೀಕ್ ಐಡೆಂಟಿಫಿಕೇಷನ್ ನಂಬರನ್ನು ಕಾಪಿ ಮಾಡಿಕೊಂಡು ಬನ್ನಿ. ಅಲ್ಲಿ ಅದನ್ನು ಪೇಸ್ಟ್ ಮಾಡಿ, ಕ್ಯಾಪ್ಚಾವನ್ನು ತುಂಬಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಪನಿಯ ಮಾಸ್ಟರ್ ಡಾಟಾ ಓಪನ್ ಆಗುತ್ತದೆ. ಇದರಲ್ಲಿ ಕೊಟ್ಟಿರುವ ಮಾಹಿತಿಗಳು 100% ಅಕ್ಯುರೇಟ್ ಆಗಿರುತ್ತವೆ. ನಾವೇನು ಈ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ನೋಡ್ತೀವಲ್ಲ, ಇವು ಅಕ್ಯುರೇಟ್ ಆಗಿರದೇ ಇರಬಹುದು, ಆದರೆ ಇದು ಗೋರ್ಮೆಂಟ್ನ ಸೈಟ್ ಆಗಿದೆ. ಸೊ ಇಲ್ಲಿ ತಪ್ಪಾದ ಮಾಹಿತಿ ಬರಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಎಲ್ಲ ಕಂಪನಿಗಳ ಬಾಪ್ ಆಗಿದೆ, ಗೋರ್ಮೆಂಟ್ನ ಡಿಪಾರ್ಟ್ಮೆಂಟ್ ಆಗಿದೆ. ಅವರು ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೈಕಾದ ನೇಮ್ ಏನಿದೆ ನೋಡಿ, ಕರೆಕ್ಟಾಗಿ ನೈಕಾ ಇ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಇದು ROC ಮುಂಬೈಗೆ ಒಳಪಡುತ್ತದೆ. ಅಂದರೆ ಮಹಾರಾಷ್ಟ್ರದಲ್ಲಿ ಈ ಕಂಪನಿ ಇದೆ ಅಂತ ಅರ್ಥ, ಹೆಡ್ ಆಫೀಸು. ಇನ್ನು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಇದೆ, ರಿಜಿಸ್ಟ್ರೇಷನ್ ನಂಬರ್ ಇದೆ. ನಾನ್ ಗೌರ್ಮೆಂಟ್ ಕಂಪನಿನ ಅಥವಾ ಗೌರ್ಮೆಂಟ್ ಕಂಪನಿನ ಎಂಬುದು ಕೂಡ ನಿಮಗಿಲ್ಲಿ ಗೊತ್ತಾಗುತ್ತದೆ. ಇದರ ಅಥೋರೈಸ್ಡ್ ಕ್ಯಾಪಿಟಲ್ ಎಷ್ಟು, ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು ಎಂಬುದು ಕೂಡ ಗೊತ್ತಾಗುತ್ತದೆ. ಇನ್ನು ಡೇಟ್ ಆಫ್ ರಿಜಿಸ್ಟ್ರೇಷನು, ಕಂಪನಿ ಯಾವಾಗ ಸ್ಟಾರ್ಟ್ ಆಗಿದೆ ಎಂಬುದು ಕೂಡ ನಿಮಗಿಲ್ಲಿ ಗೊತ್ತಾಗುತ್ತದೆ. ಕಂಪನಿಯ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಂಪನಿಯ ಸ್ಟೇಟಸ್ ಅಂತ ಇದೆ ನೋಡಿ, ಕಂಪನಿ ಆ್ಯಕ್ಟಿವ್ ಆಗಿದೆ ಅಂದರೆ ಕಂಪನಿ ಚಾಲ್ತಿಯಲ್ಲಿದೆ ಅಂತ ಅರ್ಥ. ಇಲ್ಲಿ ಚಾರ್ಜಸ್ ಅಂತ ಒಂದು ಕೊಟ್ಟಿದ್ದಾರೆ ನೋಡಿ, ಅಂದರೆ ಕಂಪನಿಯ ತಲೆ ಮೇಲೆ ಎಷ್ಟು ಚಾರ್ಜಸ್ ಇದೆ, ಅಂದರೆ ಎಷ್ಟು ಲೋನ್ ಇದೆ ಎಂಬುದರ ಮಾಹಿತಿ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ.
ಕಂಪನಿಯು ಎಲ್ಲಿ ಕೂಡ ಓಪನ್ ಆಗಿ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಹೇಳಲ್ಲ ನಾನು ಇಷ್ಟು ಲೋನ್ ಮಾಡಿದ್ದೀನಿ ಅಂಥೇಳಿ. ಕಂಪನಿ ಏನೇ ಒಂದು ಲೋನನ್ನು ಮಾಡಿದರೂ ಕೂಡ, ಫಂಡಿಂಗನ್ನು ತಂದಿದ್ದರೂ ಕೂಡ ಕಂಪನಿ ಈ MCAಗೆ ಡೀಟೇಲ್ಸನ್ನು ಕೊಡಲೇಬೇಕು, ಗೌರ್ಮೆಂಟಿಗೆ ಮಾಹಿತಿಯನ್ನು ಕೊಡಲೇಬೇಕು. ಮುಂಚೆ ಇರುವ ಲೋನನ್ನು ತೀರಿಸಿದರೆ ಕ್ಲೋಸ್ಡ್ ಅಂತ ಬಂದಿರುತ್ತದೆ. ಇನ್ನೂ ಲೋನು ಈ ಕಂಪನಿಯ ತಲೆ ಮೇಲಿದ್ದರೆ ಅದು ಸ್ಟೇಟಸ್ ಓಪನ್ ಆಗಿರುತ್ತದೆ. ಇನ್ನು ಕಂಪನಿಯ ಡೈರೆಕ್ಟರ್ಸ್ಗಳು ಯಾರು ಅನ್ನೋದು ಇಲ್ಲಿ ಎಲ್ಲ ಮಾಹಿತಿ ಇದೆ ನೋಡಿ. ಫಲ್ಗುನಿ ಸಂಜಯ್ ನಾಯರ್ ಅಂತ ಇಲ್ಲಿ ಫಸ್ಟಿಗೆ ಒಂದು ಡೈರೆಕ್ಟರ್ ಹೆಸರಿದೆಯಲ್ಲ, ಇವರೇ ಓನರ್ ಆಗಿದ್ದಾರೆ. ಸರಿನಾ? ಅವರ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಕೂಡ ಅವರೇ ಅದನ್ನೇ ಹೇಳಿದ್ದರು, ಫೌಂಡರ್ ಆ್ಯಂಡ್ CEO ಅಂತೇಳಿ. ಸೊ ಇಲ್ಲಿ ಅವರ ಡೀಟೇಲ್ಸ್ ಇದೆ ನೋಡಿ. ಅವರ ವೆಬ್ಸೈಟ್ನಲ್ಲಿ ಹೇಳಿರುವ ಎಲ್ಲ ಹೆಸರುಗಳು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇವೆ. ನೈಕಾದವರು ಗೌರ್ಮೆಂಟ್ಗೆ ಕೊಟ್ಟಿರುವ ಡಾಟಾ ಮತ್ತು ಅವರ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಡಿಸ್ಪ್ಲೇ ಮಾಡಿರುವ ಡಾಟಾ ಏನಾಗಿದೆ, ಸೇಮ್ ಆಗಿದೆ. ಸೊ ನೀವು ಇಷ್ಟನ್ನು ಸ್ಟಡಿ ಮಾಡಿದರೆ ನಿಮಗೆ ಏನೇನು ಗೊತ್ತಾಗುತ್ತದೆಯಪ್ಪ ಅಂತಂದರೆ, ಕಂಪನಿಯ ಪ್ರಮೋಟರ್ಸ್ಗಳು ಯಾರು, ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರಿದ್ದಾರೆ, ಇನ್ವೆಸ್ಟರ್ಗಳು ಯಾರು ಎಂಬುದು ಗೊತ್ತಾಯಿತು. ಕಂಪನಿಯ ಪ್ರಾಡಕ್ಟ್ಗಳ ಬಗ್ಗೆ, ಸರ್ವಿಸಸ್ಗಳ ಬಗ್ಗೆ A to Z ಆದ ಮಾಹಿತಿ ಸಿಕ್ತು. ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತು ಕಂಪನಿಯ ಪ್ರೆಸೆಂಟು ಮತ್ತು ಫಾಸ್ಟ್ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಐಡಿಯಾ ಬಂತು. ಏಕೆಂದರೆ ಅಲ್ಲಿ ಲೋನ್ ಇದೆಯಲ್ಲ, ಲೋನು ಮುಂಚೆಯಿಂದಲೂ ಇದೆ ಅಂದಮೇಲೆ ಕಂಪನಿಯ ಮುಂಚೆಯ ಪರ್ಫಾರ್ಮೆನ್ಸು ಗೊತ್ತಾಯ್ತೋ ಅಥವಾ ಇಲ್ವಾ? ಗೊತ್ತಾಯಿತು ತಾನೇ. ಇನ್ನು ಕಂಪನಿಯ ಪ್ಲ್ಯಾನ್ಸು ಮತ್ತು ಗೋಲ್ಸ್ಗಳ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಕೂಡ ಗೊತ್ತಾಗಿದೆ, ಎಲ್ಲ ಕೂಡ ಗೊತ್ತಾಗಿದೆ. ಕಂಪನಿಯ ಗೋಲ್ಸ್ಗಳ ಬಗ್ಗೆ ಗೊತ್ತಾಗಿಲ್ಲ. ಸೊ ನೀವು ಎಲ್ಲಾದರೂ ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಲಿಂಕನ್ನು ಕೊಟ್ಟಿದ್ದಾರಾ ಅಂತ ನೋಡಬೇಕು, ಇಲ್ಲ ಎಲ್ಲಾದರೂ ನ್ಯೂ ಲಾಂಚಸ್ ಅಂತ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಬ್ರ್ಯಾಂಡ್ಸ್ಗಳಲ್ಲಿ ಕೂಡ ಇಲ್ಲ. ನೈಕಾ ಫ್ಯಾಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಏನು ಬರುತ್ತದೆ ಅಂತ ನೋಡೋಣ. ನೈಕಾ ಫ್ಯಾಷನ್ನಲ್ಲಿ ಓಕೆನಾ, ಇಂಡಿಯನ್ ವೇರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ಡ್ರೆಸ್ಸಸ್ಗಳು ಬರ್ತಾ ಇವೆ. ಸೊ ನೀವು ಪ್ರಾಡಕ್ಟ್ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡೋರಿದ್ದರೆ ಸೊ ನೈಕಾ ಫ್ಯಾಷನ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಇಲ್ಲಿ ವುಮನ್ಸ್ ಪ್ರಾಡಕ್ಟ್ಸ್ಗಳಿವೆ, ಸರಿನಾ? ಇದಾದ ನಂತರ ಮೆನ್ಸ್ ಪ್ರಾಡಕ್ಟ್ಗಳಿವೆ, ಕಿಡ್ಸ್ ಪ್ರಾಡಕ್ಟ್ಸ್ಗಳಿವೆ. ಸೊ ಎಲ್ಲವನ್ನು ನೀವು ಡೀಟೇಲಾಗಿ ಸ್ಟಡಿ ಮಾಡೋರಿದ್ದರೆ ಇದು ಹೆಲ್ಪ್ ಆಗುತ್ತೆ. ಸೊ ನಮಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ, ನಮಗೆ ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಸ್ಗಳ ಬಗ್ಗೆ ಗೊತ್ತಾಗಿದೆ. ಇಲ್ಲಿದೆ ನೋಡಿ ಬಾಟಮ್ನಲ್ಲಿ ನ್ಯೂ ಲಾಂಚಸ್ ಅಂತೇಳಿ, ಸರಿನಾ? ಇದರ ಮೇಲೆ ಕ್ಲಿಕ್ ಮಾಡಿ ಕಂಪನಿ ಹೊಸದಾಗಿ ಏನು ತರ್ತಾ ಇದೆ, ಕಂಪನಿಯ ಫ್ಯೂಚರ್ ಪ್ರಾಡಕ್ಟ್ಗಳು ಯಾವುವು ಮತ್ತು ಪ್ಲ್ಯಾನ್ ಏನಿದೆ ಎಂಬುದು ನಿಮಗಿಲ್ಲಿ ಈಸಿಯಾಗಿ ಗೊತ್ತಾಗುತ್ತದೆ. ಇಲ್ಲಿ ನೋಡಿ ಹೆಡ್ಡಿಂಗಲ್ಲೇ ಕೊಟ್ಟಿದ್ದಾರೆ ನ್ಯೂ ಲಾಂಚಸ್ ಅಂಥೇಳಿ, ದ ಲೇಟೆಸ್ಟ್ ನ್ಯೂ ಬ್ರ್ಯಾಂಡ್ಸ್ ಆಟ್ ನೈಕಾ ಅಂಥೇಳಿ. ಸೊ ಪಿಕ್ಸಿ, ಲವ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟು, ಇದೇನೋ ಇದೆ ನೋಡಿ ಓದಕ್ಕೆ ಬರೋದೇ ಇರೋ ಥರ. ಸೊ ನೈಕಾ ನ್ಯಾಚುರಲ್ಸು ಇಲ್ಲಿ ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಸ್ಗಳು ಮತ್ತು ಏನೇನಾಗ್ತಾ ಇದೆ ಎಂಬುದು ಕೂಡ ಇಲ್ಲಿ ಎಲ್ಲವನ್ನ ಕೂಡ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಇಷ್ಟೆಲ್ಲವನ್ನ ನೋಡಿದರೆ ಮುಗೀತು, ನಿಮಗೆ ಕಂಪನಿಯ ಬಗ್ಗೆ ಕೂಡ ಗೊತ್ತಾಗುತ್ತದೆ, ಕಂಪನಿಯ ಬಿಸ್ನೆಸ್ ಮಾಡೆಲ್ ಕೂಡ ಈಸಿಯಾಗಿ ಅರ್ಥ ಆಗುತ್ತದೆ. ಇಷ್ಟು ಮಾಡಿದರೆ ಸ್ಟೆಪ್ 1 ಕಂಪ್ಲೀಟ್ ಆಗಿದೆ ಅಂತರ್ಥ. ಗೆಳೆಯರೇ, ಈಗ ಫಸ್ಟ್ ಸ್ಟೆಪ್ನ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಈಗ ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಫಸ್ಟ್ ಸ್ಟೆಪ್ನಲ್ಲಿ ನೀವು ಕಂಪನಿಯ ಬಗ್ಗೆ ಮತ್ತು ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ಎರಡನೇ ಸ್ಟೆಪ್ನಲ್ಲಿ ನೀವು ಕಂಪನಿಯ ಫೈನಾನ್ಷಿಯಲ್ ಹೆಲ್ತನ್ನು ಕಂಪ್ಲೀಟಾಗಿ ಚೆಕ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಈಸ್ ಚೆಕ್ ಕಂಪನೀಸ್ ಫೈನಾನ್ಷಿಯಲ್ ಹೆಲ್ತ್. ಹೇಗೆ ನೀವು ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಹೆಲ್ತನ್ನು ಬ್ಲಡ್ ಟೆಸ್ಟ್ ಮಾಡುವುದರ ಮೂಲಕ ಟೆಸ್ಟ್ ಮಾಡುತ್ತೀರೋ, ಅದೇ ರೀತಿ ಯಾವುದಾದ್ರೂ ಒಂದು ಶೇರನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತು ಹೆಂಗಿದೆ ಅಂತ ನೋಡಬೇಕು. ಗೆಳೆಯರೇ, ಈ ಜಗತ್ತಿನಲ್ಲಿ ನಿಮ್ಮ ಒಳ್ಳೆ ಕ್ಯಾರೆಕ್ಟರನ್ನು ಯಾವನ್ನೂ ನೋಡಲ್ಲ. ನಿಮ್ಮ ಜೇಬಲ್ಲಿ ಎಷ್ಟು ದುಡ್ಡಿದೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೇ ಲೆಕ್ಕಾಚಾರ ಮಾಡ್ತಾರೆ. ಅದಾದ ನಂತರವೇ ಮದುವೆ ಮಾತುಕತೆಯನ್ನು ಮಾಡ್ತಾರೆ. ಸೊ ನೀವು ಅದೇ ಮೆಂಟ್ಯಾಲಿಟಿಯನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ನಲ್ಲಿ ಅಪ್ಲೈ ಮಾಡಬೇಕು. ಯಾವುದೇ ಒಂದು ಸ್ಟಾಕನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಹೆಂಗಿದೆ ಎಂಬುದನ್ನು ನೀವು ಟೆಸ್ಟ್ ಮಾಡಬೇಕು. ಇದು ಹೇಳುವಷ್ಟು ಸುಲಭದ ಕೆಲಸ ಅಲ್ಲ ಗೆಳೆಯರೇ. ಏಕೆಂದರೆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತನ್ನು ನೀವು ಟೆಸ್ಟ್ ಮಾಡಬೇಕೆಂದರೆ ಸಿಕ್ಕಾಪಟ್ಟೆ ಫೈಲ್ಸ್ಗಳನ್ನು ಸ್ಟಡಿ ಮಾಡಬೇಕಾಗುತ್ತದೆ. ಇದು 1-2 ದಿನದಲ್ಲಿ ಆಗುವ ಕೆಲಸ ಅಲ್ಲ. ಇದಕ್ಕೆ ಮಿನಿಮಮ್ ಇಲ್ಲಪ್ಪ ಅಂತಂದ್ರು 10 ರಿಂದ 15 ದಿನ ಟೈಮ್ ಬೇಕಾಗುತ್ತದೆ. ಕೆಲವೊಂದಿಷ್ಟು ಜನ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಾ ಇದ್ರಲ್ಲ, ಪ್ರೂಫ್ ಕೊಡು ಅಂತೇಳಿ. ಏನು ಮಣ್ಣು ಪ್ರೂಫ್ ಕೊಡೋಕ್ಕಾಗುತ್ತೆ ನಿಮಗೆ? ನಾನು ನಿಮಗಾಗಿ ಲೆಸನ್ ಮಾಡ್ತಾ ಇರೋದೇನೆ ದೊಡ್ಡ ಮ್ಯಾಟರ್ ಆಗಿದೆ. ಯಾವನೂ ಕೂಡ ಈ ದೇಶದಲ್ಲಿ ನಿಮಗೆ ಇಷ್ಟೊಂದು ಕ್ಲಿಯರ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರೋ ಸತ್ಯವನ್ನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಲ್ಲ. ಸೊ ಇದು ಫೈನಾನ್ಷಿಯಲ್ ಹೆಲ್ತನ್ನು ಟೆಸ್ಟ್ ಮಾಡೋದು ಕೂಡ ಇದೇ ರೀತಿಯಾಗಿದೆ. ತುಂಬಾ ಡೆಪ್ತ್ ಆಗಿರುವ ಕಾನ್ಸೆಪ್ಟ್ ಆಗಿದೆ. ಸೊ ಇಂಥದ್ರಲ್ಲಿ ನೀವು ಪ್ರೂಫ್ ಕೊಡು ಅಂದರೆ ಏನು ಮಣ್ಣು ಪ್ರೂಫ್ ಕೊಡ್ತಾರೆ? ನಾನು ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ ಎಂಬುದನ್ನು ಪ್ರೂಫ್ ಆಗಿ ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ.
ಏಕೆಂದರೆ ನನ್ನ ದುಡ್ಡು, ನನ್ನ ಇನ್ವೆಸ್ಟ್ಮೆಂಟು, ನಾನು ಏನಾದರೂ ಮಾಡ್ತೀನಿ. ಸೊ ಅದನ್ನು ನಿಮಗೆಲ್ಲವನ್ನು ಹೇಳಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೆಬಿಯ ಕಡೆಯಿಂದ ಕ್ಲಿಯರ್ ಕಟ್ ಆಗಿರುವ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಏನಪ್ಪ ಅಂತಂದರೆ, ನೀವು ಮಾಡ್ತಾ ಇರುವ ಇನ್ವೆಸ್ಟ್ಮೆಂಟನ್ನು ಪಬ್ಲಿಕಲ್ಲಾಗಿ ನ್ಯೂಸ್ ಚಾನಲ್ಗಳಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳುವಂತಿಲ್ಲ. ಸೊ ಈ ರೀತಿ ಇದನ್ನು ಅನೌನ್ಸ್ ಮಾಡಿದರೆ, ಓಪನ್ ಆಗಿ ತೋರಿಸಿದರೆ ಅದು ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಕ್ರೈಮಲ್ಲಿ ಬರುತ್ತೆ. ಸೆಬಿ ನಿಮ್ಮ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿ ನಾನು ಹೇಳಲ್ಲ. ಈ ರೂಲ್ ಇಲ್ಲದೆ ಇದ್ದರೂ ಕೂಡ ನಾನು ಹೇಳ್ತಾ ಇರಲಿಲ್ಲ. ಏಕೆಂದರೆ ನಿಮಗೆ ಪ್ರಾಫಿಟ್ ಆಯ್ತಪ್ಪ ಅಂತಂದರೆ ನೀವೇನು ಬಂದು ನನಗೆ ದುಡ್ಡನ್ನು ಕೊಡಲ್ಲ, ಹೆಂಗಿದೆಯಾ ಅಂತಲೂ ಮಾತಾಡ್ಸಲ್ಲ. ಆದರೆ ಅದೇ ಲಾಸ್ ಆಯ್ತಪ್ಪ ಅಂತಂದರೆ ನೀವು ಖಂಡಿತವಾಗಿಯೂ ನಮ್ಮ ಮನೆ ಮುಂದೆ ಬಂದು ಕೇಳ್ತೀರ, ನಾನು ನಿನ್ನನ್ನು ನೋಡಿ ಇನ್ವೆಸ್ಟ್ ಮಾಡಿದೆ, ನಿನ್ನ ಮಾತನ್ನು ಕೇಳಿ ಇನ್ವೆಸ್ಟ್ ಮಾಡಿದೆ ಅಂತ ಬಂದೇ ಬರ್ತೀರ. ಅದಕ್ಕಾಗಿ ನಾನು ನಿಮಗೆ ಯಾವುದೇ ಸ್ಟಾಕ್ಸ್ಗಳನ್ನು ಕೂಡ ಸಜೆಸ್ಟ್ ಮಾಡಲ್ಲ, ಯಾವುದೇ ಥರನಾದ ಪ್ರೂಫನ್ನು ಕೊಡಲ್ಲ. ಸೊ ಇಲ್ಲಿ ಫೈನಾನ್ಷಿಯಲ್ ಹೆಲ್ತನ್ನು ಟೆಸ್ಟ್ ಮಾಡುವಲ್ಲಿಯೂ ಕೂಡ ನಾನು ನಿಮಗೆ ಯಾವುದೇ ಕಂಪನಿಯ ಬಗ್ಗೆ ಓಪನ್ ಅಪ್ ಆಗಿ ಪ್ರೂಫನ್ನು ಕೊಡಲ್ಲ. ನೀವು ಹಣವನ್ನು ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಹೆಲ್ತನ್ನು ಟೆಸ್ಟ್ ಮಾಡಬೇಕು. ಇದರಲ್ಲಿ ಯಾವ ಯಾವ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಬೇಕು ಎಂಬುದನ್ನಷ್ಟೇ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡುವೆ. ನೀವು ಯಾವುದಾದ್ರೂ ಒಂದು ಕಂಪನಿಯ ಫೈನಾನ್ಷಿಯಲ್ ಹೆಲ್ತನ್ನು ಟೆಸ್ಟ್ ಮಾಡಬೇಕೆಂದರೆ ಮೊದಲು ಆ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಸ್ಟಡಿ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಂದರೆ ಒಂಥರ ಕಂಪನಿಯ ಕುಂಡ್ಲಿ ಇದ್ದಂಗೆ. ಹೇಗೆ ನಿಮ್ಮ ಜಾತಕದಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೋ ಅದೇ ರೀತಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಇರುತ್ತೆ. ಕಂಪನಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಕಂಪನಿ ಅದನ್ನು ಹೇಗೆ ಯೂಸ್ ಮಾಡಿಕೊಳ್ತಾ ಇದೆ, ಮತ್ತು ಎಷ್ಟು ಹಣವನ್ನು ಗಳಿಸ್ತಾ ಇದೆ, ಇಲ್ಲಾಂದರೆ ಎಷ್ಟು ಹಣವನ್ನು ಲಾಸ್ ಮಾಡಿಕೊಳ್ಳುತ್ತಿದೆ ಎಂಬುದರ ಎಲ್ಲ ಕ್ಲಿಯರ್ ಕಟ್ ಮಾಹಿತಿ ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ಇರುತ್ತದೆ. ಈ ಬ್ಯಾಲೆನ್ಸ್ ಶೀಟ್ಗಳನ್ನು ಕಂಪನಿಗಳು ಖುದ್ದಾಗಿ ಮಾಡಲ್ಲ. ಇಲ್ಲಿ ಆಡಿಟರ್ಗಳನ್ನು ಅಪಾಯಿಂಟ್ಮೆಂಟನ್ನು ಮಾಡಬೇಕಾಗುತ್ತದೆ. ಇದು ಕೂಡ MCAದ ರೂಲ್ ಆಗಿದೆ. ಈ ಬ್ಯಾಲೆನ್ಸ್ ಶೀಟನ್ನು ಕಂಪನಿಯ ಮಾಲೀಕರು ಕೂತು ರೆಡಿ ಮಾಡಲ್ಲ. ಈಗ ನಮ್ಮ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನಾವು ರೆಡಿ ಮಾಡಲ್ಲ. ನಮ್ಮ ಕಂಪನಿಗೆ CAಗಳಿದ್ದಾರೆ, CS ಅವರು ನಮ್ಮ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಮತ್ತು ಆ್ಯನ್ಯುವಲ್ ರಿಪೋರ್ಟನ್ನು ರೆಡಿ ಮಾಡ್ತಾರೆ. ಸೊ ಇದೇ ರೀತಿ ಎಲ್ಲ ಕಂಪನಿಗಳಿಗೂ ಕೂಡ ಕಂಪಲ್ಸರಿಯಾಗಿ CAಗಳಿರ್ತಾರೆ, CSಗಳಿರ್ತಾರೆ. ಅವರು ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ಕಂಪನಿಯ ಬ್ಯಾಂಕ್ ಡೀಟೇಲ್ಸನ್ನು ಆಧಾರವಾಗಿಟ್ಟುಕೊಂಡು ಕಂಪನಿಯ ಓನರ್ಗಳು ಎವ್ರಿಡೇ ಡಾಟಾವನ್ನು ಮೇಂಟೈನ್ ಮಾಡಿರ್ತಾರೆ. ಅದನ್ನು ಆಧಾರವಾಗಿಟ್ಟುಕೊಂಡು ಆ್ಯನ್ಯುವಲ್ ರಿಪೋರ್ಟನ್ನು ಮತ್ತು ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಿರ್ತಾರೆ. ಸೊ ನಾವು ಈ ಎರಡೂ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದರೆ ಮುಗಿತು, ನಮಗೆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಯಾವ ರೀತಿ ಇದೆ ಎಂಬುದು ಗೊತ್ತಾಗುತ್ತದೆ. ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ಮುಖ್ಯವಾಗಿ ನಮಗೆ ಏನೇನು ಗೊತ್ತಾಗುತ್ತದೆ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ಗಳು ಗೊತ್ತಾಗುತ್ತವೆ. ಕಂಪನಿಗೆ ಪ್ರಾಫಿಟ್ ಆಗಿದ್ದರೆ ಎಷ್ಟು ಪ್ರಾಫಿಟ್ ಆಗಿದೆ, ಹೆಂಗಾಗಿದೆ, ಎಷ್ಟು ಸೇಲ್ಸ್ ಆಗಿದೆ, ಮತ್ತು ಎಷ್ಟು ಸರ್ವಿಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ. ಒಂದು ವೇಳೆ ಕಂಪನಿಗೆ ಲಾಸ್ ಆಗಿದ್ದರೆ ಯಾಕೆ ಲಾಸ್ ಆಯಿತು, ಹೆಂಗೆ ಲಾಸ್ ಆಯಿತು, ಎಷ್ಟು ಲಾಸ್ ಆಯಿತು, ಅದಕ್ಕೆ ಕಾರಣ ಏನು ಎಂಬಿತ್ಯಾದಿ ವಿಷಯಗಳು ನಿಮಗಿಲ್ಲಿ ಗೊತ್ತಾಗುತ್ತವೆ. ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟಾಯಿತು, ಲಾಸ್ ಎಷ್ಟಾಯಿತು ಎಂಬುದರ ಬಗ್ಗೆ ಡೀಟೇಲ್ಡ್ ಆಗಿರುವ ಲೆಕ್ಕಾಚಾರ ಸಿಗುತ್ತೆ. ನೀವು ಇದನ್ನು ಸ್ಟಡಿ ಮಾಡಿದ ನಂತರ ಕಂಪನಿ ಫೈನಾನ್ಷಿಯಲಿ ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆನಾ, ಮೇಲೆ ಹೋಗ್ತಾ ಇದೆನಾ ಅಥವಾ ಕೆಳಗಡೆ ಬೀಳ್ತಾ ಇದೆನಾ ಎಂಬುದು ನಿಮಗಿಲ್ಲೇ ಗೊತ್ತಾಗುತ್ತದೆ. ಏಕೆಂದರೆ ಅವರು ತೆಗೆದುಕೊಳ್ತಾ ಇರುವ ನಿರ್ಧಾರಗಳ ಆಧಾರದ ಮೇಲೆ ನೀವು ಅದನ್ನು ಈಸಿಯಾಗಿ ಪತ್ತೆ ಹಚ್ಚಬಹುದು. ಇನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ನಿಮಗೆ ಎರಡನೇದಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ಗಳು ಗೊತ್ತಾಗುತ್ತವೆ. ಕಂಪನಿಗೆ ಇನ್ಕಮ್ನಿಂದಾದರೂ ದುಡ್ಡು ಬರಲಿ, ಲೋನ್ನಿಂದಾದರೂ ದುಡ್ಡು ಬರಲಿ, ಇಲ್ಲವೇ ಕಂಪನಿಯ ಮಾಲೀಕರು ಸ್ವಂತ ಜೇಬಿನಿಂದಾದರೂ ಕಂಪನಿಯಲ್ಲಿ ದುಡ್ಡನ್ನು ಹಾಕಲಿ, ಈ ದುಡ್ಡು ಯಾವ ರೀತಿ ಯುಟಿಲೈಸ್ ಆಗ್ತಾ ಇದೆ ಎಂಬುದೆಲ್ಲ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿರುತ್ತದೆ. ಅಂದರೆ ದುಡ್ಡು ಎಲ್ಲಿಂದ ಬಂತು, ಹೆಂಗೆ ಯೂಸ್ ಆಯಿತು, ಹೆಂಗೆ ಹೋಯಿತು ಅನ್ನೋದರ ಎಲ್ಲ ಮಾಹಿತಿ ಕೂಡ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಮೆನ್ಷನ್ ಆಗಿರುತ್ತದೆ. ಇನ್ನು ಕಂಪನಿಯ ಆಪರೇಟಿಂಗ್ ಕಾಸ್ಟ್ ಬಗ್ಗೆ ಕೂಡ ನಿಮಗೆ ಕ್ಲಿಯರ್ ಕಟ್ ಆದ ಮಾಹಿತಿ ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಗುತ್ತದೆ. ಆಪರೇಟಿಂಗ್ ಕಾಸ್ಟ್ ಅಂದರೆ ಏನಪ್ಪ ಅಂತಂದರೆ, ನೀವು ಕಂಪನಿಯ ಪ್ರಾಡಕ್ಟನ್ನು ರೆಡಿ ಮಾಡಬೇಕಲ್ಲ, ಪ್ರಾಡಕ್ಟನ್ನು ರೆಡಿ ಮಾಡಬೇಕಂದ್ರೆ ನಿಮಗೆ ಎಷ್ಟು ಖರ್ಚಾಗ್ತಾ ಇದೆ ಎಂಬುದನ್ನು ಈ ಆಪರೇಟಿಂಗ್ ಕಾಸ್ಟು ಹೇಳುತ್ತೆ. ನಿಮಗೆ ಉದಾಹರಣೆಯನ್ನು ಕೊಡಬೇಕೆಂದರೆ, ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ತನ್ನ ಕೋರ್ಸಸ್ಗಳನ್ನು ರೆಡಿ ಮಾಡೋಕೆ ಮತ್ತು ಬೇರೆ ಬೇರೆ ಥರನಾದ ಡಿಜಿಟಲ್ ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋಕೆ ಎಷ್ಟು ಹಣವನ್ನು ಖರ್ಚು ಮಾಡುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದರೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಆಪರೇಟಿಂಗ್ ಕಾಸ್ಟನ್ನು ಚೆಕ್ ಮಾಡಬೇಕು. ಆಪರೇಟಿಂಗ್ ಕಾಸ್ಟ್ ಅಂದರೆ ಸಿಂಪಲ್ ಆಗಿದೆ. ಕಂಪನಿಯ ಪ್ರಾಡಕ್ಟನ್ನು ರೆಡಿ ಮಾಡಲು ಎಷ್ಟು ದುಡ್ಡು ಬೇಕು, ಇಲ್ಲವೇ ಸರ್ವಿಸಸ್ಸನ್ನು ಕೊಡಬೇಕೆಂದರೆ ಎಷ್ಟು ಇನ್ವೆಂಟ್ರಿ ಬೇಕು, ವೆಹಿಕಲ್ ಬೇಕು, ಯಾವ ಯಾವ ಟೆಕ್ನಾಲಜಿಗಳು ಬೇಕು, ಅದಕ್ಕೆಲ್ಲ ಎಷ್ಟು ಹಣ ಖರ್ಚಾಗುತ್ತೋ ಅದೇನಾಗಿದೆ ಆಪರೇಟಿಂಗ್ ಕಾಸ್ಟ್ ಆಗಿದೆ.
ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಿಸ್ನೆಸ್ಸನ್ನು ಮಾಡಬೇಕಂದ್ರೆ ಬಿಸ್ನೆಸ್ಸನ್ನು ರನ್ ಮಾಡಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆಯೋ ಅದೇ ಏನಾಗಿದೆ ಆಪರೇಟಿಂಗ್ ಕಾಸ್ಟ್ ಆಗಿದೆ. ಇನ್ನು ಕಂಪನಿಗೆ ಎಷ್ಟು ರೆವೆನ್ಯೂ ಬಂದಿದೆ, ಎಷ್ಟು ಎಕ್ಸಾಕ್ಟ್ ಆಗಿ ರೆವೆನ್ಯೂ ಬಂದಿದೆ, ಟರ್ನ್ ಓವರ್ ಎಷ್ಟಾಗಿದೆ ಎಂಬುದು ಕೂಡ ಬ್ಯಾಲೆನ್ಸ್ ಶೀಟ್ನಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಇದಾದ ನಂತರ ನಿಮಗೆ ಕಂಪನಿಯ ಎಕ್ಸ್ಪೆನ್ಸಸ್ಗಳ ಬಗ್ಗೆ ಡೀಟೇಲ್ಡ್ ಆದ ಮಾಹಿತಿ ಸಿಗುತ್ತದೆ. ಅಂದರೆ ಕಂಪನಿ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ, ಹೆಂಗೆ ಖರ್ಚು ಮಾಡ್ತಾ ಇದೆ ಎಂಬುದರ ಮಾಹಿತಿ ನಿಮಗೆ ಈ ಲಿಸ್ಟ್ನಲ್ಲಿ ಸಿಗುತ್ತದೆ. ಇದಾದ ನಂತರ ಕಂಪನಿಗೆ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಎಂಬುದರ ಮಾಹಿತಿ ಕೂಡ ನಿಮಗೆ ಇಲ್ಲೇ ಸಿಗುತ್ತದೆ. ಇನ್ನು ಕಂಪನಿಯ CAGR ಏನಾಗಿದೆ ಎಂಬುದು ಕೂಡ ಗೊತ್ತಾಗುತ್ತದೆ. ಅಂದರೆ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್, ಅಂದರೆ ಕಂಪನಿ ವರ್ಷಕ್ಕೆ ಎಷ್ಟು ಪಟ್ಟು ಬೆಳೀತಾ ಇದೆ, ಎಷ್ಟು ಗ್ರೋತಲ್ಲಿದೆ ಎಂಬುದನ್ನು ಈ CAGR ತಿಳಿಸುತ್ತದೆ. ಕಂಪನಿ ಮೇಲೆ ಹೋಗ್ತಾ ಇದೆನಾ ಅಥವಾ ಕೆಳಗಡೆ ಹೋಗ್ತಾ ಇದೆನಾ, ಪ್ರಾಫಿಟ್ನಲ್ಲಿ ಹೋಗ್ತಾ ಇದೆನಾ, ಲಾಸಲ್ಲಿ ಹೋಗ್ತಾ ಇದೆನಾ ಎಂಬುದನ್ನು ನೀವು ಈ CAGR ಮೂಲಕ ಈಸಿಯಾಗಿ ತಿಳಿದುಕೊಳ್ಳಬಹುದು. ಇದಾದ ನಂತರ ಕಂಪನಿಯ ಬಳಿ ಅಸೆಟ್ಗಳು ಎಷ್ಟಿವೆ, ಲಯಾಬಿಲಿಟಿಗಳು ಎಷ್ಟಿವೆ ಎಂಬುದನ್ನು ನೀವು ಇಲ್ಲಿ ಸ್ಟಡಿ ಮಾಡಬೇಕು, ತಿಳಿದುಕೊಳ್ಳಬೇಕು. ಒಂದು ವೇಳೆ ಕಂಪನಿಯ ಬಳಿ ಅಸೆಟ್ಗಳು ಕಮ್ಮಿ ಇದ್ದರೆ, ಲಯಾಬಿಲಿಟಿಗಳು ಜಾಸ್ತಿ ಇದ್ದರೆ ಆ ಕಂಪನಿ ಲಾಂಗ್ ರನ್ನಲ್ಲಿ ತುಂಬ ದಿನ ಪರ್ಫಾರ್ಮ್ ಮಾಡಲ್ಲ, ಆ ಕಂಪನಿ ಮುಳುಗುತ್ತದೆ. ಸಿಂಪಲ್. ಕಂಪನಿಯ ಬಳಿ ಬಿಸ್ನೆಸ್ ಮಾಡೋಕ್ಕೆ ಅಸೆಟ್ಗಳು ಎಲ್ಲ ಬರೀ ಲಯಾಬಿಲಿಟಿಗಳಿದ್ದರೆ ಆ ಕಂಪನಿ ಏನಾಗುತ್ತದೆ, ಬೇಗನೆ ಮುಳುಗುತ್ತದೆ. ಅಸೆಟ್ಗಳು ಜಾಸ್ತಿ ಇರಬೇಕು, ಲಯಾಬಿಲಿಟಿಗಳು ಕಮ್ಮಿ ಇರಬೇಕು. ಇದು ಇದೇನಾ ಅಥವಾ ಇಲ್ವಾ ಎಂಬುದನ್ನು ನೀವಿಲ್ಲಿ ಟೆಸ್ಟ್ ಮಾಡಬೇಕು. ಇನ್ನು ಕೊನೆಯದಾಗಿ ನೀವು ಏನನ್ನ ಇಲ್ಲಿ ಸ್ಟಡಿ ಮಾಡಬೇಕೆಂದರೆ ಕಂಪನಿಯ ಡೆಟ್ ಎಷ್ಟಿದೆ, ಅಂದರೆ ಕಂಪನಿ ಎಷ್ಟು ಲೋನನ್ನು ಮಾಡಿಕೊಂಡಿದೆ ಎಂಬುದನ್ನು ನೀವಿಲ್ಲಿ ಲೆಕ್ಕ ಹಾಕಬೇಕು. ಮತ್ತು ಈ ಲೋನನ್ನು ತೀರಿಸುವಷ್ಟು ಕೆಪ್ಯಾಸಿಟಿ ಈ ಕಂಪನಿಗೆ ಇದೇನಾ ಅಥವಾ ಇಲ್ವಾ ಎಂಬುದನ್ನು ಕೂಡ ನೀವು ಇಲ್ಲಿ ಸ್ಟಡಿ ಮಾಡಬೇಕು. ನಿಮಗೆ ನಾನು 2 ಸಾಲಿಡ್ ಆಗಿರುವ ಎಕ್ಸಾಂಪಲ್ ಕೊಡುವೆ ಈ ಲೋನ್ ಮೇಲೆ. ಮೊದಲೇ ಎಕ್ಸಾಂಪಲ್ ಯಾರಪ್ಪ ಅಂತಂದರೆ ವಿಜಯ್ ಮಲ್ಯ, ಎರಡನೇ ಎಕ್ಸಾಂಪಲ್ ಯಾರಪ್ಪ ಅಂತಂದರೆ ಅನಿಲ್ ಅಂಬಾನಿ. ಅನಿಲ್ ಅಂಬಾನಿ ಅಂದರೆ ಮೋಟಾಬಾಯಿ ಇದಾರಲ್ಲ, ಮುಖೇಶ್ ಅಂಬಾನಿ ಅವರ ಕಾಸಾ ತಮ್ಮ. ಸೊ ಈ 2 ಕಂಪನಿಗಳನ್ನು ನೀವು ತೆಗೆದುಕೊಳ್ಳಬೇಕು. ಈ 2 ವ್ಯಕ್ತಿಗಳ ಕಂಪನಿಯ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಸಿಂಪಲ್ ಆಗಿ ಹೇಳುವೆ, ಈ ವಿಜಯ್ ಮಲ್ಯರವರ ಕಿಂಗ್ ಫಿಶರ್ ಕಂಪನಿಗೆ ಇನ್ಕಮ್ ಕಮ್ಮಿ ಆಗ್ತಾ ಇತ್ತು, ಕಂಪನಿ ಲಾಸಲ್ಲಿತ್ತು. ಕಂಪನಿಯ ಲಾಸನ್ನು ಕಾಂಪೆನ್ಸೇಟ್ ಮಾಡಿ ಕಂಪನಿಯನ್ನು ಮತ್ತೆ ಮೇಲೆತ್ತುವುದಕ್ಕಾಗಿ ಇವರು ಸಿಕ್ಕಾಪಟ್ಟೆ ಲೋನನ್ನು ಮಾಡಿದರು. ಲೋನನ್ನು ಮಾಡಿದ್ದಾರೆ ಎಂದರೆ ಆ ಲೋನು ಏನಾಗಬೇಕು, ಇಲ್ಲಿ ಆಪರೇಟಿಂಗ್ ಕಾಸ್ಟ್ಗಾಗಿ ಖರ್ಚಾಗಬೇಕು, ಕಂಪನಿಯ ಬಿಸ್ನೆಸ್ಸನ್ನು ಎಕ್ಸ್ಪೆನ್ಷನ್ ಮಾಡಲು ಖರ್ಚಾಗಬೇಕು. ಆದರೆ ರಿಯಾಲಿಟಿಯಲ್ಲಿ ಏನಾಗ್ತಾ ಇತ್ತು, ವಿಜಯ್ ಮಲ್ಯರವರ ಹಾಗೂ ಅವರ ಮಗನ ಶೋಕಿ ಮೇಲೆ ಖರ್ಚಾಗ್ತಾ ಇತ್ತು. ಬ್ಯಾಂಕ್ಗಳಿಂದ ಕೋಟಿಗಟ್ಟಲೆ ಲೋನನ್ನು ತೆಗೆದುಕೊಳ್ತಾ ಇದ್ರು. ಆದರೆ ತೆಗೆದುಕೊಂಡಿರುವ ಲೋನು ಕಂಪನಿಯಲ್ಲಿ ಸರಿಯಾಗಿ ಇನ್ವೆಸ್ಟ್ ಆಗ್ತಾ ಇರಲಿಲ್ಲ, ಇವರ ಶೋಕಿಗಳ ಮೇಲೆ ಇನ್ವೆಸ್ಟ್ ಆಗ್ತಾ ಇತ್ತು. ಕಂಪನಿಯ ತಲೆ ಮೇಲೆ ಸಾವಿರಾರು ಕೋಟಿ ಲೋನ್ ಇದೆಯಪ್ಪ ಅಂತಂದರೆ ಸಿನ್ಸಿಯರ್ ಆಗಿ ಕೂತ್ಕೊಂಡು ಕೆಲಸ ಮಾಡಬೇಕು, ಶೋಕಿಗಳನ್ನು ಮಾಡೋದಲ್ಲ. ಸೊ ವಿಜಯ್ ಮಲ್ಯರವರು ಕೂಡ ಇದೇ ತಪ್ಪನ್ನು ಮಾಡಿದರು, ಅನಿಲ್ ಅಂಬಾನಿಯವರು ಕೂಡ ಇದೇ ತಪ್ಪನ್ನು ಮಾಡಿದರು. ಕಂಪನಿಯ ತಲೆ ಮೇಲೆ ಸಾವಿರಾರು ಕೋಟಿಯ ಲೋನನ್ನು ಇಟ್ಕೊಂಡು ಇವರು ಶೋಕಿಗಳನ್ನು ಮಾಡ್ತಾ ತಿರುಗಾಡ್ತಾ ಇದ್ರು. ಸೊ ಯಾರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಎಲ್ಲಿ ಗೊತ್ತಾಗುತ್ತದೆ ಅಂದರೆ ಕಂಪನಿಯ ತಲೆ ಮೇಲೆ ಎಷ್ಟು ಸಾಲ ಇದೆ ಮತ್ತು ಇದನ್ನು ತೀರಿಸುವ ಕೆಪ್ಯಾಸಿಟಿ ಈ ಕಂಪನಿಗೆ ಇದೆನಾ ಅಥವಾ ಇಲ್ವಾ ಎಂಬುದನ್ನು ನಿಮಗಿಲ್ಲಿ ಈಸಿಯಾಗಿ ತಿಳಿದುಕೊಳ್ಳಲು ಸಿಗುತ್ತದೆ. ಈ ಕಂಪನಿಗೆ ಲೋನನ್ನು ತೀರಿಸುವ ಯೋಗ್ಯತೆ ಇದೆನಾ ಅಥವಾ ಇಲ್ವಾ ಎಂಬುದು ಕಂಪನಿಗೆ ರೆಗ್ಯುಲರ್ ಆಗಿ ರೆವಿನ್ಯೂ ಬರ್ತಾ ಇದೆನಾ ಎಂಬುದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತದೆ. ಅಂದರೆ ಕಂಪನಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇದ್ದರೆ, ಬಂದಿರುವ ಇನ್ಕಮ್ಮು ಲೋನ್ ಪೇ ಆಗಲು ಹೋಗ್ತಾ ಇದ್ದರೆ ಮತ್ತು ಅಲ್ಲಿ ಆಪರೇಟಿಂಗ್ ಕಾಸ್ಟ್ನಲ್ಲಿ ಇನ್ಕಮ್ಮು ಖರ್ಚಾಗ್ತಾ ಇದ್ದರೆ ಈ ಕಂಪನಿ ಈ ಲೋನನ್ನು ತೀರಿಸುತ್ತೆ ಅಂತಂಗೆ ಅರ್ಥ. ಒಂದು ವೇಳೆ ಬಂದಿರುವ ಇನ್ಕಮ್ ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದ್ದರೆ ಈ ಕಂಪನಿಗೆ ಲೋನನ್ನು ತೀರಿಸುವ ಯೋಗ್ಯತೆ ಇಲ್ಲ ಅಂತ ಅರ್ಥ. ಒಂದು ವೇಳೆ ಕಂಪನಿಯ ಬಳಿ ಸಿಕ್ಕಾಪಟ್ಟೆ ಅಸೆಟ್ಗಳಿದ್ದರೆ ಆ ಟೈಮಲ್ಲಿ ಕೂಡ ನೀವು ಈ ಲೋನ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಏಕೆಂದರೆ ಕಂಪನಿಯ ಬಳಿ ಸಿಕ್ಕಾಪಟ್ಟೆ ಅಸೆಟ್ಗಳಿರುವಾಗ ಇದನ್ನು ಮಾರಿಯಾದರೂ ಕಂಪನಿ ಲೋನನ್ನು ತೀರಿಸುತ್ತದೆ, ಕಂಪನಿ ಸೇವ್ ಆಗುತ್ತದೆ. ಒಂದು ವೇಳೆ ಕಂಪನಿಯ ಬಳಿ ಅಸೆಟ್ಗಳು ಇಲ್ಲ, ರೆವಿನ್ಯೂ ಕೂಡ ಬರ್ತಾ ಇಲ್ಲ, ಅಂದರೆ ಇನ್ಕಮ್ ಕೂಡ ಬರ್ತಾ ಇಲ್ಲ ಅಂತಂದರೆ ಇವರು 100% ದೇಶ ಬಿಟ್ಟು ಓಡೋಗ್ತಾರೆ, ಕಂಪನಿ ಬರ್ಬಾದಾಗುತ್ತೆ, ಕಂಪನಿ ಮುಳುಗೋಗುತ್ತೆ. ಸೊ ನೀವು ಬ್ಯಾಲೆನ್ಸ್ ಶೀಟನ್ನು ನೋಡಿಕೊಂಡು ಇಷ್ಟೆಲ್ಲವನ್ನು ಸ್ಟಡಿ ಮಾಡಬೇಕು. ಇದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತದೆ. ಸೊ ಸ್ಟಾಕ್ ಮಾರ್ಕೆಟ್ ಹಿಂಗೆ ಆಗಿದೆ. ನಾನು ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಟಿಪ್ಪನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ಯಾವುದಾದ್ರೂ ಒಂದು ಇಲ್ಲಿ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಏನು ಪ್ರೂಫನ್ನು ಕೊಡಬೇಕಾಗುತ್ತದೆ? ಪ್ರೂಫನ್ನು ಕೊಡೋದು ಮತ್ತು ಟಿಪ್ಸ್ಗಳನ್ನು ಹೇಳೋದು ರಾಂಗ್ ಆಗಿದೆ. ಯಾಕೆಂದರೆ ನಾನು ನಿಮಗೆ ಗಲತ್ ಪ್ರೂಫನ್ನು ಕೊಟ್ಟರೆ, ರಾಂಗ್ ಆಗಿರುವ ಟಿಪ್ಪನ್ನು ಕೊಟ್ಟರೆ ಬರ್ಬಾದ್ ನೀವೇ ಆಗ್ತೀರಾ. ಸೊ ನೀವು ಬರ್ಬಾದ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ನಿಮ್ಮನ್ನು ಇಂಡಿಪೆಂಡೆಂಟ್ ಮಾಡ್ತಾ ಇರುವೆ. ಬೇಸಿಕ್ದಿಂದ ಯಾಕೆ ಹೇಳಿದ್ದೀನಿ ಅಂದರೆ ಇದೇ ಕಾರಣಕ್ಕಾಗಿ. ನೀವು ಕಂಪನಿಯ ಹೆಲ್ತನ್ನು ಚೆಕ್ ಮಾಡೋದಕ್ಕಾಗಿ ಬ್ಯಾಲೆನ್ಸ್ ಶೀಟನ್ನು ಓದಿ ಇಷ್ಟೆಲ್ಲ ಸಂಗತಿಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ.
ಇಷ್ಟೆಲ್ಲ ಸಂಗತಿಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದ ನಂತರ ನೀವು ಪಿ ರೇಷೋ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು, ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷೋ ಏನಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು, ROE ಏನಿದೆ, ರಿಟರ್ನ್ ಆನ್ ಇಕ್ವಿಟಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಹೊಸದಾಗಿ ಯಾವುದಾದ್ರೂ IPO ಬರ್ತಾ ಇದೆಯಾ, ಡಿವಿಡೆಂಡ್ ಕೊಡೋರಿದ್ದಾರಾ ಅಥವಾ ಬೋನಸ್ ಕೊಡೋರಿದ್ದಾರಾ ಎಂಬುದನ್ನೆಲ್ಲ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಸ್ಟಡಿ ಮಾಡಬೇಕು. ಒಂದು ವೇಳೆ ನಿಮಗೆ ಇವೆಲ್ಲ ಟರ್ಮ್ಸ್ಗಳ ಬಗ್ಗೆ ಮಾಹಿತಿ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಒಂದು ವೇಳೆ ನಿಮಗೆ ಪಿ ರೇಷೋ ಅಂದರೆ ಏನಂತ ಗೊತ್ತಿಲ್ಲ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದರೆ ಏನಂತ ಗೊತ್ತಿಲ್ಲ, ರಿಟರ್ನ್ಸ್ ಆನ್ ಇಕ್ವಿಟಿ ಅಂದರೆ ಗೊತ್ತಿಲ್ಲ, ಮಾರ್ಕೆಟ್ ಕ್ಯಾಪ್ ಗೊತ್ತಿಲ್ಲ ಅಂತ ಇದ್ದರೆ ಕಮೆಂಟ್ ಮಾಡಿ, ನಾನು ಮುಂದಿನ ಲೆಸನ್ನಲ್ಲಿ ಇವುಗಳ ಬಗ್ಗೆ ಹೇಳುವೆ. ಇವು ಜಾಸ್ತಿ ಇದ್ದರೆ ಏನು ಮಾಡಬೇಕು, ಕಮ್ಮಿ ಇದ್ದರೆ ಏನು ಮಾಡಬೇಕು ಎಂಬುದನ್ನು ನಾನು ಅದೇ ಲೆಸನ್ನಲ್ಲಿ ನಿಮಗೆ ಹೇಳುವೆ. ಇದು ಹೋಮ್ವರ್ಕ್ ಆಗಿದೆ. ನೀವು ಪಿ ರೇಷೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ರಿಟರ್ನ್ ಆನ್ ಇಕ್ವಿಟಿಯನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಮಾರ್ಕೆಟ್ ಕ್ಯಾಪನ್ನು ಹೆಂಗೆ ತಿಳಿದುಕೊಳ್ಳೋದು ಎಂಬುದನ್ನು ಗೊತ್ತಿದ್ರೆ ಗೊತ್ತಿದೆ ಅಂತ ಕಮೆಂಟ್ ಮಾಡಿ, ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ಇದೇ ನಿಮ್ಮ ಹೋಮ್ವರ್ಕ್ ಆಗಿದೆ. ನೀವು ಗೊತ್ತಿದೆ ಅಂದರೆ ನಾನು ಇದರ ಮೇಲೆ ಡೆಡಿಕೇಟೆಡ್ ಆಗಿರುವ ಲೆಸನ್ ಮಾಡಲ್ಲ, ಗೊತ್ತಿಲ್ಲಪ್ಪ ಅಂತಂದರೆ ಖಂಡಿತವಾಗಿಯೂ ಈ 4 ಟಾಪಿಕ್ಗಳ ಮೇಲೆ ಲೆಸನನ್ನು ಮಾಡುವೆ. ಸೊ ಈ ರೇಷೋಗಳನ್ನು ನೀವು ಸರಿಯಾಗಿ ಸ್ಟಡಿ ಮಾಡಬೇಕು, ಇದರ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಇನ್ನು ನೀವು ಬ್ಯಾಲೆನ್ಸ್ ಶೀಟನ್ನು ಸ್ಟಡಿ ಮಾಡಿದ್ದು ಕಂಪ್ಲೀಟ್ ಆದ ನಂತರ ಕಂಪನಿಯ ಆ್ಯನ್ಯುವಲ್ ರಿಪೋರ್ಟನ್ನು ಕೂಡ ಕಂಪಲ್ಸರಿಯಾಗಿ ಚೆಕ್ ಮಾಡಲೇಬೇಕು, ಇದನ್ನು ಕೂಡ ಸ್ಟಡಿ ಮಾಡಲೇಬೇಕು. ಕಂಪನಿಯ ಆ್ಯನ್ಯುವಲ್ ರಿಪೋರ್ಟನ್ನು ಓದಿದ ನಂತರ ಕಂಪನಿ ಈ ವರ್ಷ ಎಷ್ಟು ಆ್ಯಕ್ಚುಯಲ್ ಆಗಿ ಏನೇನು ಕೆಲಸಗಳನ್ನು ಮಾಡಿದೆ ಎಂಬುದು ಗೊತ್ತಾಗುತ್ತದೆ. ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಗಳ ಬಗ್ಗೆ ನಿಮಗೊಂದು ಇಲ್ಲಿ ಸಣ್ಣ ಸುಳಿವು ಗೊತ್ತಾಗುತ್ತದೆ. ಕಂಪನಿಯ ಫ್ಯೂಚರ್ ಮೂಮೆಂಟ್ಗಳ ಬಗ್ಗೆನೂ ಕೂಡ ಒಂದು ಸಣ್ಣ ಮಾಹಿತಿ ಸಿಗುತ್ತದೆ. ಅದೇನಪ್ಪ ಅಂತಂದರೆ ಕಂಪನಿ IPOವನ್ನು ತರುವವರಿದ್ದರೂ ಕೂಡ ಬೋರ್ಡ್ ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗುತ್ತೆ. ಡಿವಿಡೆಂಡನ್ನು ಕೊಡಬೇಕು ಅಥವಾ ಬೋನಸನ್ನು ಕೊಡಬೇಕು ಎಂಬುದು ಕೂಡ ಬೋರ್ಡ್ ಮೀಟಿಂಗ್ನಲ್ಲೇ ಡಿಸ್ಕಷನ್ ಆಗುತ್ತೆ. ಕಂಪನಿಯಲ್ಲಿ ನಾನೇ ಮಾಲೀಕನಿದ್ದೀನಿ ಅಂತೇಳಿ ನಾನೊಬ್ಬನೇ ಡಿಸಿಷನನ್ನು ತೆಗೆದುಕೊಳ್ಳಲು ಬರಲ್ಲ. ಪ್ರತಿ ಕಂಪನಿಯಲ್ಲಿ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅಂದರೆ ಕಂಪನಿಯ ನಿಜವಾದ ಮಾಲೀಕರು ಇರ್ತಾರೆ, ಇನ್ವೆಸ್ಟರ್ಸ್ಗಳಿರ್ತಾರೆ, ಮ್ಯಾನೇಜ್ಮೆಂಟ್ನಲ್ಲಿ ಟಾಪ್ನಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಕೂಡ ಆ ಬೋರ್ಡ್ನಲ್ಲಿರ್ತಾರೆ. ಸೊ ಬೋರ್ಡ್ ಮೀಟಿಂಗ್ನಲ್ಲಿ ಇವರು ಡಿಸ್ಕಷನನ್ನು ಮಾಡ್ತಾರೆ. ಕಂಪನಿಗೆ ಈ ವರ್ಷ ಎಷ್ಟು ಹಣವನ್ನು ಹಾಕಬೇಕು, ಹೆಂಗೆ ಹಾಕಬೇಕು, ಯಾವ ಯಾವ ಕೆಲಸಗಳನ್ನು ಮಾಡಬೇಕು, ಎಷ್ಟು ವರ್ಕರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು, ಯಾವ ಟೆಕ್ನಾಲಜಿಯನ್ನು ಖರೀದಿ ಮಾಡಬೇಕು, ಇಷ್ಟಾದ ನಂತರ ಈ ವರ್ಷ ಡಿವಿಡೆಂಟನ್ನು ಕೊಡಬೇಕಾ ಅಥವಾ ಬೋನಸನ್ನು ಕೊಡಬೇಕಾ, ಒಂದು ವೇಳೆ ಈ ಕಂಪನಿ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದ್ದರೆ ಈ ವರ್ಷವೇ IPOವನ್ನು ತರಬೇಕಾ ಅಥವಾ ಬೇಡವಾ, ಈ ರೀತಿ ಎಲ್ಲ ಡಿಸಿಷನ್ಗಳು ಕೂಡ ಕಂಪನಿಯ ಬೋರ್ಡ್ ಮೀಟಿಂಗ್ನಲ್ಲೇ ಆಗುತ್ತವೆ. MCAದ ಆರ್ಡರ್ನ ಅನುಸಾರವಾಗಿ ಬೋರ್ಡ್ ಆಫ್ ಮೀಟಿಂಗ್ನಲ್ಲಿ ನೀವು ಏನೇನನ್ನು ಡಿಸ್ಕಷನ್ ಮಾಡ್ತೀರಾ, ಮಿನಿಟ್ ಟು ಮಿನಿಟನ್ನು ಒಂದು ಫೈಲ್ ಮಾಡಬೇಕಾಗುತ್ತದೆ, ರಿಪೋರ್ಟ್ ತಯಾರು ಮಾಡಿ ಅದನ್ನು MCAಗೆ ಕೊಡಬೇಕಾಗುತ್ತದೆ. ಕಂಪನಿ ಒಂದು ವರ್ಷದಲ್ಲಿ ಏನೇನೆಲ್ಲ ಮಾಡಿದೆ ಎಂಬುದನ್ನು ನಾವು ಈ ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತದೆ. ಇದರ ಜೊತೆಗೆ ಫೈನಾನ್ಷಿಯಲಿ ಏನೇನಾಗಿದೆ ಎಂಬುದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಡಬೇಕಾಗುತ್ತದೆ. ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟು ಮತ್ತು ಆ್ಯನ್ಯುವಲ್ ರಿಪೋರ್ಟನ್ನು ಸ್ಟಡಿ ಮಾಡಿದರೆ ಮುಗೀತು, ನಿಮಗೆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಹೆಂಗಿದೆ ಎಂಬುದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತದೆ. ಇನ್ನು ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಡೌಟ್ ಬಂದಿರುತ್ತದೆ, ಸರ್ ಎಲ್ಲ ಓಕೆ, ಇದನ್ನು ಸ್ಟಡಿ ಮಾಡಲು ಕುತ್ಕೊಂಡು ನಾನು ತಿಳಿದುಕೊಳ್ಳಲು ರೆಡಿಯಾಗಿರುವೆ, ಬಟ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗಳನ್ನು ಮತ್ತು ಆ್ಯನ್ಯುವಲ್ ರಿಪೋರ್ಟ್ಗಳನ್ನು ತರೋದು ಎಲ್ಲಿಂದ ಅನ್ನೋದು ನಿಮ್ಮ ಡೌಟ್ ಆಗಿರುತ್ತದೆ. ಇದಕ್ಕೂ ಕೂಡ ಸಿಂಪಲ್ ಸೊಲ್ಯೂಷನ್ ಇದೆ ಗೆಳೆಯರೆ. ನೀವು MCAದ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಅಲ್ಲಿ ನಿಮಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗಳು ಮತ್ತು ಆ್ಯನ್ಯುವಲ್ ರಿಪೋರ್ಟ್ಗಳು ಡೌನ್ಲೋಡ್ ಮಾಡಿಕೊಳ್ಳಲು ಸಿಗುತ್ತವೆ. ಅಲ್ಲಿ ನೀವು ಹುಡುಕಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಾನು ಈಗ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ ಹೆಂಗೆ ಡೌನ್ಲೋಡ್ ಮಾಡೋದಂತ. ಗೆಳೆಯರೆ, ನಾನೀಗ ಕಂಪನಿಯ ಬ್ಯಾಲೆನ್ಸ್ ಶೀಟು ಮತ್ತು ಆ್ಯನ್ಯುವಲ್ ರಿಪೋರ್ಟ್ಸ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ನಿಮಗೆ ತೋರಿಸುವೆ. ಗೂಗಲ್ನಲ್ಲಿ MCA ಅಂತ ಸರ್ಚ್ ಮಾಡಿ, MCA ವೆಬ್ಸೈಟ್ ಓಪನ್ ಆಗುತ್ತದೆ. ಇಲ್ಲಿ MCA ಸರ್ವಿಸಸ್ ಅಂತ ಇರುತ್ತೆ ನೋಡಿ, ಇಲ್ಲಿಗೆ ಬನ್ನಿ. ಇಲ್ಲಿ ಡಾಕ್ಯುಮೆಂಟ್ ರಿಲೇಟೆಡ್ ಸರ್ವಿಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಇಲ್ಲಿ ಕಂಪನಿಯ ಪಬ್ಲಿಕ್ ಡಾಕ್ಯುಮೆಂಟ್ಗಳನ್ನು ನೀವು ನೋಡಬೇಕೆಂದರೆ ಕಂಪನಿಯ ಡಾಟಾವನ್ನು ಹಾಕಿ ಇಲ್ಲಿ ಸರ್ಚ್ ಮಾಡಬೇಕು. ನೀವು ಕಂಪನಿಯ ಹೆಸರನ್ನು ಹಾಕಿ ಹುಡುಕಾಡುವವರಿದ್ದರೆ ಕಂಪನಿಯ ನೇಮ್ ಮೇಲೆ ಕ್ಲಿಕ್ ಮಾಡಿ, ಹೆಸರನ್ನು ಹಾಕಿ ಸಬ್ಮಿಟ್ ಮಾಡಿ. ಇಲ್ಲ ನಿಮಗೆ ಕಂಪನಿಯ ರಿಜಿಸ್ಟ್ರೇಷನ್ ನಂಬರು CIN ನಂಬರು ಗೊತ್ತಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ CIN ನಂಬರನ್ನು ಹಾಕಿ. ನಾನು nykaa.com ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಆಗಲೇ ನಾನು CIN ಕಾಪಿ ಮಾಡಿಕೊಂಡಿದ್ದೆ, ಅದನ್ನೇ ಇಲ್ಲಿ ಪೇಸ್ಟ್ ಮಾಡಿರುವೆ. ಸೊ ನೀವು ಆ ರೀತಿ ಕೂಡ ಮಾಡಬಹುದು. ಈಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ನೈಕಾ ಇ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಇದರ
ಈ ಬ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೈಕಾದ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಎಲ್ಲ ಕೂಡ ಸಿಗುತ್ತವೆ. ಇಲ್ಲಿ ಡಾಕ್ಯುಮೆಂಟ್ ಕ್ಯಾಟಗರಿ ಅಂತ ಇದೆ ನೋಡಿ, ಸರ್ಟಿಫಿಕೇಟ್ ಬೇಕಾ ಅಂದರೆ ನೈಕಾ ರಿಜಿಸ್ಟರ್ಡ್ ಆಗಿರುವ ಕಂಪನಿ ಆಗಿದೆನಾ ಅಥವಾ ಇಲ್ವಾ ಅನ್ನೋ ಡೌಟ್ ನಿಮಗಿದ್ದರೆ ಇಲ್ಲಿ ಕಂಪನಿಯ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳನ್ನು ನೋಡಬಹುದು. ಡೈರೆಕ್ಟರ್ಸ್ಗಳು ಚೇಂಜ್ ಆದಾಗ, ಓನರ್ಗಳು ಚೇಂಜ್ ಆದಾಗ ಅವರು ಫಾರ್ಮನ್ನು ತುಂಬಿರ್ತಾರೆ, ಸೊ ಅದರ ಮಾಹಿತಿ ಬೇಕಾ. ಇನ್ ಕಾರ್ಪೊರೇಷನ್ ಡಾಕ್ಯುಮೆಂಟ್ಸ್ ಅಂದರೆ ಕಂಪನಿ ಸ್ಟಾರ್ಟ್ ಮಾಡುವಾಗ ಇವರು ಯಾವ ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಿದ್ದರೆ, ಇನ್ನು ಕಂಪನಿಗಿರುವ ಚಾರ್ಜ್ ಡಾಕ್ಯುಮೆಂಟ್ಗಳು ಅಂದರೆ ಕಂಪನಿ ಏನಾದರೂ ಫ್ರಾಡನ್ನು ಮಾಡಿ ಕೇಸಲ್ಲಿ ತಗಲಾಕೊಂಡಿದ್ದರೆ ಅಥವಾ ಲೋನ್ ಇದ್ದರೆ ಕಂಪನಿಯ ತಲೆ ಮೇಲೆ ಅದರ ಡಾಕ್ಯುಮೆಂಟ್ಗಳು ಕೂಡ ಇಲ್ಲಿರುತ್ತವೆ. ಇಲ್ಲಿ ನೋಡಿ ಆ್ಯನ್ಯುವಲ್ ರಿಟರ್ನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ಸ್ ಈ ಫಾರ್ಮ್ಸ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಇಯರ್ ಆಫ್ ಫೈಲಿಂಗು ನಿಮಗೆ ಯಾವ ವರ್ಷದ ಡಾಕ್ಯುಮೆಂಟ್ ಬೇಕಾಗಿದೆ ಅನ್ನೋದು ಇರುತ್ತಲ್ಲ ಆ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು 2018 ಅಂತ ರ್ಯಾಂಡಮ್ ಆಗಿ ಸಬ್ಮಿಟ್ ಮಾಡಿರುವೆ. ಸೊ ಸಬ್ಮಿಟ್ ಮಾಡಿದಾಗ ಇಲ್ಲಿದೆ ನೋಡಿ, ಫಾರ್ಮ್ AOC 4 ಅಂತ ಇದೆ, ಅದಾದ ತಕ್ಷಣ MGT 7 ಅಂತ ಇದೆ. ಈ ಎರಡೂ ಫಾರ್ಮ್ಸ್ಗಳಲ್ಲಿ ಆ್ಯನ್ಯುವಲ್ ರಿಪೋರ್ಟು ಮತ್ತು ಬ್ಯಾಲೆನ್ಸ್ ಶೀಟು ಕವರ್ ಆಗಿರುತ್ತದೆ. ಕಂಪನಿಯ ಬ್ಯಾಲೆನ್ಸ್ ಶೀಟು ಮತ್ತು ಆ್ಯನ್ಯುವಲ್ ರಿಪೋರ್ಟ್ ಬೇಕಂತಂದರೆ ಸೊ ಇವೇ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆ್ಯಡ್ ಟು ಕಾರ್ಟ್ ಮೇಲೆ ಹಾಕಿ ಎಸ್ ಅಂತ ಹೊಡಿರಿ. ಸೊ ಹೊಡೆದಾಗ ಇಲ್ಲಿ ಲಾಗಿನ್ ಆಗಲು ಹೇಳುತ್ತೆ, ನೀವು ಸೈನಪ್ ಆಗಿ ಅದಾದ ನಂತರ ಮತ್ತೆ ಲಾಗಿನ್ ಆಗಿ ಅವರ ಪೇಮೆಂಟನ್ನು ಮಾಡಿದರೆ ನಿಮಗೆ ಕಂಪನಿಯ ಒರಿಜಿನಲ್ ಆಗಿರುವ ಬ್ಯಾಲೆನ್ಸ್ ಶೀಟು ಮತ್ತು ಆ್ಯನ್ಯುವಲ್ ರಿಪೋರ್ಟು ಡೌನ್ಲೋಡ್ ಮಾಡಿಕೊಳ್ಳಲು ಸಿಗುತ್ತದೆ. ಇದು ಸಿಂಪಲ್ ಆಗಿದೆ. ಇದು ಮೆಥಡ್ 1 ಆಯಿತು. ಗೆಳೆಯರೇ, ನಿಮಗೆ ಈ ರೀತಿ MCA ಸೈಟಿಗೆ ಹೋಗಿ ಅವರ ಎಲ್ಲ ಬ್ಯಾಲೆನ್ಸ್ ಶೀಟ್ಗಳನ್ನು ಮತ್ತು ಆ್ಯನ್ಯುವಲ್ ರಿಪೋರ್ಟ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಓದುವಷ್ಟು ಪೇಷನ್ಸ್ ಇಲ್ಲದಿದ್ದರೆ ನಿಮಗೆ ಒಂದು ಶಾರ್ಟ್ಕಟ್ ಇದೆ. ಶಾರ್ಟ್ಕಟ್ಸ್ಗಳನ್ನ ರೆಕಮೆಂಡ್ ಮಾಡ್ತಾ ಇಲ್ಲ, ಬಟ್ ನಾನು ಅಲ್ಟರ್ನೇಟಿವ್ ವೇ ಆಗಿ ಇದನ್ನು ನಿಮಗೆ ಹೇಳ್ತಾ ಇರುವೆ. ನೀವು moneycontrol.comಗೆ ಹೋಗಿ ನೀವು ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡ್ತಾ ಇರ್ತೀರಲ್ಲ ಆ ಕಂಪನಿಯನ್ನು ಇಲ್ಲಿ ಸರ್ಚ್ ಮಾಡಿದರೆ ಅದರ ಫೈನಾನ್ಷಿಯಲ್ ಡಾಟಾ ಕೂಡ ಸಿಗುತ್ತದೆ. ನಾನು ಜಸ್ಟ್ ಟಾಟಾ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಟಾಟಾದ ಎಲ್ಲ ಕಂಪನಿಗಳು ಬರ್ತಾ ಇವೆ ನೋಡಿ ರಿಕಮೆಂಡೇಷನಲ್ಲಿ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ಟಾಟಾ ಮೋಟಾರ್ಸು, ಟಾಟಾ ಸ್ಟೀಲ್ಸು, ಟಾಟಾ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡು, ಟಾಟಾ ಪವರು. ಸೊ ನಾನೇನು ಮಾಡುವೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ TCS ಮೇಲೆ ಕ್ಲಿಕ್ ಮಾಡುವೆ. ಸೊ ನಾನು TCS ಮೇಲೆ ಕ್ಲಿಕ್ ಮಾಡುವೆ. ಕ್ಲಿಕ್ ಮಾಡಿದಾಗ ಅದರ ಫೈನಾನ್ಷಿಯಲ್ ರಿಪೋರ್ಟ್ಗಳು ಎಲ್ಲ ಕೂಡ ಬರುತ್ತವೆ. ಇದನ್ನು ಕೂಡ ನೀವು ಬೇಸಾಗಿಟ್ಟುಕೊಳ್ಳಬಹುದು. TCSನ ಕರೆಂಟ್ ಪ್ರೈಸ್ ಏನಾಗ್ತಾ ಇದೆ, ಅದು ಏರಿಕೆ ಆಗ್ತಾ ಇದೆನಾ, ಇಳಿಕೆ ಆಗ್ತಾ ಇದೆನಾ, ದಿನದ ರೇಂಜ್ ಎಷ್ಟಿತ್ತು, ವ್ಯಾಲ್ಯೂಮ್ ಎಷ್ಟಿತ್ತು, ಸೊ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿವೆ ನೋಡಿ. ಸರಿನಾ. ಓಪನಿಂಗ್ ಪ್ರೈಸ್ ಏನಾಗಿತ್ತು, ಪ್ರಿವಿಯಸ್ ಕ್ಲೋಸ್ ಪ್ರೈಸ್ ಏನಾಗಿತ್ತು, ವ್ಯಾಲ್ಯೂಮು ಮತ್ತು ವ್ಯಾಲ್ಯೂ ಎಷ್ಟು ಆಗಿದೆ, ಸೊ ಇಲ್ಲಿ ಎಲ್ಲ ಮಾಹಿತಿ ಕೂಡ ಇದೆ ನೋಡಿ. ಸರಿನಾ. ಇಲ್ಲಿ ಚಾರ್ಟ್ ಕೂಡ ಇದೆ, ನೀವು ಟ್ರೇಡಿಂಗ್ ಮಾಡೋರಿದ್ದರೂ ಕೂಡ ಅದರ ಇನ್ಫಾರ್ಮೇಷನ್ ಇದೆ. ಸೊ ಈ ವೆಬ್ಸೈಟನ್ನು ರಿಪೇರ್ ಮಾಡಿ ಕೂಡ ನೀವು ಎಲ್ಲ ಫೈನಾನ್ಷಿಯಲ್ ಡಾಟಾವನ್ನು ಇಲ್ಲಿಂದ ಅನಲೈಸ್ ಮಾಡಬಹುದು. ಬಟ್ ಇದರಲ್ಲಿ ನಿಮಗೆ 100% ಆಗಿರುವ ಡಾಟಾ ಸಿಗಲ್ಲ. ನಾನು ನಿಮಗೆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತನ್ನು ಚೆಕ್ ಮಾಡೋದಕ್ಕಾಗಿ ಏನೇನನ್ನು ಚೆಕ್ ಮಾಡಿ ಅಂತ ಹೇಳಿದ್ನೋ ಅಷ್ಟೆಲ್ಲವೂ ಕೂಡ ನಿಮಗಿಲ್ಲಿ ಡೀಟೇಲ್ ಆಗಿ ಸಿಗಲ್ಲ. ಸೊ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ಇಲ್ಲಿ ಸ್ಟಡಿ ಮಾಡಿ. ಸೊ ಇನ್ನು ಇಲ್ಲಿ ಸಿಗದೇ ಇರೋದಕ್ಕಾಗಿ ಮತ್ತೊಂದು ನಮ್ಮ ಕಡೆ ಬೇರೆ ಆಪ್ಷನ್ಸ್ ಇದೆ. ಆ ಆಪ್ಷನ್ ಯಾವುದಪ್ಪ ಅಂತಂದರೆ TradeBrains.in ಅಂತೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ TradeBrains ವೆಬ್ಸೈಟ್ ಓಪನ್ ಆಗುತ್ತದೆ. ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಹೆಡ್ಡರ್ಸ್ನಲ್ಲಿ ನೋಡಿ ಒಂದು ಪೋರ್ಟಲ್ ಅಂತ ಇದೆ. ಈ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ. ಈ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಕಂಪನಿಯ ಫೈನಾನ್ಷಿಯಲ್ ಡಾಟಾ ಬೇಕೋ ಅದು ಇಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಸಿಗುತ್ತದೆ. ಸೊ ಇದರ ಮೇಲೆ ನಾನು 100% ಗ್ಯಾರಂಟಿಯನ್ನು ಕೊಡಲ್ಲ. ನೀವು ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ನೋಡ್ತಿರಲ್ಲ ಅದೇ 100%. ಆದರೂ ಕೂಡ ರೆಕಮೆಂಡ್ ಮಾಡ್ತಾ ಇರುವೆ, ಇದನ್ನು ನೀವು ಒಂದು ಬೇಸ್ ರಿಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದು. ಇಲ್ಲಿ ನಾನೇನು ಮಾಡುವೆ, ಟಾಟಾ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡನ್ನು ಸರ್ಚ್ ಮಾಡುವೆ. ಸರಿನಾ. ಸರ್ಚ್ ಮಾಡಿದಾಗ ಇಲ್ಲಿ A to Z ನಿಮಗೆ ಫೈನಾನ್ಷಿಯಲ್ ಡಾಟಾಗಳು ಸಿಗುತ್ತವೆ ನೋಡಿ. ಸರಿನಾ. ನಾವು ಒಂದೊಂದಾಗಿ ನೋಡೋಣ. ಓಕೆ, ಈಗ ನಾವು ಟಾಟಾ ಮೋಟಾರ್ಸ್ನ ಶೇರ್ಸ್ಗಳ ಡೀಟೇಲ್ಸನ್ನು ಈಗ ಹೆಂಗೆ ಅನಲೈಸ್ ಮಾಡೋದಂತ ನೋಡೋಣ. ಸರಿನಾ. ಇಲ್ಲಿ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ, ಇದು ಕಂಪನಿ ಹೆಸರಾಯಿತು. ಇದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿದೆ. ಸೊ ಸೆಕ್ಟರ್ ಏನಾಗಿದೆ, ಆಟೋಮೊಬೈಲ್ ಸೆಕ್ಟರ್ ಆಗಿದೆ. ಕರೆಂಟ್ ಶೇರ್ ಪ್ರೈಸ್ ಏನಾಗಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವಿಲ್ಲಿ ಓವರ್ ವ್ಯೂನಲ್ಲೇ ನೋಡಬಹುದು. ಇದಕ್ಕೆ ಸಿಮಿಲರ್ ಆಗಿರುವ ಸ್ಟಾಕ್ಸ್ಗಳು ಯಾವ್ಯಾವಿದೆ ಅಂದರೆ ನಾನು ಕಾಂಪಿಟೇಟರ್ಗಳನ್ನು ಸ್ಟಡಿ ಮಾಡೋದು ಹೆಂಗೆ ಅಂತೇಳಿ 3rd ಸ್ಟೆಪ್ನಲ್ಲಿ ಬರುತ್ತದೆ. ಅದರ ಕಾಂಪಿಟೇಟರ್ಗಳು ಕೂಡ ನಿಮಗಿಲ್ಲಿ ಒಂದು ಐಡಿಯಾ ಬರ್ತಾ ಇದೆ ನೋಡಿ. ಅಶೋಕ್ ಲೇಲ್ಯಾಂಡು ಮತ್ತು ಫೋರ್ಸ್ ಮೋಟಾರ್ಸು, SML ಇಜುಕಿ ಅಂತೇಳಿ ಇದೆ ನೋಡಿ. ಇವರ ಕಾಂಪಿಟೇಟರ್ಸ್ಗಳಾಗಿದ್ದಾರೆ. ಇನ್ನು ನಿಮಗೆ ಬೇಸಿಕ್ ಆಗಿರುವ ಫೈನಾನ್ಷಿಯಲ್ ಡಾಟಾ ಬೇಕೆಂದರೆ ಇಲ್ಲಿ ಫೇಸ್ ವ್ಯಾಲ್ಯೂ ಇದೆ, ಎಕ್ಸಾಕ್ಟ್ ಆಗಿರುವ ಮಾರ್ಕೆಟ್ ಕ್ಯಾಪ್ ಇದೆ,
EPS ಇದೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ, PE ರೇಷೋ ಕೊಟ್ಟಿದ್ದಾರೆ, ಡಿವಿಡೆಂಟ್ ಇಲ್ಡ್ ಇದೆ, ROE ಎಷ್ಟಿದೆ ಅಂತಿದೆ, ROCE ಎಷ್ಟಿದೆ ಅಂತಿದೆ, ಎಂಟರ್ಪ್ರೈಸ್ ವ್ಯಾಲ್ಯೂ ಎಷ್ಟಿದೆ ಅಂತಲೂ ಇದೆ, ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ಗಳು ಎಷ್ಟಿವೆ ಅಂತಲೂ ಇಲ್ಲಿ ಡಾಟಾ ಇದೆ ನೋಡಿ. ಸರಿನಾ? ಇಷ್ಟಾದ ನಂತರ ಇಲ್ಲಿ ಗ್ರಾಫ್ ಕೂಡ ಕೊಟ್ಟಿದ್ದಾರೆ ನೋಡಿ, ಅಂದರೆ ಯಾವ ರೀತಿ ಇದು ಟ್ರೇಡ್ ಆಗಿದೆ ಅಂತಂದರೆ 10 AM-ಗೆ, 11 AM-ಗೆ, 12 PM-ಗೆ. ಸೊ ಯಾವ ರೀತಿ ಪ್ರೈಸಲ್ಲಿ ಫ್ಲಕ್ಚುಯೇಷನ್ ಆಗಿದೆ ಎಂಬುದು ಕೂಡ ಇಲ್ಲಿದೆ ನೋಡಿ. ಸರಿನಾ? ಓಪನಿಂಗ್ ಪ್ರೈಸದಿಂದ ಹಿಡಿದು ಕ್ಲೋಸಿಂಗ್ ಪ್ರೈಸ್ ತನಕ ಕೂಡ ಅವರು ಗ್ರಾಫಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪನಿಗೆ ಎಷ್ಟು ರೆವಿನ್ಯೂ ಇದೆ ಎಂಬುದು ಕೂಡ ಇಲ್ಲಿದೆ ನೋಡಿ. ಸರಿನಾ? ಡಿವಿಡೆಂಟ್ ಪರ್ ಶೇರ್ನ ಮಾಹಿತಿ ಕೂಡ ಇದೆ, ಅಡ್ಜಸ್ಟೆಂಟ್ EPS ಬಗ್ಗೆನೂ ಕೂಡ ಇದೆ, ಬುಕ್ ವ್ಯಾಲ್ಯೂ ಪರ್ ಶೇರ್ನ ಮಾಹಿತಿ ಕೂಡ ಇದೆ ನೋಡಿ. ಇನ್ನು ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರೋಸಲ್ಲಿ ನೋಡಿ, ನೆಟ್ ಪ್ರಾಫಿಟ್ ಮಾರ್ಜಿನು ಹೈಯರ್ ದೆನ್ ಹಿಸ್ಟಾರಿಕಲ್ 3 years NPM ಮಾರ್ಜಿನ್. ಅಂದರೆ ಪ್ರೋಸಲ್ಲಿ ಕೊಟ್ಟಿದ್ದಾರೆ, ಅವರು 3 ವರ್ಷಕ್ಕೆ ಕಂಪೇರ್ ಮಾಡಿದರೆ ಅವರಿಗೆ ಪ್ರಾಫಿಟ್ ಜಾಸ್ತಿ ಆಗಿದೆ ಅನ್ನೋದನ್ನು ಅವರು ಕೊಟ್ಟಿದ್ದಾರೆ. ಸೊ ಇಲ್ಲೇ ನೋಡಿ ರೇಷಿಯೋಸ್ಗಳು ಇವೆ, ಎಲ್ಲ ಫೈನಾನ್ಷಿಯಲ್ ರೇಷಿಯೋಸ್ಗಳು. ರಿಟರ್ನ್ ಆನ್ ಇಕ್ವಿಟಿ ಇದೆ, ಸೊ ROE ಇದೆ, ROA ಇದೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಡಾಟಾ ಇದೆ. ಸರಿನಾ? ಸೊ ಅದಾಯಿತು. ಇನ್ನು ಲಾಸ್ ಆ್ಯಂಡ್ ಪ್ರಾಫಿಟ್ನ ಬಗ್ಗೆ ನಿಮಗೆ ಗೊತ್ತಾಗಬೇಕೆಂದರೆ ಅದರ ಮಾಹಿತಿ ಕೂಡ ಇಲ್ಲಿದೆ ನೋಡಿ. ನೆಟ್ ಸೇಲ್ಸ್ ಸೆಟ್ ಆಗಿದೆ 2017ರಲ್ಲಿ, 18, 19, 20, 21. ಇದನ್ನು ನೋಡಿದಾಗ ನಿಮಗೆ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆಯೇನಾ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೇನಾ ಎಂಬುದು ಗೊತ್ತಾಗುತ್ತದೆ. ಸೊ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ ಅಂದರೆ ಕಂಪನಿಯ ಈ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಎಂಬುದು ಇಲ್ಲಿದೆ. ರಾ ಮೆಟೀರಿಯಲ್ ಮೇಲೆ ಎಷ್ಟು ಖರ್ಚಾಗ್ತಾ ಇದೆ, ಎಂಪ್ಲಾಯಿಗಳ ಮೇಲೆ ಎಷ್ಟು ಖರ್ಚಾಗ್ತಾ ಇದೆ, ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತಾ ಇದೆ, ಆಪ್ರೇಟಿಂಗ್ ಪ್ರಾಫಿಟ್ ಎಷ್ಟಿದೆ, ಅದರ್ ಇನ್ಕಮ್ ಏನೇನಿದೆ, ಡೆಪ್ರಿಸಿಯೇಷನ್ ಎಷ್ಟಿದೆ, ಇಂಟ್ರೆಸ್ಟ್ ಎಷ್ಟಿದೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಾಗಿದೆ, ಟ್ಯಾಕ್ಸ್ ಆಗಿ ಎಷ್ಟು ಕಟ್ಟಿದ್ದಾರೆ, ಸೊ ಟ್ಯಾಕ್ಸ್ ಎಲ್ಲ ಹೋಗಿ ನೆಟ್ ಪ್ರಾಫಿಟ್ ಎಷ್ಟಾಗಿದೆ, ಅದೆಲ್ಲ ಮಾಹಿತಿ ಇಲ್ಲಿದೆ ನೋಡಿ. ಸರಿನಾ? ಇದಾದ ನಂತರ ಬ್ಯಾಲೆನ್ಸ್ ಶೀಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಲೆನ್ಸ್ ಶೀಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪನಿಯ ಅಸೆಟ್ಗಳು, ಕರೆಂಟ್ ಅಸೆಟ್ರು, ಇನ್ವೆಂಟ್ರಿ ಎಷ್ಟಿದೆ, ರಿಸೀವೇಬಲ್ ಅಕೌಂಟ್ ಎಷ್ಟಿದೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿದೆ, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಾನ್ ಕರೆಂಟ್ ಅಸೆಂಟ್ ಎಷ್ಟಿದೆ, ನೆಟ್ ಬ್ಲಾಕ್ ಎಷ್ಟಿದೆ, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ, ಈ ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿನ ಮಾಹಿತಿ, ಲಯಬಿಲಿಟಿ ಆ್ಯಂಡ್ ಇಕ್ವಿಟಿಯ ಮಾಹಿತಿ, ಕರೆಂಟ್ ಲಯಬಿಲಿಟಿ ಮತ್ತು ಪ್ರೊವಿಷನ್ಸ್ಗಳು, ಶಾರ್ಟ್ ಟೈಮ್ ಲೋನ್ಸ್ಗಳು ಎಷ್ಟಿದೆ, ಲೋನ್ಸ್ ತುಂಬಾ ಇಂಪಾರ್ಟೆಂಟ್, ಲೋನ್ ಎಷ್ಟಿದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗುತ್ತದೆ, ಸೆಕ್ಯೂರ್ ಆಗಿರುವ ಎಷ್ಟು ಲೋನ್ ಇದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗುತ್ತದೆ, ನಾನ್ ಸೆಕ್ಯೂರ್ ಲೋನ್ ಎಷ್ಟಿದೆ ಎಂಬುದು ಗೊತ್ತಾಗುತ್ತದೆ, ಶೇರ್ ಹೋಲ್ಡರ್ ಕಡೆಯಿಂದ ಎಷ್ಟು ಫಂಡ್ ಇದೆ ಎಂಬುದು ಗೊತ್ತಾಗುತ್ತದೆ, ಶೇರ್ ಕ್ಯಾಪಿಟಲ್ಲು ರಿಸರ್ವ್ ಆಗಿ ಎಷ್ಟನ್ನು ಇಟ್ಟಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಇಷ್ಟಾದ ನಂತರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಸೊ ಹಣ ಎಲ್ಲಿಂದ ಎಲ್ಲಿ ಹೋಯಿತು ಎಂಬುದು ಕೂಡ ನಿಮ್ಗೆ ಗೊತ್ತಾಗುತ್ತದೆ. ಇಲ್ಲಿ ಡೀಟೇಲ್ಡ್ ಆಗಿಲ್ಲ, ಬರೀ ಅಮೌಂಟ್ ಇದೆ. ಸೊ ಬ್ಯಾಲೆನ್ಸ್ ಶೀಟನ್ನು, ಒರಿಜಿನಲ್ ಆಗಿರುವ ಬ್ಯಾಲೆನ್ಸ್ ಶೀಟನ್ನು ಓದಿದರೆ ನಿಮಗೆ ಡೀಟೇಲ್ ಮಾಹಿತಿ ಸಿಗುತ್ತೆ. ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ ಗೊತ್ತಾಗುತ್ತದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ ನೋಡಿ. ಅಂದರೆ ಓನರ್ಸ್ಗಳ ಹತ್ರ ಎಷ್ಟು % ಶೇರ್ ಇದೆ, ಶೇರ್ ಪ್ಲೇಜ್ ಎಷ್ಟಾಗಿವೆ, ಅಂದರೆ ಸಾಲವಾಗಿ ಎಷ್ಟು ಶೇರ್ಗಳನ್ನು ಕೊಟ್ಟಿದ್ದಾರೆ, ಪಬ್ಲಿಕ್ ಹತ್ರ ಎಷ್ಟು ಶೇರ್ ಇದೆ ಎಂಬುದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತದೆ. ಸೊ ಈ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಸರಿನಾ? ಇನ್ನು 5 ವರ್ಷದ ಫ್ಯಾಕ್ಟ್ ಚೆಕ್ಕನ್ನು ಮಾಡೋದಾದರೆ, ಸೊ ಇಲ್ಲಿ ಅವರು ಕಂಪ್ಯಾರಿಸನನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಈ ಟ್ರೇಡ್ ಬ್ರೇನ್ಸ್ ಪೋರ್ಟಲ್ನ ಮುಖಾಂತರ ನೀವು ಯಾವುದೇ ಕಂಪನಿಯ ಫೈನಾನ್ಷಿಯಲ್ ಡಾಟಾವನ್ನು ಈಸಿಯಾಗಿ ತಿಳಿದುಕೊಳ್ಳಬಹುದು. ಇದೇನಾಯಿತು, ಬರೀ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಕನ್ಕ್ಲೂಷನ್ ಮಾತ್ರ ಸಿಕ್ಕಿದೆ. ಬಟ್ ಈ ಡಾಟಾದಲ್ಲಿ ಆ್ಯಕ್ಚುಯಲ್ ಆಗಿ ಹಣ ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಏನೇನು ಆಗ್ತಾಯಿದೆ, ಏನೇನಿಲ್ಲ, ಲಾಸ್ ಯಾಕಾಯಿತು, ಪ್ರಾಫಿಟ್ ಯಾಕಾಯಿತು, ಸೊ ಕಂಪನಿಯ ಪ್ಲ್ಯಾನ್ಸ್ಗಳ ಮೇಲೆ ಎಷ್ಟು ಖರ್ಚಾಗ್ತಾ ಇದೆ ಎಂಬಿತ್ಯಾದಿ ಮಾಹಿತಿಗಳ ಬಗ್ಗೆ ಡೀಟೇಲ್ಡ್ ಆಗಿರುವ ನೀವು ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಬೇಕಂದ್ರೆ, 100% ಅಕ್ಯುರೇಟ್ ಆಗಿರುವ ಕಂಪನಿಯ ಹೆಲ್ತು ಗೊತ್ತಾಗಬೇಕಂದ್ರೆ ನೀವು ಕಂಪನಿಯ ಒರಿಜಿನಲ್ ಆಗಿರುವ ಬ್ಯಾಲೆನ್ಸ್ ಶೀಟ್ಗಳನ್ನು ಮತ್ತು ಆ್ಯನ್ಯುವಲ್ ರಿಪೋರ್ಟ್ಗಳನ್ನು ಸ್ಟಡಿ ಮಾಡೋದು ಬೆಟರ್ ಆಗಿದೆ. ಇದು ऊपर ಕಿ ಬಾತೆ ಆಗಿದೆ, ಅಂದರೆ ಮೇಲಿಂದ ಮೇಲಿನ ಡಾಟಾವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ರಿಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದು. ಇದರಲ್ಲಿ ಯಾವುದೇ ಥರನಾದ ತಪ್ಪಿಲ್ಲ. ನೀವು ಇಷ್ಟನ್ನು ಸ್ಟಡಿ ಮಾಡಿದರೆ ಫೈನಾನ್ಷಿಯಲ್ ಹೆಲ್ತು ನಿಮಗೆ ಗೊತ್ತಾಗುತ್ತದೆ, ಅದರ ಬಗ್ಗೆ ಒಂದು ಐಡಿಯಾ ಮೂಡುತ್ತದೆ. ಸರಿನಾ? ಈಗ ನಿಮಗೆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತನ್ನು ಹೆಂಗೆ ಟೆಸ್ಟ್ ಮಾಡೋದು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗೊತ್ತಾಗಿದೆ ಅಂತ ಮಾಡಿ, ಗೊತ್ತಾಗದಿದ್ದರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮುಂದಿನ ಲೆಸನ್ಗಳಲ್ಲಿ ಅವುಗಳನ್ನು ನಾನು ಸಾಲ್ವ್ ಮಾಡುವೆ. ಈಗ ಮುಂದೆ ಹೋಗೋಣ. ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ನ 3ನೇ ಸ್ಟೆಪ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. 3ನೇ ಸ್ಟೆಪ್ ಯಾವುದಪ್ಪ ಅಂತಂದರೆ, ಫೈಂಡ್ ದ ಕಾಂಪಿಟೇಟರ್ಸ್ ಆ್ಯಂಡ್ ರಿಸ್ಕ್ಸ್ ಆಫ್ ದ ಕಂಪನಿ. ಕಂಪನಿಯ ಕಾಂಪಿಟೇಟರ್ಗಳು ಯಾರು ಮತ್ತು ಕಂಪನಿಯ ಜೊತೆಗೆ ಯಾವ ರಿಸ್ಕ್ಗಳಿವೆ, ಚಾಲೆಂಜಸ್ಗಳಿವೆ ಎಂಬುದನ್ನು ನೀವು ಈ 3ನೇ ಸ್ಟೆಪ್ಪಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಮೊದಲನೇದಾಗಿ ಈ ಸ್ಟೆಪ್ಪಲ್ಲಿ ಏನು ನೋಡಬೇಕಪ್ಪ ಅಂತಂದರೆ, ಕಂಪನಿಯ ಕಾಂಪಿಟೇಟರ್ಸ್ಗಳು ಯಾರು, ರೈವಲ್ಸ್ಗಳು ಯಾರು ಅಂತ ನೀವು ನೋಡಬೇಕು. ಕಂಪನಿಯ ಕಾಂಪಿಟೇಟರ್ಸ್ಗಳು ಒಂಥರ ಈ ಕಂಪನಿಗೆ ದುಶ್ಮನ್ ಇದ್ದಂತೆ.
ಇವರು ಒಂದು ಸ್ವಲ್ಪ ಮೈ ಮರೆತರೆ ಸಾಕು, ಕಾಂಪಿಟೇಟರ್ಗಳು ಇವರನ್ನು ಖತಮ್ ಮಾಡಿಬಿಡ್ತಾರೆ. ನಿಮಗೆ ಉದಾಹರಣೆಯನ್ನು ಕೊಡಬೇಕೆಂದರೆ ಅಮೆಜಾನಿನ ತಗಡ ಕಾಂಪಿಟೇಟರ್ ಯಾರಾಗಿದ್ದಾರೆ, ಟಫ್ ಕಾಂಪಿಟೇಟರ್ಸ್ ಯಾರಾಗಿದ್ದಾರೆ, ದುಶ್ಮನ್ ಯಾರಾಗಿದ್ದಾರೆಪ್ಪ ಅಂತಂದರೆ ಫ್ಲಿಪ್ಕಾರ್ಟ್ ಆಗಿದೆ. ಸೊ ಇದೇ ರೀತಿ ನೈಕಾಗೆ ಯಾರ್ಯಾರು ದುಶ್ಮನ್ ಆಗಿದ್ದಾರೆ ಅಂದರೆ ಮೊದಲೇ ದುಶ್ಮನ್ ಯಾರಪ್ಪ ಅಂತಂದರೆ ಅಮೆಜಾನ್ ಆಗಿದೆ, ಎರಡನೇ ದುಶ್ಮನು ಫ್ಲಿಪ್ಕಾರ್ಟ್ ಆಗಿದೆ, ಮೂರನೇ ದುಶ್ಮನು ಮಿಂತ್ರಾ ಆಗಿದೆ. ಈಗ ಅಂಬಾನಿ ಕೂಡ ಏನು ಮಾಡ್ತಾ ಇದ್ದಾರೆ, ಜಿಯೋದ ವತಿಯಿಂದ ಒಂದು ಕಾಮರ್ಸ್ ಸೈಟನ್ನು ತೆಗೆದಿದ್ದಾರೆ, ಮುಂದೆ ಟಾಟಾ ಕೂಡ ತೆಗೆಯಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ನೈಕಾಗೆ ಏನಾಗಿದ್ದಾರೆ, ದುಶ್ಮನ್ ಆಗಿದ್ದಾರೆ. ಇನ್ನು ನಿಮಗೆ ಮತ್ತೊಂದು ಎಕ್ಸಾಂಪಲನ್ನು ಕೊಡಬೇಕೆಂದರೆ ಮಾರುತಿ ಸುಜುಕಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ. ಇದರ ಸದ್ಯಕ್ಕೆ ದುಶ್ಮನ್ ಯಾರಾಗಿದ್ದಾರೆಪ್ಪ ಅಂತಂದರೆ ರಿನಾಲ್ಟ್ ಕಂಪನಿಯವರಾಗಿದ್ದಾರೆ. ಇನ್ನು ನಿಮಗೆ ಟೆಲಿಕಮ್ಯುನಿಕೇಷನಲ್ಲಿ ಹೇಳಬೇಕೆಂದರೆ ಏರ್ಟೆಲ್ನ ತಗಡ ದುಶ್ಮನ್ ಯಾರಾಗಿದ್ದಾರೆ, ಜಿಯೋ ಆಗಿದ್ದಾರೆ. ಸೊ ಈ ರೀತಿ ನೀವು ಕಂಪನಿಯ ಕಾಂಪಿಟೇಟರ್ಗಳ್ಯಾರು ಮತ್ತು ರಿಸ್ಕ್ ಏನಿದೆ ಎಂಬುದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಇದು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಎಕ್ಸಾಂಪಲ್ನೊಂದಿಗೆ ನಾನು ಹೇಳಬೇಕೆಂದರೆ ಈಗ ನೈಕಾದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಲು ಹೊರಟಿದ್ದೀರಾ. ಸೊ ನೈಕಾ ಇದು ಎಷ್ಟು ದಿನ ನಡೆಯಬಹುದು, ಇದು ಗ್ರೋ ಆಗುತ್ತಾ ಅಥವಾ ಇಲ್ವಾ, ಮುಂದೆ ಹೋಗಿ ಇದು ಲಾಸಿಗೂ ಕೂಡ ಹೋಗಬಹುದಲ್ವಾ. ಇದು ನಿಮಗೆ ಗೊತ್ತಾಗಬೇಕೆಂದರೆ ನೀವು ಕಂಪನಿಯ ದುಶ್ಮನ್ಗಳು ಯಾರು ಎಂಬುದನ್ನು ಮೊದಲು ಇಲ್ಲಿ ಸ್ಟಡಿ ಮಾಡಲೇಬೇಕು. ಸೊ ನೀವು ಈ ದುಶ್ಮನ್ಗಳನ್ನ ಸ್ಟಡಿ ಮಾಡಿದ ನಂತರ ಇವರನ್ನು ಫೇಸ್ ಮಾಡುವಷ್ಟು ಕೆಪಾಸಿಟಿ ನೈಕಾಗೆ ಇದೇನಾ ಅಥವಾ ಇಲ್ವಾ ಎಂಬುದನ್ನು ನೋಡಿ ಅದಾದ ನಂತರ ನಿಮ್ಮ ಹಣವನ್ನು ಅಲ್ಲಿ ಹೂಡಿಕೆ ಮಾಡಬೇಕು. ಅದಕ್ಕಾಗಿ ನೀವು ಕಂಪನಿಯ ಕಾಂಪಿಟೇಟರ್ಸ್ಗಳು ಯಾರು, ದುಶ್ಮನ್ಗಳು ಯಾರು ಎಂಬುದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಇನ್ನು ನೀವು ಕಂಪನಿಯ ಕಾಂಪಿಟೇಟರ್ಸ್ಗಳನ್ನ ಸ್ಟಡಿ ಮಾಡಿದ ನಂತರ ಈ ಕಂಪನಿಗೆ ಈ ಕಾಂಪಿಟೇಷನನ್ನು ಕಿಲ್ ಮಾಡುವಷ್ಟು ಕೆಪಾಸಿಟಿ ಇದೇನಾ ಅಥವಾ ಇಲ್ವಾ ಎಂಬುದನ್ನು ನೀವು ಟೆಸ್ಟ್ ಮಾಡಬೇಕು, ಸ್ಟಡಿ ಮಾಡಬೇಕು. ಕಾಂಪಿಟೇಷನ್ ಅಂತೂ ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತದೆ. ಈ ಕಾಂಪಿಟೇಷನ್ಗೆ ಪ್ರತ್ಯುತ್ತರವನ್ನು ಕೊಡುವಷ್ಟು ಕೆಪಾಸಿಟಿ ನೀವು ಹಣವನ್ನು ಹೂಡಿಕೆ ಮಾಡ್ತಾ ಇರುವ ಕಂಪನಿಗೆ ಇದೇನಾ ಅಥವಾ ಇಲ್ವಾ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಉದಾಹರಣೆಯನ್ನು ಕೊಡಬೇಕೆಂದರೆ ಈಗ ಮಾರ್ಕೆಟ್ನಲ್ಲಿ ಏರ್ಟೆಲ್ಗೂ ಹಾಗೂ ಜಿಯೋಗೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆ. ಸೊ ಈ ಏರ್ಟೆಲನ್ನು ಸ್ವಲ್ಪ ಡೌನ್ ಮಾಡಿ ಕಸ್ಟಮರನ್ನು ತನ್ನೆಡೆಗೆ ಸೆಳೆಯುವುದಕ್ಕಾಗಿ ಜಿಯೋ ಏನು ಮಾಡಿತು, ತನ್ನ ಹತ್ರ ಇರುವ ಹಣವನ್ನು ಯೂಸ್ ಮಾಡಿಕೊಂಡು ಫ್ರೀಯಾಗಿ ಡಾಟಾವನ್ನು ಕೊಡಲು ಸ್ಟಾರ್ಟ್ ಮಾಡಿತು, ಕಸ್ಟಮರ್ಗಳನ್ನು ತನ್ನೆಡೆಗೆ ಸೆಳೆಯಿತು. ಸೊ ಏರ್ಟೆಲ್ನ ಹತ್ರ ದುಡ್ಡಿರಲಿಲ್ಲ. ಸೊ ಏರ್ಟೆಲ್ ಆ ಟೈಮಲ್ಲಿ ಏನು ಮಾಡಿತು, ಕ್ವಾಲಿಟಿ ಸರ್ವಿಸಸ್ಗಳನ್ನು ಕೊಟ್ಟು ಕಾಂಪಿಟೇಷನನ್ನು ಸಸ್ಟೇನ್ ಮಾಡಿತು. ಈ ರೀತಿ ಮಾರ್ಕೆಟ್ನಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಹಾವು ಮುಂಗುಸಿಯ ಆಟ ನಡೀತಾನೆ ಇರುತ್ತೆ. ಸೊ ನೀವು ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಲ್ಲ, ಸೊ ಆ ಕಂಪನಿಗೆ ಈ ಕಾಂಪಿಟೇಷನನ್ನು, ಈ ಒಂದು ದುಶ್ಮನ್ಗಿರಿಯನ್ನು ಫೇಸ್ ಮಾಡುವಷ್ಟು ದಮ್ ಇದೇನಾ ಅಥವಾ ಇಲ್ವಾ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಇನ್ನು ನೀವು ಹಣವನ್ನು ಹೂಡಿಕೆ ಮಾಡ್ತಾ ಇರುವ ಕಂಪನಿಯಲ್ಲಿ ಏನು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಗೆಳೆಯರೆ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ಏನಪ್ಪ ಅಂತಂದರೆ ಸಿಂಪಲ್ ಭಾಷೆಯಲ್ಲಿ ಕಾಂಪಿಟೇಷನನ್ನು ಖತಮ್ ಮಾಡುವುದಕ್ಕಾಗಿ, ಕಾಂಪಿಟೇಷನ್ನು ಸ್ಟಾರ್ಟೇ ಆಗದಂತೆ ನೋಡಿಕೊಳ್ಳುವುದಕ್ಕಾಗಿ ನಿಮ್ಮ ಹತ್ರ ಏನಿರುತ್ತೋ ಅದೇ ಏನಾಗಿದೆ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿದೆ. ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನು ಬೇಕಾದರೂ ಆಗಿರಬಹುದು, ಅದು ಬ್ರ್ಯಾಂಡ್ ಆಗಿರಬಹುದು, ಮಾರ್ಕೆಟ್ ಕ್ಯಾಪ್ ಆಗಿರಬಹುದು, ಮನಿ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ಪವರ್ ಆಗಿರಬಹುದು, ಏನು ಬೇಕಾದರೂ ಆಗಿರಬಹುದು. ಇದಕ್ಕೆ ಉದಾಹರಣೆಯನ್ನು ಕೊಡಬೇಕೆಂದರೆ ಜಿಯೋಕ್ಕಿಂತ ಮುಂಚೆ ಏರ್ಟೆಲ್ಲು ಮಾರ್ಕೆಟ್ನಲ್ಲಿ ಕಿಂಗ್ ಆಗಿತ್ತು. ಜಿಯೋಗೆ ಮಾರ್ಕೆಟಲ್ಲಿ ಎಂಟರ್ ಆಗಬೇಕಾಗಿತ್ತು, ಒಂದು ದೊಡ್ಡ ಪೊಸಿಷನನ್ನು ಅಕ್ವೈರ್ ಮಾಡಿಕೊಳ್ಳಬೇಕಾಗಿತ್ತು. ಬರೀ ಏರ್ಟೆಲ್ ಒಂದೇ ಕಂಪನಿ ಇರಲಿಲ್ಲ, 7-8 ಕಂಪನಿಗಳಿದ್ದವು. ಆ ಟೈಮಲ್ಲಿ ಜಿಯೋ ಏನು ಮಾಡ್ತಪ್ಪ ಅಂತಂದರೆ ತನ್ನ ಬಳಿ ಇರುವ ದುಡ್ಡನ್ನು ಅಂದಾಜುಂದಾಗಿ ಇನ್ವೆಸ್ಟ್ ಮಾಡಿತು, ಅಂದರೆ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಿತು. ಜೊತೆಗೆ 4G ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿತು. ತನ್ನ ಪೊಲಿಟಿಕಲ್ ಪವರನ್ನು ಕೂಡ ಯೂಸ್ ಮಾಡಿ ಮಾರ್ಕೆಟ್ನಲ್ಲಿ ಕೆಲವೊಂದಿಷ್ಟು ಹೊಸದಾಗಿ ಲಾಗಳನ್ನು ಮಾಡಿತು. ಅಂದರೆ ಸ್ಪೆಕ್ಟ್ರಮ್ ಮೇಲೆ ಹೊಸದಾಗಿ ಗೌರ್ಮೆಂಟು ಲಾ ಅನ್ನು ರಿನ್ಯೂ ಮಾಡುವಂತೆ, ಮತ್ತೊಮ್ಮೆ ಅದನ್ನು ರಿವೈವ್ ಮಾಡುವಂತೆ ಮಾಡಿತು. ಸೊ ಈ ರೀತಿ ಗೌರ್ಮೆಂಟ್ನಲ್ಲಿ ಲಾವನ್ನೇ ಬದಲಾಯಿಸಲು ಪ್ರೆಷರನ್ನು ಕ್ರಿಯೇಟ್ ಮಾಡಿದಾಗ ಏರ್ಟೆಲ್ಗೆ ದೊಡ್ಡ ಮೊತ್ತವನ್ನು ಕೊಡಬೇಕಾಯಿತು. ಅಲ್ಲಿ ಏರ್ಟೆಲ್ ಡಲ್ ಆಯಿತು. ಸೊ ಅದೇ ಗ್ಯಾಪಲ್ಲಿ ಜಿಯೋ ಏನು ಮಾಡಿತು, ಮಾರ್ಕೆಟನ್ನು ಕವರ್ ಮಾಡಿಬಿಡ್ತು. ಇಲ್ಲಿ ತನ್ನ ಹತ್ರ ಇರುವ ದುಡ್ಡನ್ನು ಯೂಸ್ ಮಾಡಿಕೊಂಡು ಫುಕ್ಸಟಿಯಾಗಿ ಡಾಟಾ ಕೊಟ್ಟು ಕಸ್ಟಮರನ್ನು ಎಳೆಯಿತು. 4G ಟೆಕ್ನಾಲಜಿಯನ್ನು ತಂತು, ಜೊತೆಗೆ ಪೊಲಿಟಿಕಲ್ ಪವರನ್ನು ಕೂಡ ಯೂಸ್ ಮಾಡಿ ಒಟ್ಟಿನಲ್ಲಿ ಮಾರ್ಕೆಟ್ನಲ್ಲಿ ಬ್ಲೂ ಓಷನ್ ಸ್ಟ್ರಾಟರ್ಜಿಯನ್ನು ಕ್ರಿಯೇಟ್ ಮಾಡಿಬಿಡ್ತು. ಸೊ ಈ ಜಿಯೋದ ಒಂದು ಈ ಸ್ಟ್ರಾಟರ್ಜಿಗೆ ಹೊಡೆತಕ್ಕೆ ಬೇರೆ ಕಂಪನಿಗಳೆಲ್ಲವೂ ಕೂಡ ಲಾಸಿಗೆ ಹೋದವು, ಬರ್ಬಾದಾದವು. ಆದರೆ ಏರ್ಟೆಲ್ ಈ ಒಂದು ಹೊಡೆತವನ್ನು, ಈ ಒಂದು ಕಾಂಪಿಟೇಷನನ್ನು ಸಕ್ಸಸ್ಫುಲ್ಲಾಗಿ ಸಸ್ಟೇನ್ ಮಾಡಿತು. ಏರ್ಟೆಲ್ ಮೊದಲಿನಿಂದಲೂ ಕೂಡ ಕ್ವಾಲಿಟಿ ಸರ್ವಿಸನ್ನು ಕೊಡ್ತಾ ಇತ್ತು. ಸೊ ಸ್ವಲ್ಪ ರೇಟನ್ನು ಜಾಸ್ತಿ ಮಾಡಿ ಅಲ್ಲಿಂದ ಇಲ್ಲಿಂದ ಸಾಲ ಮಾಡಿ ಒಟ್ಟಿನಲ್ಲಿ ಈ ಕಾಂಪಿಟೇಷನ್ಗೆ ಒಂದು ಪ್ರತ್ಯುತ್ತರವನ್ನು ನೀಡಿತು. ಸೊ ಈ ರೀತಿ ನೀವು ಕೂಡ ಯಾವ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರೋ ಆ ಕಾಂಪಿಟೇಷನನ್ನು
ಸಸ್ಟೈನ್ ಮಾಡುವಷ್ಟು ಕೆಪಾಸಿಟಿ ಕಂಪನಿಗೆ ಇದೇನಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡೋದು ಸಿಂಪಲ್ ಆಗಿದೆ. ಕಂಪನಿಯ ಬಳಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಿದೆ ಎಂಬುದನ್ನು ನೀವು ಸ್ಟಡಿ ಮಾಡಿದರೆ ಮುಗೀತು. ಕಂಪನಿ ಮುಂದೆ ಇರುತ್ತಾ ಅಥವಾ ಮುಚ್ಕೊಂಡು ಹೋಗುತ್ತಾ ಎಂಬುದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಇಷ್ಟಾದ ನಂತರ ಕಂಪನಿಯ ಜೊತೆಗೆ ಯಾವ ಯಾವ ರಿಸ್ಕ್ಗಳಿವೆ, ಚಾಲೆಂಜಸ್ಗಳಿವೆ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಈಗ ನೀವು ನೈಕಾದಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಈಗಾಗಲೇ ಅಮೆಜಾನ್ ದೈತ್ಯ ಕಂಪನಿ ಇದೆ, ಫ್ಲಿಪ್ಕಾರ್ಟ್ ಕೂಡ ದೊಡ್ಡ ಕಂಪನಿ ಇದೆ, ಮಿಂತ್ರಾ ಇದೆ, ಇಷ್ಟು ಸಾಲದಂತ ಅಂಬಾನಿ ಕೂಡ ಬರ್ತಾ ಇದ್ದಾರೆ, ಟಾಟಾ ಕೂಡ ಇದೇ ಫೀಲ್ಡಿಗೆ ಬರ್ತಾ ಇದ್ದಾರೆ. ಸೊ ನೈಕಾದ ಮುಂದೆ ಸಿಕ್ಕಾಪಟ್ಟೆ ಚಾಲೆಂಜಸ್ಗಳಿವೆ, ಸಿಕ್ಕಾಪಟ್ಟೆ ದೊಡ್ಡ ಒಂದು ರಿಸ್ಕ್ ಇದೆ. ಆದರೂ ಕೂಡ ನೈಕಾ ಸಸ್ಟೈನ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಯಾವುದರ ಆಧಾರದ ಮೇಲೆ ಹೇಳ್ತೀನಿಪ್ಪ ಅಂತಂದರೆ ನೈಕಾ ಏನು ಮಾಡಿದೆ, ಇಂಡಿಯಾದಲ್ಲಿರುವ ಆಲ್ಮೋಸ್ಟ್ ಆಲ್ ಲೇಡೀಸ್ಗಳನ್ನು ಕಸ್ಟಮರ್ ಆಗಿ ಕನ್ವರ್ಟ್ ಮಾಡಿಕೊಂಡ್ಬಿಟ್ಟಿದೆ. ಹುಡುಗಿಯರ ಫೇವ್ರೇಟ್ ಬ್ರ್ಯಾಂಡ್ ಯಾವುದಪ್ಪ ಅಂತಂದರೆ, ಫೇವ್ರೇಟ್ ಪ್ಲ್ಯಾಟ್ಫಾರ್ಮ್ ಯಾವುದಪ್ಪ ಅಂತಂದರೆ ನೈಕಾನೇ ಆಗಿದೆ. ಹುಡುಗಿಯರು ಜಾಸ್ತಿ ಫ್ಯಾಷನ್ ಎಕ್ಸೆಸರೀಸ್ಗಳನ್ನು ಖರೀದಿ ಮಾಡುವಾಗ, ಮೇಕಪ್ ಕಿಟ್ಗಳನ್ನು ಖರೀದಿ ಮಾಡುವಾಗ, ಬ್ಯೂಟಿ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡುವಾಗ ಫಸ್ಟು ನೈಕಾಗೇನೆ ವಿಸಿಟ್ ಮಾಡ್ತಾರೆ. ಭಾರತದಲ್ಲಿರುವ 45% ಹುಡುಗಿಯರ ಮಾರ್ಕೆಟ್ ಅಕ್ವಿಜೇಷನನ್ನು ನೈಕಾ ಮಾಡಿಬಿಟ್ಟಿದೆ. ಅಂದರೆ ಹಳ್ಳಿಯಲ್ಲಿರುವ ಹುಡುಗಿಯರಿಗೂ ಕೂಡ ನೈಕಾ ಗೊತ್ತು. ಹುಡುಗಿಯರು ಮೇಕಪ್ ಐಟಮ್ಗಳನ್ನು ಖರೀದಿ ಮಾಡಲು, ಬ್ಯೂಟಿ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಲು, ಫ್ಯಾಷನ್ ಎಕ್ಸೆಸರೀಸ್ಗಳನ್ನು ಖರೀದಿ ಮಾಡಲು ಅಮೆಜಾನ್ಗೂ ಕೂಡ ಜಾಸ್ತಿ ಪ್ರಿಪೇರ್ ಮಾಡಲ್ಲ, ಫ್ಲಿಪ್ಕಾರ್ಟ್ಗೂ ಮಾಡಲ್ಲ, ಮಿಂತ್ರಾಗೂ ಮಾಡಲ್ಲ, ಜಿಯೋಗೂ ಮಾಡಲ್ಲ, ಟಾಟಾಗೂ ಕೂಡ ಮಾಡಲ್ಲ. ಅವರು ನೈಕಾಗೇನೆ ಮಾಡ್ತಾರೆ. ಏಕೆಂದರೆ ನೈಕಾ ಅವರ ಮನಸ್ಸನ್ನು ಗೆದ್ದಿದೆ. ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೂಡ ಅವರಿಗೆ ಪ್ರಾಡಕ್ಟ್ಗಳನ್ನು ಕೊಟ್ಟಿದೆ, ಹೋಮ್ ಡೆಲಿವರಿಯನ್ನು ಕೊಡ್ತಾ ಇದೆ, ಆನ್ಲೈನಲ್ಲಿ ಕೂಡ ಇದೆ, ಆಫ್ಲೈನಲ್ಲಿ ಕೂಡ ಇದೆ. ಈ ರೀತಿ ನೈಕಾದ ಒಂದು ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ನೈಕಾದ ಬಳಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ, ಈಗಾಗಲೇ ಕಸ್ಟಮರ್ಗಳು ಕೂಡ ಇದ್ದಾರೆ. ಸೊ ಹೀಗಾಗಿ ನೈಕಾ ಏನಾಗಲ್ಲ, ಫ್ಲಾಪ್ ಆಗಲ್ಲ. ಎಷ್ಟೇ ದೊಡ್ಡ ಚಾಲೆಂಜ್ ಬಂದರೂ ಕೂಡ ಸಸ್ಟೈನ್ ಆಗುತ್ತೆ. ಸೊ ಇದು ನಿಮಗೆ ಯಾವಾಗ ಗೊತ್ತಾಗುತ್ತದೆ ಅಂದರೆ ನೀವು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತದೆ. ಅದಕ್ಕಾಗಿಯೇ ನೀವು ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡ್ತಾ ಇದ್ದೀರಾ. ಇನ್ನು ನೀವು ಗೋರ್ಮೆಂಟ್ನ ಪಾಲಿಸಿಗಳು ಹೆಂಗಿವೆ ಅನ್ನೋದನ್ನು ಕೂಡ ನೀವು ಸ್ಟಡಿ ಮಾಡಲೇಬೇಕು. ನಿಮಗೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಅನ್ನೋದಕ್ಕೆ ನಾನು ಸಿಂಪಲ್ ಎಕ್ಸಾಂಪಲನ್ನು ಕೊಡ್ತಾ ಇರುವೆ. ನೀವೀಗ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಭಾರತದ ಸರ್ಕಾರ ಕ್ರಿಪ್ಟೋ ಕರೆನ್ಸಿಯನ್ನು ಬ್ಯಾನ್ ಮಾಡಲು ತುದಿಗಾಲ ಮೇಲೆ ನಿಂತಿದೆ. ಏಕೆಂದರೆ ಗೋರ್ಮೆಂಟು ತನ್ನದೇ ಆದ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ತರೋದಿದೆ. ಹೀಗಾಗಿ ಬೇರೆ ದೇಶದ ಫ್ರಾಡ್ ಕ್ರಿಪ್ಟೋ ಕರೆನ್ಸಿಗಳನ್ನೆಲ್ಲ, ಬಿಟ್ಕಾಯಿನ್ಗಳನ್ನು ಅದು ಬ್ಯಾನ್ ಮಾಡೋದಿದೆ. ಇನ್ನು ಮತ್ತೊಂದು ಎಕ್ಸಾಂಪಲನ್ನು ಕೊಡಬೇಕೆಂದರೆ ಈ ಗೇಮಿಂಗ್ ಆ್ಯಪ್ಸ್ಗಳನ್ನು ಕೂಡ ಗೋರ್ಮೆಂಟು ಬ್ಯಾನ್ ಮಾಡಲು ಸಿಕ್ಕಾಪಟ್ಟೆ ತಯಾರಿಯನ್ನು ಮಾಡ್ತಾ ಇದೆ. ಕರ್ನಾಟಕದಲ್ಲೇ ಬಿಲ್ಲನ್ನು ಕೂಡ ಪಾಸ್ ಮಾಡಿದ್ದಾರೆ. ಸೊ ನೀವು ಗೇಮಿಂಗ್ ಕಂಪನಿಗಳ ಸ್ಟಾಕನ್ನು ಖರೀದಿ ಮಾಡಿದಾಗ ಗೋರ್ಮೆಂಟು ರಾತ್ರೋರಾತ್ರಿ ಬಂದುಬಿಟ್ಟು, ಅಂದರೆ ಮೋದಿಜಿ ರಾತ್ರಿ 8 ಗಂಟೆಗೆ ಬಂದುಬಿಟ್ಟು ಗೇಮಿಂಗ್ಗಳು ಎಲ್ಲ ಬ್ಯಾನ್ ಅಂದ್ಬಿಟ್ರೆ ನೀವು ಕೂಡ ಬರ್ಬಾದಾಗ್ತೀರಾ, ಲಾಸಿಗೆ ಹೋಗ್ತೀರಾ. ಅದಕ್ಕಾಗಿ ಯಾವುದೇ ಒಂದು ಫೀಲ್ಡಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಾ ಅಂದರೆ ಆ ಫೀಲ್ಡಲ್ಲಿ ಗೋರ್ಮೆಂಟ್ ಪಾಲಿಸಿಗಳು ಏನೇನಿವೆ ಎಂಬುದನ್ನು ನೀವು ಕ್ಲಿಯರ್ ಕಟ್ಟಾಗಿ ಸ್ಟಡಿ ಮಾಡಲೇಬೇಕು. ಏಕೆಂದರೆ ಕಂಪನಿಗಳು ಫ್ರಾಡ್ ಮಾಡ್ತಾ ಇದ್ದರೆ ನೀವು ಫ್ರಾಡ್ ಕಂಪನಿಗಳಲ್ಲಿ ಹೋಗಿ ಹಣ ಹೂಡಿಕೆ ಮಾಡಿದಾಗ ಗೋರ್ಮೆಂಟ್ಗೆ ಗೊತ್ತಾದಾಗ ಗೋರ್ಮೆಂಟ್ ಆ ಕಂಪನಿಯ ಮೇಲೆ ಆ್ಯಕ್ಷನನ್ನು ತೆಗೆದುಕೊಂಡರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಬರ್ಬಾದಾಗುತ್ತೆ, ಕಂಪನಿ ಅಂತೂ ಆಟೋಮೆಟಿಕಲಿ ಬರ್ಬಾದ್ ಆಗಿರುತ್ತದೆ. ಅದಕ್ಕಾಗಿ ನೀವು ಗೋರ್ಮೆಂಟ್ನ ಪಾಲಿಸಿಗಳ ಬಗ್ಗೆ ಸ್ಟಡಿ ಮಾಡಬೇಕು. ಇನ್ನು ನಿಮಗೆ ಪಾಸಿಟಿವ್ ಆಗಿರುವ ಎಕ್ಸಾಂಪಲನ್ನು ಕೊಡಬೇಕೆಂದರೆ ಗೋರ್ಮೆಂಟ್ ಏನು ಮಾಡಿದೆ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಒಂದು ಸ್ಕ್ರ್ಯಾಪ್ ರೂಲನ್ನು ತಂದಿದೆ. ಸ್ಕ್ರ್ಯಾಪ್ ರೂಲ್ ಏನು ಹೇಳುತ್ತದೆ ಅಂದರೆ ಪೆಟ್ರೋಲ್ ಗಾಡಿಗಳ ಜೀವಿತಾವಧಿ 15 ವರ್ಷ ಆಗಿದೆ, ಡೀಸೆಲ್ ಗಾಡಿಗಳ ಜೀವಿತಾವಧಿ 10 ವರ್ಷ ಆಗಿದೆ. ಯಾಕೆ ಈ ರೂಲನ್ನು ತಂದಿದೆಯಪ್ಪ ಅಂತಂದರೆ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಗೋರ್ಮೆಂಟ್ನ ಉದ್ದೇಶ ಏನಾಗಿದೆ, ಪೊಲ್ಯೂಷನನ್ನು ಕಮ್ಮಿ ಮಾಡಬೇಕಂದ್ರೆ ಈ ಗಾಡಿಗಳ ಬಿಡ್ತಾ ಇರುವ ಹೊಗೆಯನ್ನು ಕಮ್ಮಿ ಮಾಡಬೇಕು, ಗಾಡಿಗಳನ್ನೇ ಕಮ್ಮಿ ಮಾಡಬೇಕು. ಸೊ ಈ ಪೆಟ್ರೋಲ್ ಡೀಸೆಲ್ ಗಾಡಿಗಳ ಬದಲಾಗಿ ಗೋರ್ಮೆಂಟ್ ಏನು ಹೇಳ್ತಾ ಇದೆ, ಎಲೆಕ್ಟ್ರಿಕ್ ಚಾರ್ಜಿಂಗ್ ಕಾರ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಎಲ್ಲರೂ ಚಾರ್ಜಿಂಗ್ ಕಾರ್ಗಳನ್ನು ಖರೀದಿ ಮಾಡಬೇಕೆಂದರೆ ಪೆಟ್ರೋಲ್ ಡೀಸೆಲ್ ಕಾರುಗಳನ್ನು ಕಮ್ಮಿ ಮಾಡಬೇಕು. ಅದಕ್ಕಾಗಿಯೇ ಗೋರ್ಮೆಂಟ್ ಏನು ಮಾಡಿದೆ, ಸ್ಕ್ರ್ಯಾಪ್ ರೂಲನ್ನು ತಂದಿದೆ. ಸೊ ಈ ರೂಲ್ ಬಂದ ತಕ್ಷಣ ಈಗಾಗಲೇ ಮಾರುತಿ ಸುಜುಕಿಯವರು ಡೀಸೆಲ್ ಕಾರುಗಳನ್ನು ರೆಡಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಟಾಟಾದವರು ಟಾಟಾ ಪಂಚನ್ನು ಲಾಂಚ್ ಮಾಡಿದರೂ ಕೂಡ ಅದು ಡೀಸೆಲ್ ವರ್ಷನ್ನಲ್ಲಿ ಇಲ್ಲ, ಪೆಟ್ರೋಲ್ ವರ್ಷನ್ನಲ್ಲೇ ಅವೈಲೇಬಲ್ ಆಗಿದೆ. ಸೊ ಈ ರೀತಿ ಎಷ್ಟೋ ಕಂಪನಿಗಳೀಗ ಡೀಸೆಲ್ ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಬಂದ್ ಮಾಡಿವೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಇದು ನಿಮಗೆ ಗೊತ್ತಿಲ್ಲದೆ ನೀವು ಹೂಡಿಕೆ ಮಾಡಿದರೆ ನೀವು ಲಾಸ್ಗೆ ಹೋಗ್ತೀರಾ. ನೀವು ಟಾಟಾ ಮೋಟಾರ್ಸ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಟಾಟಾ ಮೋಟಾರ್ಸ್ನವರು ಮುಂದೆ ಎಲೆಕ್ಟ್ರಿಕ್ ಕಾರ್ಸ್ಗಳಲ್ಲಿ ಬರ್ತಾ ಇರುವ ಕಾಂಪಿಟೇಷನನ್ನು ಖತಮ್ ಮಾಡುವುದಕ್ಕಾಗಿ, ಗೌರ್ಮೆಂಟ್ನ ಪಾಲಿಸಿಗಳನ್ನು ಫಾಲೋ ಮಾಡುವುದಕ್ಕಾಗಿ ಎಲೆಕ್ಟ್ರಿಕ್ ಕಾರ್ಗಳನ್ನು ರೆಡಿ ಮಾಡಲು ಟೆಕ್ನಾಲಜಿಯನ್ನು ತಂದಿದ್ದಾರಾ ಅಥವಾ ಇಲ್ವಾ ಎಂಬುದನ್ನು ನೀವು ಈಗಲೇ ಸ್ಟಡಿ ಮಾಡಬೇಕು. ಸೊ
ಸೊ ಈ ರೀತಿ ನೀವು 360 ಡಿಗ್ರಿಯಲ್ಲಿ ಎಲ್ಲ ಆ್ಯಂಗಲ್ನಿಂದ ನೋಡಬೇಕು. ಕಾಂಪಿಟೇಷನ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಬೇಕು, ರಿಸ್ಕ್ ಹೆಂಗಿದೆ ಅಂತ ನೋಡಬೇಕು, ಚಾಲೆಂಜಸ್ಗಳು ಏನಿವೆ ಅಂತಲೂ ಕೂಡ ನೋಡಬೇಕು. ಇದಾದ ನಂತರ ಗೋರ್ಮೆಂಟ್ನ ಪಾಲಿಸಿ ಹೆಂಗಿದೆ, ಸಪೋರ್ಟಿವ್ ಆಗಿದೆನಾ ಅಥವಾ ಅಪೋಸಿಂಗ್ ಆಗಿದೆ ಎಂಬುದನ್ನು ನೋಡಬೇಕು. ಇನ್ನು ಕೊನೆಯದಾಗಿ ನೀವು ಕಂಪನಿಯ ವರ್ಕ್ ಕಲ್ಚರ್ ಹೆಂಗಿದೆ ನೋಡಬೇಕು. ಕಂಪನಿಯ ವರ್ಕ್ ಕಲ್ಚರನ್ನು ತಿಳಿದುಕೊಳ್ಳುವುದು ತುಂಬಾ ಸಿಂಪಲ್ ಆಗಿದೆ. ಕಂಪನಿಯ ವರ್ಕರ್ಸ್ಗಳು ಮತ್ತು ಕಸ್ಟಮರ್ಸ್ಗಳು ಖುಷಿಯಾಗಿದ್ದರೆ ಕಂಪನಿಯ ವರ್ಕ್ ಕಲ್ಚರ್ ಚೆನ್ನಾಗಿದೆ ಅಂತ ಅರ್ಥ. ಒಂದು ವೇಳೆ ಕಂಪನಿಯ ವರ್ಕರ್ಸ್ಗಳು ಕಸ್ಟಮರ್ಸ್ಗಳು ಖುಷಿಯಾಗಿಲ್ಲದಿದ್ದರೆ, ಅವರು ಡಿಸ್ಸ್ಯಾಟಿಸ್ಫೈಡ್ ಆಗಿದ್ದರೆ ಕಂಪನಿ ಬ್ಯಾಡ್ ಆಗಿದೆ ಅಂತ ಅರ್ಥ. ಇದು ಮುಂದೆ ಹೋಗಿ ಬರ್ಬಾದಾಗುತ್ತೆ ಅಂತ ಅರ್ಥ. ಕಂಪನಿಯ ಕಸ್ಟಮರ್ಸ್ಗಳು ಸ್ಯಾಟಿಸ್ಫೈಡ್ ಆಗದಿದ್ದರೆ ಕಂಪನಿಗೆ ಇನ್ಕಮ್ ಬರಲ್ಲ. ಕಂಪನಿಯ ವರ್ಕರ್ಗಳು ಡಿಸ್ಸ್ಯಾಟಿಸ್ಫೈಡ್ ಆದರೆ, ಇವರಿಗೆ ಸರಿಯಾಗಿ ಸ್ಯಾಲ್ರಿಯನ್ನು ಕೊಡದಿದ್ದರೆ, ಫೆಸಿಲಿಟೀಸ್ಗಳನ್ನು ಕೊಡದಿದ್ದರೆ ಇವರು ಖುಷಿಯಿಂದ ಕೆಲಸ ಮಾಡಲ್ಲ, ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಇವರು ಸರಿಯಾಗಿ ಕೆಲಸ ಮಾಡ್ತಿದ್ದರೆ ಕಸ್ಟಮರ್ಗಳಿಗೆ ಒಳ್ಳೆ ಪ್ರಾಡಕ್ಟ್ಗಳು ಸಿಗಲ್ಲ, ಸರ್ವಿಸ್ಗಳು ಸಿಗಲ್ಲ. ಕಸ್ಟಮರ್ಗಳು ಈ ಕಂಪನಿಯನ್ನು ಬಿಟ್ಬಿಟ್ಟು ಬೇರೆ ಕಂಪನಿಯ ಬಳಿ ಹೋಗ್ತಾರೆ. ಸೊ ಟೋಟಲ್ ಆಗಿ ಕಂಪನಿಯ ವರ್ಕ್ ಕಲ್ಚರ್ ಬರ್ಬಾದಾಗಿದ್ದರೆ, ಚೆನ್ನಾಗಿಲ್ಲದಿದ್ದರೆ ಕಂಪನಿ ಕೂಡ ಬರ್ಬಾದಾಗುತ್ತೆ. ಇದನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಗೆಳೆಯರೆ, ನೀವು 3ನೇ ಸ್ಟೆಪ್ಪಲ್ಲಿ ಇಷ್ಟೆಲ್ಲವನ್ನು ಸ್ಟಡಿ ಮಾಡಿ ಕರೆಕ್ಟಾಗಿ ಒಂದು ಡಾಟಾವನ್ನು ರೆಡಿ ಮಾಡಬೇಕು, ಒಂದು ಒಳ್ಳೆ ಡಿಸಿಷನ್ಗೆ ಬರಬೇಕು. ಕಂಪನಿ ಕಾಂಪಿಟೇಟರ್ಸ್ಗಳನ್ನು ಮತ್ತು ರಿಸ್ಕ್ಗಳನ್ನು ತೆಗೆದುಕೊಳ್ಳುವಷ್ಟು, ಖತಮ್ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿದ್ದರೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಂದು ವೇಳೆ ಕಂಪನಿಯ ಬಳಿ ಕಾಂಪಿಟೇಟರ್ಗಳನ್ನು ಮತ್ತು ರಿಸ್ಕ್ಗಳನ್ನು ಖತಮ್ ಮಾಡುವಷ್ಟು ಕೆಪಾಸಿಟಿ ಇರದಿದ್ದರೆ, ದಮ್ ಇರದಿದ್ದರೆ ನೀವು ಅಲ್ಲಿ ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡಬಾರ್ದು. ಇದು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈಗ ಮುಂದಿನ ಸ್ಟೆಪ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದು ಕೊನೆಯ ಸ್ಟೆಪ್ ಆಗಿದೆ, ಡೋಂಟ್ ವರಿ. ಗೆಳೆಯರೆ, ನಾವೀಗ ಫಂಡಮೆಂಟಲ್ ಅನಾಲಿಸಿಸ್ನ 4ನೇ ಸ್ಟೆಪ್ಪಿನ ಬಗ್ಗೆ, ಅಂದರೆ ಕೊನೆಯ ಸ್ಟೆಪ್ಪಿನ ಬಗ್ಗೆ ಡಿಸ್ಕಸ್ ಮಾಡುವವರಿದ್ದೇವೆ. 4ನೇ ಸ್ಟೆಪ್ಪು ಏನಪ್ಪ ಅಂತಂದರೆ ಅನಲೈಸ್ ದಿ ಫ್ಯೂಚರ್ ಆಫ್ ದ ಕಂಪನಿ. ಗೆಳೆಯರೆ, ನೀವು 4ನೇ ಸ್ಟೆಪ್ನಲ್ಲಿ ಕಂಪನಿಗೆ ಫ್ಯೂಚರ್ ಇದೆನಾ ಅಥವಾ ಇಲ್ವಾ ಎಂಬುದನ್ನು ಡಿಸೈಡ್ ಮಾಡಬೇಕು. ಮೊದಲ 3 ಸ್ಟೆಪ್ಗಳಲ್ಲಿ ನೀವು ಕಂಪನಿಯ ಬಗ್ಗೆ ತಿಳಿದುಕೊಂಡಿದ್ದೀರಾ, ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳಿದುಕೊಂಡಿದ್ದೀರಾ, ಕಂಪನಿಯ ಫೈನಾನ್ಷಿಯಲ್ ಹೆಲ್ತು ಹೆಂಗಿದೆ ಅಂತ ನೋಡಿದ್ದೀರಾ, ಕಂಪನಿಯ ಕೆಪಾಸಿಟಿ ಎಷ್ಟಿದೆ, ದಮ್ ಎಷ್ಟಿದೆ ಎಂಬುದನ್ನು ಕೂಡ ನೋಡಿದ್ದೀರಾ. ಸೊ 4ನೇ ಸ್ಟೆಪ್ನಲ್ಲಿ ನೀವು ಮೊದಲ 3 ಸ್ಟೆಪ್ಗಳಲ್ಲಿ ಏನು ಒಂದು ಸ್ಟಡಿ ಮಾಡಿರ್ತೀರಲ್ಲ, ಅದರ ಬೇಸಿಸ್ ಮೇಲೆ ನೀವು ಕಂಪನಿಗೆ ಫ್ಯೂಚರ್ ಇದೆನಾ ಅಥವಾ ಇಲ್ವಾ ಎಂಬುದನ್ನು ಡಿಸೈಡ್ ಮಾಡಬೇಕು. ಒಂದು ವೇಳೆ ನಿಮಗೆ ಕಂಪನಿಗೆ ಫ್ಯೂಚರ್ ಇದೆ ಅಂತ ಅನಿಸಿದರೆ ಮಾತ್ರ ನೀವು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕು. ಬರೀ ಬ್ಲೈಂಡ್ ಆಗಿ ಆ ಕಂಪನಿಗೆ ಫ್ಯೂಚರ್ ಇದೆ ಅಂತ ಡಿಸೈಡ್ ಮಾಡೋ ಹಂಗಿಲ್ಲ. ನೀವು ಪ್ರಾಕ್ಟಿಕಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡಿರ್ತೀರಾ, ಸರಿನಾ? ನಿಮ್ಮ ಹತ್ರ ಈಗಾಗಲೇ ಡಾಟಾ ಇರುತ್ತವೆ, ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಇರುತ್ತದೆ. ಅದರ ಬೇಸಿಸ್ ಮೇಲೇ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿರ್ತೀರಾ. ಅದರ ಬೇಸಿಸ್ ಮೇಲೇ ನೀವು ಕಂಪನಿಗೆ ಫ್ಯೂಚರ್ ಇದೆನಾ ಅಥವಾ ಇಲ್ವಾ ಎಂಬ ಡಿಸಿಷನನ್ನು ತೆಗೆದುಕೊಳ್ಳಬೇಕು. ಮೊದಲನೇದಾಗಿ ನೀವಿಲ್ಲಿ ಕಂಪನಿಯ ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಟೆಸ್ಟ್ ಮಾಡ್ತೀರಾ, ಅಂದರೆ ಸ್ಟಡಿ ಮಾಡ್ತೀರಾ. ಎರಡನೇದಾಗಿ ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಸ್ಗಳೇನು ಮತ್ತು ಗೋಲ್ಸ್ಗಳೇನು ಎಂಬುದನ್ನು ಮತ್ತೊಂದು ಸರ್ತಿ ರಿಪೀಟಾಗಿ ರಿವಿಷನ್ ಮಾಡಿ ಚೆಕ್ ಮಾಡಿ ನೋಡ್ತೀರಾ. ನಿಮಗೆ ಕಂಪನಿಯ ಫ್ಯೂಚರ್ ಪ್ಲ್ಯಾನ್ಸ್ಗಳು ಮತ್ತು ಗೋಲ್ಸ್ಗಳು ಗೊತ್ತಾದ ತಕ್ಷಣ ಅದನ್ನು ಕಂಪ್ಲೀಟ್ ಮಾಡೋವಷ್ಟು, ಅಂದರೆ ಟಾರ್ಗೆಟ್ ರೀಚ್ ಆಗೋವಷ್ಟು ಕೆಪಾಸಿಟಿ, ದಮ್ಮು ಈ ಕಂಪನಿಯಲ್ಲಿ ಇದೆನಾ ಅಥವಾ ಇಲ್ವಾ ಎಂಬುದನ್ನು ನೀವು ಇಲ್ಲಿ ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ರತನ್ ಟಾಟಾರವರು ನಾನು ಎಲೆಕ್ಟ್ರಿಕ್ ಕಾರ್ಸ್ಗಳನ್ನು ತರ್ತೀನಿ ಅಂತ ಹೇಳಿದರೆ ಅವರು ಅದನ್ನು ತಂದೇ ತರ್ತಾರೆ. ಆಲ್ರೆಡಿ ಅವರು ಮಾರ್ಕೆಟ್ನಲ್ಲಿ ಎಲೆಕ್ಟ್ರಿಕ್ ಕಾರ್ಸ್ಗಳನ್ನು ತಂದಿದ್ದಾರೆ, ಟಾಟಾ ನೆಕ್ಸಾನ್ EV ಬಂದಿದೆ. ಸೊ ಈ ರೀತಿ ಅವರು ಮಾತಿಗೆ ಬದ್ಧರಾಗಿದ್ದಾರೆ. ಸೊ ನೀವಿಲ್ಲಿ ಏನು ಗಮನಿಸಬೇಕಪ್ಪ ಅಂತಂದರೆ ಅವರು ಹೇಳಿದ್ದನ್ನು ಮಾಡ್ತಾರೋ ಅಥವಾ ಇಲ್ವೋ ಎಂಬುದನ್ನು ನೀವಿಲ್ಲಿ ಕ್ಲಾರಿಫೈ ಮಾಡಿಕೊಳ್ಳಬೇಕು. ಎಲ್ಲ ಕಂಪನಿಗಳು ಕೂಡ ಹೇಳಿವೆ, ಆದರೆ ಎಲ್ಲ ಕಂಪನಿಗಳು ಇಲ್ಲಿ ತನಕ ಎಲೆಕ್ಟ್ರಿಕ್ ಕಾರ್ಗಳನ್ನು ತಂದಿಲ್ಲ. ಬರೀ ಟಾಟಾ ಮಾತ್ರ ತಂದಿದ್ದಾರೆ ಇಂಡಿಯಾದಲ್ಲಿ. ಟೆಸ್ಲಾ ಏನಾಗಿದೆ, ಫಾರಿನ್ ಕಂಪನಿಯಾಗಿದೆ. ಅದು ಇಲ್ಲಿ ಬಂದರೂ ಕೂಡ ಅದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ ಅನ್ನೋದು ನನಗೆ ಗೊತ್ತು ಅಂತಂದರೆ ನಾನು ಒಬ್ಬ ಡ್ರೈವರ್ ಆಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಏಕೆಂದರೆ ಭಾರತೀಯರ ಮೆಂಟಾಲಿಟಿ ಬೇರೆ ಥರ ಇದೆ. ಏಕೆಂದರೆ ಭಾರತದಲ್ಲಿ ಟವೇರಾ ಬಂದಿತ್ತು, ಅದು ಕೂಡ ಸಸ್ಟೇನ್ ಆಗಲಿಲ್ಲ, ಹೋಯಿತು. ಎರಡನೇದಾಗಿ ಫೋರ್ಡ್ ಬಂದಿತ್ತು, ಅದು ಕೂಡ ಸಸ್ಟೇನ್ ಆಗಲಿಲ್ಲ, ಹೋಯಿತು. ಇನ್ನು ಟೆಸ್ಲಾ ಏನಾಗಿದೆ, ಅಹಂಕಾರಿಗಳ ಕಂಪನಿಯಾಗಿದೆ. ಅಂದರೆ ದೊಡ್ಡ ವ್ಯಕ್ತಿಗಳು ಶೋಕಿ ಮಾಡುವುದಕ್ಕಾಗಿ ತೆಗೆದುಕೊಳ್ಳುವ ಕಾರ್ ಆಗಿದೆ. ಅದು ಭಾರತದಲ್ಲಿ ಸಸ್ಟೇನ್ ಆಗಲ್ಲ. ಭಾರತದ ಮಾರ್ಕೆಟ್ ಬೇರೆ ರೀತಿ ಇದೆ. ಇಲ್ಲಿ ಫಾರಿನ್ ಕಂಪನಿಗಳು ಅಷ್ಟೊಂದು ಸಕ್ಸಸ್ಫುಲ್ ಆಗಲ್ಲ. ಹುಂಡಾಯೇ ಏನೋ ಒಂದು ಒದ್ದಾಡಿ ಒಂದು ಸ್ವಲ್ಪ ಸಸ್ಟೇನ್ ಆಗ್ತಾ ಇದೆ.
ಟೊಯೋಟಾದವರು ಕೂಡ ಫೇಲ್ಯೂರ್ನಲ್ಲೇ ಇದ್ದಾರೆ. ಸೊ ಟೆಸ್ಲಾ ಕಂಪನಿ ಕೂಡ ನನ್ನ ಪ್ರಕಾರ ಅಷ್ಟೇನು ಭಾರತದಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಅದು ಎಷ್ಟು ಬೇಗನೆ ಬರುತ್ತೋ ಅಷ್ಟು ಬೇಗನೆ ಓಡೋಗೋ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕಾಗಿ ನೀವು ಕಂಪನಿ ಏನು ಪ್ಲ್ಯಾನ್ಸನ್ನು ಹೇಳ್ತಾ ಇದೆ, ಗೋಲ್ಸನ್ನು ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೇನೋ ಅದರ ಹತ್ರ ಅಷ್ಟು ಕೆಪಾಸಿಟಿ ಇದೆನಾ ಅಥವಾ ಇಲ್ವಾ ಎಂಬುದನ್ನು ನೀವು ಸ್ಟಡಿ ಮಾಡಬೇಕು. ಇದರ ಬೇಸಿಸ್ ಮೇಲೆ ನೀವು ಮುಂದೆ ಕಂಪನಿಗೆ ಫ್ಯೂಚರ್ ಇದೆನಾ ಅಥವಾ ಇಲ್ವಾ ಅಂತ ನೋಡಬೇಕು. ಹೇಗೆ ನಿಮಗೆ ಗೊತ್ತಾಗುತ್ತೆ? ಕಂಪನಿಯ ಮ್ಯಾನೇಜ್ಮೆಂಟ್ನಲ್ಲಿ ದಮ್ ಇರಬೇಕು, ಓನರ್ಗಳು ಚೆನ್ನಾಗಿರಬೇಕು, ಕಂಪನಿಯ ಪ್ರಾಡಕ್ಟ್ಗಳು ಕೂಡ ಪಾಪ್ಯುಲರ್ ಆಗಿರಬೇಕು, ಅವು ಎಲ್ಲವೂ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಗಳಾಗಿರಬೇಕು, ಅದನ್ನು ಜಾಸ್ತಿ ಜನ ಇಷ್ಟಪಟ್ಟು ಖರೀದಿಸಬೇಕು. ಈ ರೀತಿಯಾಗಿ ಎಲ್ಲ ಇದ್ದರೆ ಆ ಕಂಪನಿಗೆ ನಾವು ಫಂಡಾಮೆಂಟಲಿ ಸ್ಟ್ರಾಂಗ್ ಆಗಿರುವ ಕಂಪನಿ ಎನ್ನಬಹುದು. ಸೊ ಕಂಪನಿ ಫಂಡಾಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಅದಕ್ಕೆ ಫ್ಯೂಚರ್ ಇದ್ದೇ ಇರುತ್ತದೆ. ಸೊ ಕಂಪನಿಗೆ ಫ್ಯೂಚರ್ ಇದೆ ಅಂದರೆ ನೀವು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಕು. ಬರೀ ಸದ್ಯಕ್ಕೆ ಚೆನ್ನಾಗಿದೆ ಅಂತಲ್ಲ, ಮುಂದೇನೂ ಹಿಂಗೆ ಇರುತ್ತಾ ಅಂತೆಲ್ಲ ಲೆಕ್ಕಾಚಾರವನ್ನು ಹಾಕಿ ಲಾಂಗ್ ಟರ್ಮ್ನಲ್ಲಿ ಯೋಚನೆ ಮಾಡಬೇಕು. ಇದರ ಜೊತೆಗೆ ನೀವು ವ್ಯಾಲ್ಯೂ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತೀರಾ. ನೀವು ಮಾಡಿರುವ ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿಗೆ ಫ್ಯೂಚರ್ನಲ್ಲಿ ಫಲ ಸಿಗುತ್ತಾ ಅಥವಾ ಇಲ್ವಾ ಎಂಬುದನ್ನು ನೀವು ಇಲ್ಲೇ ಸ್ಟಡಿ ಮಾಡಬೇಕು. ಒಂದು ವೇಳೆ ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ, ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿಗೆ ಫ್ಯೂಚರ್ನಲ್ಲಿ ಯಾವುದೇ ಲಾಭ ಇರದಿದ್ದರೆ ನೀವಿಲ್ಲಿ ಜಾಸ್ತಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಮಾಡಿದರೂ ಕೂಡ ಬೇಗನೆ ಅವುಗಳನ್ನು ಮಾರಿ ಹಣ ಮಾಡಿಕೊಳ್ಳುವುದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಓಕೆನಾ ಗೆಳೆಯರೇ? ನೀವು ಕಂಪನಿಗೆ ಫ್ಯೂಚರ್ ಇದ್ದರೆ ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು. ಫ್ಯೂಚರ್ ಇಲ್ಲಪ್ಪ ಅಂತಂದರೆ ಈ ಕಂಪನಿಯನ್ನು ಬಿಟ್ಟು ಬೇರೆ ಕಂಪನಿಗೆ ಹೋಗಬೇಕು. ಗೆಳೆಯರೇ, ಈ 4 ಸ್ಟೆಪ್ಗಳಲ್ಲಿ ನೀವು ಕಂಪನಿಯ ಬಗ್ಗೆ ಸ್ಟಡಿ ಮಾಡ್ತೀರಾ ಅಂದರೆ ಫಂಡಾಮೆಂಟಲ್ ಅನಾಲಿಸಿಸನ್ನು ಮಾಡ್ತೀರಾ. ಫಂಡಾಮೆಂಟಲ್ ಅನಾಲಿಸಿಸ್ನಲ್ಲಿ ನಿಮಗೆ ಕಂಪನಿ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾದರೆ ಫೈನಾನ್ಷಿಯಲಿ ಆಗಿರಬಹುದು, ಎಕಾನಮಿಕಲಿ ಆಗಿರಬಹುದು, ಕ್ವಾಲಿಟೇಟಿವ್ಲಿ ಆಗಿರಬಹುದು, ಕ್ವಾಂಟಿಟೇಟಿವ್ಲಿ ಆಗಿರಬಹುದು, ಅಥವಾ ಮಾರ್ಕೆಟ್ ಸೆಂಟಿಮೆಂಟಲ್ಲಿ ಕಸ್ಟಮರ್ಗಳ ಸ್ಯಾಟಿಸ್ಫ್ಯಾಕ್ಷನ್ನಲ್ಲಿ ಕಂಪನಿ ಸ್ಟ್ರಾಂಗ್ ಆಗಿದ್ದರೆ ನೀವು ಅಂಥ ಕಂಪನಿಗಳಲ್ಲಿ ಕಣ್ಮುಚ್ಚಿ ಹಣವನ್ನು ಹೂಡಿಕೆ ಮಾಡಬಹುದು. ಒಂದು ವೇಳೆ ನಿಮಗೆ ಫಂಡಾಮೆಂಟಲ್ ಅನಾಲಿಸಿಸನ್ನು ಮಾಡುವಾಗ ಕಂಪನಿ ವೀಕ್ ಆಗಿದೆ ಅಂತ ಗೊತ್ತಾದರೆ ಅದರಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬೇಡಿ. ಸಿಂಪಲ್ ಆಗಿದೆ ಗೆಳೆಯರೇ. ನಂಗೆ ಗೊತ್ತು ಈ ಲೆಸನ್ ತುಂಬಾ ದೊಡ್ಡದಾಗಿದೆ, ಏಕೆಂದರೆ ನಿಮಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಬೇಕೆಂದರೆ ಟೈಮ್ ಬೇಕೇ ಬೇಕಾಗುತ್ತದೆ. ನಾನೇನು ಇಲ್ಲಿ ಸರ್ಕಸ್ ಮಾಡ್ತಾ ಇಲ್ಲ, ಫಾಲ್ತು ಟೈಮ್ ಪಾಸ್ ವಿಷಯಗಳನ್ನು ಹೇಳ್ತಾ ಇಲ್ಲ. ಸೀರಿಯಸ್ ಆಗಿರುವ ಇನ್ವೆಸ್ಟ್ಮೆಂಟ್ ಲೆಸನನ್ನು ಹೇಳ್ತಾ ಇರುವೆ, ಥಿಯರಿಯನ್ನು ಕೂಡ ಹೇಳಿರುವೆ, ಪ್ರಾಕ್ಟಿಕಲನ್ನು ಕೂಡ ಹೇಳಿರುವೆ. ಅದಕ್ಕಾಗಿಯೇ ಈ ಲೆಸನ್ 1 ಗಂಟೆಗಿಂತಲೂ ಜಾಸ್ತಿ ಟೈಮಿಂಗನ್ನು ತೆಗೆದುಕೊಂಡಿದೆ. ಟೈಮನ್ನು ತೆಗೆದುಕೊಂಡಿದ್ದರೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ. ಯಾರೂ ಕೂಡ ನಿಮಗೆ ಇಷ್ಟೊಂದು ಡೀಟೇಲ್ ಆಗಿ ಮತ್ತು ನಿಮಗೆ ಅರ್ಥವಾಗೋ ಥರ ಹೇಳಲ್ಲ ಅನ್ನೋದು ನಂಗೆ ಗೊತ್ತು. ಅದಕ್ಕಾಗಿ ನನಗೆ ಹೆಮ್ಮೆ ಇದೆ. ಸೊ ನಾನು ಈ ಲೆಸನನ್ನು ಮಾಡೋದಕ್ಕಾಗಿ ಸಿಕ್ಕಾಪಟ್ಟೆ ಪರಿಶ್ರಮವನ್ನು ಪಟ್ಟಿರುವೆ. ಅದಕ್ಕಾಗಿ ಲೈಕ್ ಮಾಡಿ ಮತ್ತು ಒಳ್ಳೆಯ ವಿಚಾರಗಳನ್ನು ಕಮೆಂಟ್ ಮಾಡಿ. ಈ ಲೆಸನನ್ನು ಇಲ್ಲಿ ತನಕ ಪೇಷನ್ಸನ್ನು ಕೊಟ್ಟು ನೀವು ನೋಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ, ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ. ನನ್ನ ಕಡೆಯಿಂದ ನಿಮಗೆ ದೊಡ್ಡದಾಗಿರುವ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.